ಎಸ್ ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ದಿನ ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತ ಡಾಕ್ಟರ್ ಗಂಗಾಧರ್ ಬಿ ಸೋನಾರ್ ಅವರಿದ್ದಾರೆ. ಸರ್, ತಮಗೆ ಸ್ವಾಗತ. ನಮ್ಮ ಕೋಚಿಂಗ್ ಅಕಾಡೆಮಿಯಿಂದ ಮತ್ತು ವಿಶ್ವವಿದ್ಯಾಲಯದಿಂದ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ ಪರವಾಗಿ ತಮಗೆ ಸ್ವಾಗತ. ಸರ್, ಒಂದು ಕಿರು ಪರಿಚಯವನ್ನು ನಾನು ಒಂದು 2 ನಿಮಿಷದಲ್ಲಿ ಮಾಡಿಕೊಡ್ತೇನೆ. ಡಾಕ್ಟರ್ ಜಿ ಬಿ ಸೋನಾರ್ ಅವರು ಪ್ರಸ್ತುತ ಸಮಾಜ ಕಾರ್ಯ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಏನಿದೆ ಅದರ ಮುಖ್ಯಸ್ಥರಿದ್ದಾರೆ ಮತ್ತು ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಅದೇ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಹೆಚ್ಚುವರಿ ಜವಾಬ್ದಾರಿಯಾಗಿ ಪೊಲಿಟಿಕಲ್ ಸೈನ್ಸ್ ವಿಭಾಗದ ಕೋಆರ್ಡಿನೇಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರೊಬ್ಬರು ಒಳ್ಳೆ ಅಕಾಡೆಮಿಷಿಯನ್ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಹಾಗಾಗಿ ಅವರು ಸಾಕಷ್ಟು ಪಬ್ಲಿಕೇಶನ್ಸ್ ಗಳನ್ನು ಮಾಡಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು PhD ಕೂಡ ಅವರ ಮಾರ್ಗದರ್ಶನದಲ್ಲಿ ಪಡ್ಕೊಂಡಿದ್ದಾರೆ. ಇಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಈಗ ಸೆಷನ್ ಅನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಸರ್, ಓವರ್ ಟು ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ಸರ್. ಎಲ್ರಿಗೂ ನಮಸ್ಕಾರ. ಐ ಆಮ್ thankful to Professor Prakash Padgere sir for giving this opportunity to share some of my experiences on very important and crucial topics of research with the KSET aspirants across the state of Karnataka. Thesis writing and article writing ಎರಡು ವಿಷಯಗಳ ಕುರಿತು ನನಗೆ ಮಾತನಾಡಲಿಕ್ಕೆ ಕೇಳ್ಕೊಂಡಿದ್ದಾರೆ. ಸಂಶೋಧನೆಯ ಪ್ರಕ್ರಿಯೆಯಲ್ಲಿ ಥಿಸಿಸ್ ರೈಟಿಂಗ್ ಅನ್ನುವಂಥದ್ದು ಬಹಳ ಮಹತ್ತರವಾದಂತಹ ಘಟ್ಟ ಮತ್ತು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಅಂಶವಾಗಿದೆ. ರಿಸರ್ಚ್ ಅನ್ನೋ ಪ್ರಾಸೆಸ್ ಅಲ್ಲಿ ಏನಾಗುತ್ತೆ, ನಿರ್ದಿಷ್ಟ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಸಂಶೋಧನಾ ಉದ್ದೇಶಗಳನ್ನ ಇಟ್ಕೊಂಡು ಸಂಶೋಧನೆ ಮಾಡಬೇಕಾದಾಗ ಸಂಶೋಧಕರಾಗುವಂತ ಪ್ರಕ್ರಿಯೆಯಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಮತ್ತು ರಿಸರ್ಚ್ ಸ್ಕಿಲ್ಸ್ ಅನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದಂತ ಅಗತ್ಯ ಇರ್ತದೆ. ಸೊ ದ ಪ್ರಾಸೆಸ್ ಆಫ್ ರಿಸರ್ಚ್ ಈಸ್ ಹೆಲ್ಪ್ಫುಲ್ ಟು ದ ರಿಸರ್ಚರ್ಸ್ ಇನ್ ಆರ್ಡರ್ ಟು ಡೆವಲಪ್ ದ ರಿಸರ್ಚ್ ಆಪ್ಟಿಟ್ಯೂಡ್ ಅಂಡ್ ರಿಸರ್ಚ್ ಸ್ಕಿಲ್ಸ್. ಸೊ ಸಂಶೋಧನಾ ಮಾಡುವಂತ ಪ್ರಕ್ರಿಯೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಸಂಶೋಧಕರಿಗೆ ಹಲವಾರು ಸಂಶೋಧನಾ ಕೌಶಲ್ಯಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ಳುವಂತ ಅಗತ್ಯ ಇರ್ತದೆ. ಅದು ವಿಶ್ಲೇಷಣೆ ಕೌಶಲ್ಯ ಆಗಿರ್ಬೋದು, ಕಂಪ್ಯೂಟರ್ನ ಬಳಸುವಂತ ಕೌಶಲ್ಯ ಆಗಿರ್ಬೋದು, ಸಂಖ್ಯಾಶಾಸ್ತ್ರದ ತಂತ್ರಗಳನ್ನ ಬಳಸ್ಕೊಳ್ಳುವಂತ ಕೌಶಲ್ಯ ಆಗ್ಬೋದು, ಸಂದರ್ಶನದ ಕೌಶಲ್ಯ ಆಗ್ಬೋದು, ವೀಕ್ಷಣೆಯ ಕೌಶಲ್ಯ ಆಗ್ಬೋದು. ಅದೇ ತರ ಸಂಶೋಧನಾ ಬರವಣಿಗೆಯ ಕೌಶಲ್ಯ ಕೂಡ ಒಂದಾಗಿರುತ್ತದೆ. ಸಂಶೋಧನಾ ಬರವಣಿಗೆ ಕೌಶಲ್ಯ ಈ ಥಿಸಿಸ್ ರೈಟಿಂಗ್ ಮತ್ತು ಆರ್ಟಿಕಲ್ ರೈಟಿಂಗ್ ಗೆ ಸಂಬಂಧಪಟ್ಟಿರುವಂತದ್ದು. ನನ್ನ ಒಂದು ಡಿಸ್ಕಷನ್ ಅನ್ನ 5 ಭಾಗಗಳಲ್ಲಿ ನಾನು ಇವತ್ತು ತಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದೇನೆ. ಸೊ ದ ಫಸ್ಟ್ ಪಾರ್ಟ್ ವಿಲ್ ಬಿ ಅಬೌಟ್ ದ ಪ್ರಾಸೆಸ್ ಆಫ್ ರಿಸರ್ಚ್. ಸಂಶೋಧನೆಯ ಒಂದು ಪ್ರಕ್ರಿಯೆ ಅಥವಾ ಪ್ರಮುಖವಾದ ಹಂತಗಳೇನಿದೆ, ಸೊ ಯಾವ ಹಂತದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಿರುವಂತಹ ವಿಷಯ ಏನಿದೆ, ಥಿಸಿಸ್ ರೈಟಿಂಗ್ ಅನ್ನುವಂಥದ್ದು ಹಾಗೂ ಆರ್ಟಿಕಲ್ ರೈಟಿಂಗ್ ಅನ್ನುವಂಥದ್ದು ನಾವು ನೋಡ್ತೇವೆ ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. 2ನೇ ಭಾಗದಲ್ಲಿ ಥಿಸಿಸ್ ರೈಟಿಂಗ್ ಅನ್ನ ಕುರಿತ, ಥಿಸಿಸ್ ರೈಟಿಂಗ್ ಅಂದರೇನು, ಥಿಸಿಸ್ ರೈಟಿಂಗ್ ಸಮಯದಲ್ಲಿ ಇರುವಂತಹ ಒಂದು ಯಾವುದೇ ಒಂದು ಥಿಸಿಸ್ಸಿನ ಔಟ್ಲೈನ್ ಏನು, ಪ್ರಮುಖ ಅಂಶಗಳೇನಾಗಿರ್ತದೆ ಮತ್ತು ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು ಒಂದು ಥಿಸಿಸ್ ಅನ್ನ ಬರಿಬೇಕಾದ್ರೆ, ಡೂಸ್ ಅಂಡ್ ಡೋಂಟ್ಸ್ ಆಫ್ ರೈಟಿಂಗ್ ಥಿಸಿಸ್ ಅನ್ನೋದನ್ನ ಕುರಿತು ನಾವು 2ನೇ ಭಾಗದಲ್ಲಿ ಚರ್ಚೆ ಮಾಡಲಿದ್ದೇವೆ. ನಂತರದ 3ನೇ ಭಾಗದಲ್ಲಿ ರಿಸರ್ಚ್ ಆರ್ಟಿಕಲ್ ರೈಟಿಂಗ್ ಅನ್ನ ಕುರಿತು, ಜರ್ನಲ್ಸ್ ಗಳಿಗೆ, ರಿಸರ್ಚ್ ಜರ್ನಲ್ಸ್ ಗಳಿಗೆ ಆರ್ಟಿಕಲ್ ಅನ್ನ ಬರೆಯುವುದಾದ್ರೆ ರಿಸರ್ಚ್ ಆರ್ಟಿಕಲ್ ಅಂದ್ರೆ ಏನು, ಅದರಲ್ಲಿ ಇರುವಂತಹ ಪ್ರಮುಖ ಅಂಶಗಳೇನು ಮತ್ತು ರಿಸರ್ಚ್ ಆರ್ಟಿಕಲ್ ಅನ್ನ ಬರೀಬೇಕಾದಾಗ ಅನುಸರಿಸಬೇಕಾದಂತ ಮಾನದಂಡಗಳೇನು ಅನ್ನೋದನ್ನ ಕುರಿತು ಕೂಡ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ.
ಆಮೇಲೆ ಈ ಹಿಂದೆ ರಿಪೋರ್ಟ್ ರೈಟಿಂಗ್ ಮತ್ತು ಆರ್ಟಿಕಲ್ ರೈಟಿಂಗ್ ಅನ್ನ ಕುರಿತು ಹಿಂದಿನ ಒಂದು ಸ್ಲೆಟ್ ಎಕ್ಸಾಮಿನೇಷನ್ ಗಳಲ್ಲಿ ಬಂದಿರುವಂತಹ ಕೆಲವೊಂದು ಪ್ರಶ್ನೆಗಳನ್ನ ಕುರಿತು ನಾವು ಚರ್ಚೆ ಮಾಡೋಣ. ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಕೊನೆ ಹಂತದಲ್ಲಿ ಈ ಎರಡು ವಿಷಯ ಏನಿದೆ, ಥೀಸಿಸ್ ರೈಟಿಂಗ್ ಮತ್ತು ಆರ್ಟಿಕಲ್ ರೈಟಿಂಗ್ ಅನ್ನ ಕುರಿತು ನಿಮ್ಮಲ್ಲಿ ಏನಾದರೂ ಸಂಶಯಗಳಿದ್ರೆ, ಪ್ರಶ್ನೆಗಳಿದ್ರೆ ಅದನ್ನ ಎತ್ಕೊಂಡು ಚರ್ಚೆ ಮಾಡುವ. So this is what outline I have planned for the today's interaction on the topic given to me, thesis writing and article writing. Now let us understand the process of research, or in other words, it is also a steps of research. So before we understand thesis writing, we need to have an overview understanding of the process or steps involved in doing research, in which step this thesis writing is followed. ಸಂಶೋಧನಾ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಹಂತಗಳಿದೆ ಮತ್ತು ಯಾವ ಹಂತದಲ್ಲಿ ನಾವು ಈ ಥೀಸಿಸ್ ರೈಟಿಂಗ್ ಅನ್ನ ಮಾಡ್ತೀವಿ ಅನ್ನುವಂಥದ್ದು. ಯಾವುದೇ ಒಂದು ಸಂಶೋಧನಾ ಪ್ರಾರಂಭ ಆಗುವಂತದ್ದು ಸೆಲೆಕ್ಷನ್ ಆಫ್ ರಿಸರ್ಚ್ ಟಾಪಿಕ್. ಎನಿ ರಿಸರ್ಚ್, ವೆದರ್ ಇಟ್ ಇಸ್ ಎ ಸೋಷಿಯಲ್ ಸೈನ್ಸ್ ಆರ್ ಸೈನ್ಸ್ ಆರ್ ಎನಿ ರಿಸರ್ಚ್ ದಟ್ ಬಿಗಿನ್ಸ್ ವಿತ್ selection of a research topic or a research problem. And this is a very crucial stage or phases of research wherein the researcher involve himself or herself and think about what topic to be taken as a topic of research or a problem of research. So while selecting the research topic, the researcher has to collect the secondary data, literature, read, understand, conceptualize, discuss with the research supervisors, deliberate, examine, and then finally come out with a research topic. So ಸಂಶೋಧನಾ ಪ್ರಕ್ರಿಯೆಯ ಮೊದಲ ಹಂತ ಸಂಶೋಧನಾ ಸಮಸ್ಯೆ ಅಥವಾ ಶೀರ್ಷಿಕೆಯ ಆಯ್ಕೆ ಆಗಿರ್ತದೆ. ಆ ಸಂಶೋಧನಾ ಶೀರ್ಷಿಕೆ ಮತ್ತು ಆಯ್ಕೆಯ ಹಂತದಲ್ಲಿ ಸಂಶೋಧಕರಾದಂತವರು ಯಾವ ವಿಷಯ ಕುರಿತು ಅವರಿಗೆ ಆಸಕ್ತಿ ಇದೆ ಅದನ್ನ ಕುರಿತು ಇರುವಂತ ಲಿಟರೇಚರ್ ಅನ್ನ, ಸಾಹಿತ್ಯವನ್ನ ಸಂಗ್ರಹಿಸೋದರ ಮೂಲಕ ಅದನ್ನ ಓದುವುದು, ಅರ್ಥ ಮಾಡಿಕೊಳ್ಳುವುದು, ಬರವಣಿಗೆ ಮಾಡುವಂಥದ್ದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಪರಿಕಲ್ಪನೆಗಳ ಸ್ಪಷ್ಟತೆಯನ್ನು ಹೊಂದುವಂಥದ್ದು ಮತ್ತು ಮಾರ್ಗದರ್ಶಕರ ಜೊತೆ ಚರ್ಚೆ ಮಾಡುವಂಥದ್ದು, ಈ ಎಲ್ಲ ಹಂತಗಳ ಮೂಲಕ ಒಂದು ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಾಗ್ತದೆ. ಸಂಶೋಧನಾ ಪ್ರಕ್ರಿಯೆಯ ಎರಡನೇ ಹಂತ ರಿವ್ಯೂ ಆಫ್ ಲಿಟರೇಚರ್, ಸಾಹಿತ್ಯ ಪರಾಮರ್ಶೆ ಅಥವಾ ಸಾಹಿತ್ಯ ಅವಲೋಕನ ಅಂತ ನಾವು ಹೇಳ್ತೇವೆ. ಸೊ ರಿವ್ಯೂ ಆಫ್ ಲಿಟರೇಚರ್ ಈಸ್ ನಥಿಂಗ್ ಬಟ್ ಕಲೆಕ್ಟಿಂಗ್ the various research piece of works in the form of reference books, in the form of research reports, in the form of dissertations, in the form of articles published in the peer review refereed journals. ಸಾಹಿತ್ಯ ಪರಾಮರ್ಶೆ ಅನ್ನುವಂಥದ್ದು ಸಂಶೋಧನೆಯ ಎರಡನೇ ಭಾಗವಾಗಿರುತ್ತದೆ. ಈ ಹಂತದಲ್ಲಿ ಸಂಶೋಧಕರಾದಂತವರು ನಮ್ಮ ಸಂಶೋಧನೆಗೆ ಸಂಬಂಧಪಟ್ಟಂತ ಸೆಕೆಂಡರಿ ಲಿಟರೇಚರ್, ಸಾಹಿತ್ಯವನ್ನ ಕಲೆಕ್ಟ್ ಮಾಡ್ತಾರೆ. ಸಾಹಿತ್ಯ ಅನ್ನುವಂಥದ್ದು ಸಂಶೋಧನಾ ಪ್ರಬಂಧಗಳ ರೂಪದಲ್ಲಿ, PhD ಪ್ರಬಂಧಗಳ ರೂಪದಲ್ಲಿ, ಪುಸ್ತಕಗಳ ರೂಪದಲ್ಲಿ ಅಥವಾ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗುವಂತ ಲೇಖನಗಳ ರೂಪದಲ್ಲಿ ಇರುತ್ತೆ. ಅದನ್ನ ಕಲೆಕ್ಟ್ ಮಾಡುವಂತಹ ಹಂತ ರಿವ್ಯೂ ಆಫ್ ಲಿಟರೇಚರ್ ಆಗಿರ್ತದೆ. ಸಂಗ್ರಹಿಸಿದ ಸೆಕೆಂಡರಿ ಡೇಟಾವನ್ನ, ಲಿಟರೇಚರ್ ಅನ್ನ, ಆರ್ಟಿಕಲ್ಸ್ ಅನ್ನ, ಬುಕ್ಸ್ ಅನ್ನ, ಸಂಶೋಧನಾ ವರದಿಗಳನ್ನ ಓದೋದರ ಮೂಲಕ ಮುಖ್ಯವಾಗಿ ಎರಡು ಅಂಶಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸಲಾಗ್ತದೆ. ಏನು ಸಂಶೋಧನೆ ಆಗಿದೆ, ನಾವು ಆಯ್ಕೆ ಮಾಡಿಕೊಂಡ ವಿಷಯದ ಮೇಲೆ ಏನೆಲ್ಲ ಸಂಶೋಧನೆ ಆಗಿದೆ ಮತ್ತು ಇನ್ನು ಏನು ಸಂಶೋಧನೆ ಆಗುವಂತ ಅಗತ್ಯ ಇದೆ. ಸೊ ದ ರಿವ್ಯೂ ಆಫ್ ಲಿಟರೇಚರ್ ಹೆಲ್ಪ್ಸ್ ಟು ಐಡೆಂಟಿಫೈ what research is done in a particular area that we have chosen and what are the areas that are unexplored by the previous researchers. So in other words, review of literature, the end goal of review of literature is to come out with the research lacunas or research gaps. ಸಾಹಿತ್ಯ ಪರಾಮರ್ಶೆಯ ಒಂದು ಹಂತದಲ್ಲಿ ಸಂಶೋಧಕ ಏನೆಲ್ಲ ಸಂಶೋಧನೆಗಳಾಗಿದೆ ಅಂತ ತಿಳ್ಕೊಳ್ಳೋದು ಒಂದಾಗಿದೆ, ಇನ್ನು ಏನು ಸಂಶೋಧನೆಗೆ ಮಾಡುವಂತ ಅಗತ್ಯ ಇದೆ ಅನ್ನುವಂಥದ್ದನ್ನ, ರಿಸರ್ಚ್ ಗ್ಯಾಪ್ ಅನ್ನು ಐಡೆಂಟಿಫೈ ಮಾಡುವಂತದ್ದನ್ನ ಎರಡನೇ ಹಂತದಲ್ಲಿ ಮಾಡಲಾಗ್ತದೆ. ಸಂಶೋಧನಾ ಪ್ರಕ್ರಿಯೆಯ ಮೂರನೇ ಹಂತದಲ್ಲಿ ವಿ ಫ್ರೇಮ್ ರಿಸರ್ಚ್ ಅಬ್ಜೆಕ್ಟಿವ್ಸ್, otherwise research questions, and also the hypothesis, otherwise called as logical assumptions.
So research objectives are framed in order to fill the research gaps identified in the previous stage of research. ಸಾಹಿತ್ಯ ಪರಾಮರ್ಶೆಯ ಹಂತದಲ್ಲಿ ಸಂಶೋಧನಾ ಗ್ಯಾಪ್ಗಳನ್ನ ಐಡೆಂಟಿಫೈ ಮಾಡಿದ ಮೇಲೆ ಆ ಗ್ಯಾಪ್ಗಳನ್ನ ಫಿಲ್ ಮಾಡೋ ದೃಷ್ಟಿಯಿಂದ ಹೊಸ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಳ್ಳೋ ದೃಷ್ಟಿಯಿಂದ ಸಂಶೋಧನಾ ಉದ್ದೇಶಗಳನ್ನ ನಾವು ಫ್ರೇಮ್ ಮಾಡ್ತೇವೆ. ಸಂಶೋಧನಾ ಉದ್ದೇಶಗಳು ಮತ್ತು ಸಂಶೋಧನಾ ಪ್ರಶ್ನೆಗಳನ್ನ ಒಂದೇ ಇದರಲ್ಲಿ ನಾವು ನೋಡ್ತೇವೆ. ಸಂಶೋಧನಾ ಉದ್ದೇಶಗಳಿಗೆ ಸಂಬಂಧಿಸಿದಂತ ಪ್ರಾಕಲ್ಪನೆಯನ್ನ ನಾವು ಈ 3ನೇ ಹಂತದಲ್ಲಿ ಫ್ರೇಮ್ ಮಾಡ್ತೇವೆ. 4ನೇ ಹಂತದಲ್ಲಿ ಸಂಶೋಧನಾ ಉದ್ದೇಶಗಳಿಗೆ ಅನುಸಾರವಾಗಿ ಯಾವ ಸಂಶೋಧನಾ ವಿನ್ಯಾಸವನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕನ್ನೋದನ್ನ ತೀರ್ಮಾನಿಸ್ತೇವೆ. So the 4th step will be deciding which research design we are going to adopt depending upon the nature, necessity and objectives of the research. So depending upon the nature of research, purpose of the research, type of research design we are going to adopt will be decided. So there are different research designs we will be adopting at the stage of 4th step of doing research. ಸಂಶೋಧನಾ ವಿನ್ಯಾಸವನ್ನ ಆಯ್ಕೆ ಮಾಡಿಕೊಂಡ ನಂತರ ಮುಂದಿನ ಹಂತದಲ್ಲಿ ಪ್ರಾಥಮಿಕ ದತ್ತಾಂಶಗಳನ್ನ ಸಂಗ್ರಹಿಸುವುದು ಆಗಿರ್ತದೆ. ಸೊ ಕ್ಷೇತ್ರ ಕಾರ್ಯದ ಮೂಲಕ ಯಾವ ಸಾಧನಗಳನ್ನ ಬಳಸಿಕೊಂಡು, ಯಾವ ತಂತ್ರಗಳನ್ನ ಬಳಸಿಕೊಂಡು, ಎಷ್ಟು ಸ್ಯಾಂಪಲ್ ಅನ್ನ ಇಟ್ಕೊಂಡು ಪ್ರಾಥಮಿಕ ದತ್ತಾಂಶವನ್ನ ಸಂಗ್ರಹಿಸಬೇಕನ್ನುವಂಥದ್ದು ಸಂಶೋಧನೆಯ 5ನೇ ಹಂತವಾಗಿರುತ್ತದೆ. ಸೊ ಬೇಸ್ಡ್ ಆನ್ ದ ರಿಸರ್ಚ್ ಡಿಸೈನ್, the next step what we will be doing is we will be adopting the right appropriate research tools and techniques. By using those tools and techniques, we will be collecting primary data from the fieldwork from the respondents. So once the primary data is collected, in the next step we will process the data and go for the data analysis. So 6ನೇ ಹಂತದಲ್ಲಿ ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹಿಸಿದ ಮೇಲೆ ಆ ಸಂಗ್ರಹಿಸಿದ ದತ್ತಾಂಶವನ್ನ ಸಂಸ್ಕರಣೆ ಮಾಡಿ ದತ್ತಾಂಶ ವಿಶ್ಲೇಷಣೆಯನ್ನ ಮಾಡ್ತೇವೆ. ಆ ಹಂತದಲ್ಲಿ ಬಹಳಷ್ಟು ಉಪ ಚಟುವಟಿಕೆಗಳನ್ನ ಸಂಶೋಧಕನಾದವನು ಮಾಡಬೇಕಾಗ್ತದೆ. ಸೊ ಡೇಟಾ ಪ್ರೊಸೆಸಿಂಗ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಪ್ರಾಸೆಸ್ ವೇರ್ ಇನ್ ವಿ ಮೇಕ್ ಡೇಟಾ editing, then we make data quantification, coding of the data, and then we make classification, and then we prepare coding key, we prepare master chart, and the master chart is transferred to computer. With the help of computer, we try to draw the tables and statistical test. ದತ್ತಾಂಶ ಸಂಸ್ಕರಣೆಯಲ್ಲಿ ದತ್ತಾಂಶ ಸಂಕಲನ ಮತ್ತು ಸಂಕೇತಗಳನ್ನ ನೀಡುವಂಥದ್ದು, ವರ್ಗೀಕರಣ ಮಾಡುವಂಥದ್ದು ಹಾಗೂ ವರ್ಗೀಕರಣ ಮಾಡಿದ್ರ ಮೂಲಕ ಕೋಡಿಂಗ್ ಕೀಯನ್ನ ಮಾಸ್ಟರ್ ಚಾರ್ಟ್ ಅನ್ನ ಮಾಡಿ ಕಂಪ್ಯೂಟರ್ ಅನ್ನ ಬಳಸಿ ನಾವು ದತ್ತಾಂಶ ಕೋಷ್ಟಕಗಳನ್ನ ಡ್ರಾ ಮಾಡಿ ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಷ್ಟೆಲ್ಲಾ ಹಂತಗಳಾದ ಮೇಲೆ ಕೊನೆಯ ಹಂತ ರೈಟಿಂಗ್ ಆಫ್ ರಿಸರ್ಚ್ ರಿಪೋರ್ಟ್. ಸಂಶೋಧನಾ ವರದಿಯನ್ನ ಅಥವಾ ಥೀಸಿಸ್ ಅನ್ನ ಬರೆಯುವಂತ ಒಂದು ಹಂತ ಇದಾಗಿರ್ತದೆ. ಸೊ ದಿಸ್ ಇಸ್ ವಾಟ್ ದ ಔಟ್ಲೈನ್ ಆಫ್ like the process of research or steps of research in any areas of research. So now let us come to the crucial part of my today's topic that is given is thesis writing. Thesis writing ಅಂತಂದ್ರೆ ಯೂಶುವಲಿ ಡಾಕ್ಟರೇಟ್ ಲೆವೆಲ್ ಅಲ್ಲಿ, PhD ಲೆವೆಲ್ ಅಲ್ಲಿ ನಾವು ಥೀಸಿಸ್ ಅನ್ನ ಬರೆಯುವಂತದ್ದಾಗಿರ್ತದೆ. ಸೊ ಥೀಸಿಸ್ ರೈಟಿಂಗ್ ಇಸ್ ದ ಫೈನಲ್ ಸ್ಟೆಪ್ ಆಫ್ ಎನಿ ರಿಸರ್ಚ್. ಸೊ ಯಾವುದೇ ಸಂಶೋಧನೆ ಆರಂಭಗೊಂಡ ನಂತರ ಅದರ ಅಂತಿಮ ಘಟ್ಟ ಅಥವಾ ಕೊನೆಯ ಹಂತ ಥೀಸಿಸ್ ರೈಟಿಂಗ್ ಅನ್ನುವಂಥದ್ದು ಆಗಿರ್ತದೆ. ಸೊ ರಿಸರ್ಚರ್ ರೆಕಾರ್ಡ್ ಅಬೌಟ್ ದ ಪ್ರಾಸೆಸ್ ಆಫ್ ರಿಸರ್ಚ್. ಸೊ ಸಂಶೋಧಕನಾದವನು ತನ್ನ ಸಂಶೋಧನೆಯ ಪ್ರಾರಂಭದಿಂದ ಕೊನೆಯವರೆಗೆ ಏನೆಲ್ಲ ಅವನು ಚಟುವಟಿಕೆಗಳನ್ನ ಸಂಶೋಧನೆಯ ಭಾಗವಾಗಿ ಮಾಡಿದಾನೆ, ರೈಟ್ ಫ್ರಮ್ ಸೆಲೆಕ್ಷನ್ ಆಫ್ ಟಾಪಿಕ್ ಆರ್ ಎ ಪ್ರಾಬ್ಲಮ್ ಹಿಡ್ಕೊಂಡು then research objectives, research hypothesis, then design, universe and sample, ಆಮೇಲೆ ಡೇಟಾ ಕಲೆಕ್ಷನ್, ಡೇಟಾ ಪ್ರಾಸೆಸಿಂಗ್, ಡೇಟಾ ಅನಾಲಿಸಿಸ್, ಆಮೇಲೆ ಇನ್ಫರೆನ್ಸಸ್ ಏನು, ಡಿಸ್ಕಷನ್ ಏನು, ಎಲ್ಲವನ್ನ ಸಂಶೋಧಕನಾದವನು ಆ ಸಂಶೋಧನಾ ವರದಿಯಲ್ಲಿ ವ್ಯವಸ್ಥಿತವಾಗಿ ದಾಖಲಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಥೀಸಿಸ್ ರೈಟಿಂಗ್ ಇಸ್ ರಿಸರ್ಚರ್ ರೆಕಾರ್ಡ್
about the process that a researcher has involved right from the beginning of research till preparation of the report. It is also recording of the procedures followed in achieving research objectives. Every research will have its own objectives, and the purpose of doing research will be to satisfy those objectives. Research are otherwise called as research questions. So every research will have some research questions, and we will be trying to find out answers to those questions. So in order to find out answers to the research questions, what procedures the researcher has followed is recorded in the form of its report. This is writing. And the quality of research is measured based on its report. ಸೊ ಯಾವುದೇ ಸಂಶೋಧನೆ ಕೈಗೊಂಡಾಗ ಆ ಸಂಶೋಧನೆಯ ಗುಣಮಟ್ಟ ಏನಿದೆ, ಎಷ್ಟಿದೆ ಅನ್ನುವಂಥದ್ದು ಆ ಸಂಶೋಧನಾ ವರದಿಯನ್ನ ಆಧರಿಸಿ ನಿರ್ಧರಿಸಲಾಗ್ತದೆ. ಸೊ ದ ಕ್ವಾಲಿಟಿ ಆಫ್ ರಿಸರ್ಚ್ ಈಸ್ ಡಿಸೈಡೆಡ್ depending upon by seeing, by glancing at the research report or a thesis. So the many of the research scholars go for the research doctoral work. They might have done research work very systematically, very carefully. But if it is not written properly, if the thesis is not written properly, then the impression of the on the quality of that research will be different. So what I'm trying to say here is that thesis writing or research report is the important document based on which the reader will decide what quality of research is done by the researcher. Through the research report, researcher advocates for policy, planning, programs, and interventions. Why thesis writing is important? Because in every thesis, we will be taking up research questions, objectives, and those questions will be new in its form. Because the term research itself is re and search. Re means again and searching for the answers to the questions and solution to the problems. And in every research, we will be trying to identify the new questions. And through the new questions and new objectives, we will be trying to contribute to the existing body of knowledge. ಈ ಪ್ರತಿಯೊಂದು ಸಂಶೋಧನೆಯ ಉದ್ದೇಶ ಮತ್ತು ಪ್ರಶ್ನೆಗಳು ಯಾವಾಗಲೂ ಹೊಸ ಸ್ವರೂಪದ್ದಾಗಿರ್ತದೆ. ಸೊ ಹೊಸ ಪ್ರಶ್ನೆ ಅಥವಾ ಹೊಸ ಉದ್ದೇಶಗಳನ್ನ ನಮ್ಮ ಸಂಶೋಧನೆಯಲ್ಲಿ ಹಾಕಿಕೊಳ್ಳೋದ್ರ ಮೂಲಕ ನಾವು ಇದ್ದಂತ ಜ್ಞಾನ ಏನಿದೆ ಆ ಜ್ಞಾನದಲ್ಲಿ ಹೊಸ ವಿಷಯವನ್ನ ನಾವು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ by doing so, we will be trying to advocate for the policy interventions, development planning interventions, and program interventions. ಯಾವುದೇ ಒಂದು ಸಂಶೋಧನೆ ಥೀಸಿಸ್ ವರ್ಕ್ ಆದಾಗ ಅದರ ಒಂದು ರೆಕಮೆಂಡೇಶನ್ಸ್, ಸಲಹೆಗಳ ಮತ್ತು ಶಿಫಾರಸುಗಳ ನಮ್ಮ ಸಮಾಜದಲ್ಲಿ ಅಥವಾ ಒಂದು ದೇಶದಲ್ಲಿ ಆಗುವಂತ ಅಭಿವೃದ್ಧಿ ನೀತಿಗಳೇನಿದ್ದಾವೆ, ಅಭಿವೃದ್ಧಿ ಯೋಜನೆ ಏನಿದೆ, ಅಭಿವೃದ್ಧಿ ಕಾರ್ಯಕ್ರಮಗಳ ರೂಪಿಸುವಿಕೆ ಅದು ಪೂರಕವಾಗ್ತದೆ. ಸೊ therefore thesis should be written so carefully by the researchers. And thesis is a communication to the policy makers, bureaucrats, and development organizations. So ಒಂದು ಯಾವುದೇ ಒಂದು ಸಂಶೋಧನಾ ಆಧಾರಿತ ಲೇಖನ ಅಥವಾ ಸಂಶೋಧನಾ ಆಧಾರಿತ ಒಂದು ಪ್ರಬಂಧ ಅದು ನೀತಿ ನಿರೂಪಕರಿಗೆ ಅದು ದಾರಿದೀಪ ಆಗ್ತದೆ, ಅಥವಾ ಸರ್ಕಾರಕ್ಕೆ ಅಥವಾ ಬ್ಯೂರೋಕ್ರಾಟ್ಸ್ ಗಳಿಗೆ ಅದು ಉಪಯೋಗ ಆಗುತ್ತೆ. ಸೊ ಯಾವುದೇ ಒಂದು ನೀತಿಯನ್ನ ರೂಪಿಸಬೇಕಾದಾಗ ಆ ನೀತಿ ರೂಪಿಸುವಿಕೆ ಅನ್ನುವಂಥದ್ದು ಸಂಶೋಧನೆಯ ಫಲಿತಾಂಶ ಮತ್ತು ಶಿಫಾರಸುಗಳನ್ನು ಆಧರಿಸಿ ಅದು ಡಿಪೆಂಡ್ ಆಗ್ತದೆ. ಆ ಕಾರಣಕ್ಕಾಗಿ thesis writing is a very important aspect of research. And research report is a technical report written very carefully. So thesis writing ಅನ್ನುವಂಥದ್ದು, ರಿಸರ್ಚ್ ರಿಪೋರ್ಟ್ ಅನ್ನುವಂಥದ್ದು ಬೇರೆ ಕ್ಯಾಶುವಲ್ ಆಗಿ ನಾವು ಬರವಣಿಗೆ ಮಾಡುವಂತದ್ರಿಂದ ತುಂಬಾ ಭಿನ್ನವಾಗಿದೆ. ಇಟ್ಸ್ ಎ ವೆರಿ ಟೆಕ್ನಿಕಲ್ writing. So because there are many established procedures, established guidelines for writing a research report. So all those established guidelines and procedures are to be followed when you are writing any research report or any thesis. ಯಾವುದೇ ಮಹಾಪ್ರಬಂಧವನ್ನ ನಾವು ಬರೀಬೇಕಾದಾಗ ತುಂಬಾ ಪ್ರಬಂಧವನ್ನ ಬರೀಲಿಕ್ಕೆ ಇರುವಂತ ಮಾರ್ಗದರ್ಶನಗಳೇನಿದೆ ಅವುಗಳನ್ನ ಗಮನದಲ್ಲಿಟ್ಟುಕೊಂಡು ಅವುಗಳನ್ನ ಪಾಲಿಸುವುದರ ಮೂಲಕ ಬರೀಬೇಕಾಗ್ತದೆ. ಅಲ್ಲಿ ಸಂಶೋಧನೆಗೆ ಮನಸ್ಸಿಗೆ ಬಂದಂತೆ ಬರೀಲಿಕ್ಕೆ ಯಾವುದೇ ಸ್ವಾತಂತ್ರ್ಯ ಇರುವುದಿಲ್ಲ.
and the every word and sentence is evidence based in the thesis writing. ಸೊ ಯಾವುದೇ ಒಂದು ಮಹಾಪ್ರಬಂಧದಲ್ಲಿ ನಾವು ಬಳಸುವ ಪ್ರತಿಯೊಂದು ಪದ ಮತ್ತು ವಾಕ್ಯಗೆ ಸಾಕ್ಷ್ಯಾಧಾರಗಳಿಟ್ಕೊಂಡು ಬರೀಬೇಕಾಗ್ತದೆ. ಏನನ್ನು ಕೂಡ ಮನಸ್ಸಿಗೆ ಬಂದ ಹಾಗೆ ಬರೀಲಿಕ್ಕೆ ಅವಕಾಶ ಇಲ್ಲ. ನಾವು ಏನು ಕ್ಷೇತ್ರ ಕಾರ್ಯದ ಮೂಲಕ ನಮಗೆ ದತ್ತಾಂಶ ಸಿಗ್ತದೆ, ಆ ದತ್ತಾಂಶವನ್ನು ಆಧರಿಸಿ ಆ ದತ್ತಾಂಶಗಳನ್ನ ಸಾಕ್ಷ್ಯಾಧಾರಗಳನ್ನಾಗಿಟ್ಕೊಂಡು ಅದನ್ನ ಆಧರಿಸಿ ಪ್ರಾಥಮಿಕ ದತ್ತಾಂಶವನ್ನು ಆಧರಿಸಿ ನಾವು ನಮ್ಮ ರಿಪೋರ್ಟ್ ಅನ್ನ ಬರಿತೇವೆ. ಪ್ರತಿಯೊಂದು ಸೆಂಟೆನ್ಸ್ ಬರಿಬೇಕಾದಾಗ ಅದಕ್ಕೆ ಅದರದ್ದೇ ಆದಂತ ಎವಿಡೆನ್ಸಸ್ ಇಟ್ಕೊಂಡು ನಾವು ಬರಿತೇವೆ. ಸುಮ್ಮನೆ ಏನಾದ್ರೂ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ. ಫೈನಲಿ ಇಟ್ ಈಸ್ ಎ ವೆರಿ ವೆರಿ ಟೆಕ್ನಿಕಲ್ ರೈಟಿಂಗ್. ಥೀಸಿಸ್ ರೈಟಿಂಗ್ ಅನ್ನೋಂಥದ್ದು ತುಂಬಾ ಟೆಕ್ನಿಕಲ್ ಆಗಿ ಬರೆಯುವಂತ ಒಂದು ಮಹಾಪ್ರಬಂಧ ಅನ್ನೋದು ಬರೆಯುವಂತದ್ದು ಆಗಿರ್ತದೆ. ನಾವು let us understand what are the important parts of writing any thesis. ಮಹಾಪ್ರಬಂಧವನ್ನ ಬರಿಬೇಕಾದಾಗ ಮಹಾಪ್ರಬಂಧದ ಪ್ರಮುಖ ಕಂಟೆಂಟ್ಸ್ ಗಳೇನು, ಪ್ರಮುಖ ಅಂಶಗಳೇನು ಅನ್ನುವಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಯಾವುದೇ ಒಂದು ಮಹಾಪ್ರಬಂಧವನ್ನ ಬರಿಬೇಕಾದರೆ ಮಹಾಪ್ರಬಂಧದಲ್ಲಿ ಮುಖ್ಯವಾಗಿ ನಾವು 3 ಭಾಗಗಳನ್ನ ನೋಡ್ತೇವೆ. ಈ ಸೀಕ್ವೆನ್ಸ್ ಅನ್ನೋಂಥದ್ದು ನಮಗೆ ಗೊತ್ತಿರ್ಬೇಕು. ಸೊ ನೆಟ್ ಸ್ಲೆಟ್ ಎಕ್ಸಾಮ್ಸ್ ಅಲ್ಲಿ ಈ ಸೀಕ್ವೆನ್ಸ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಇರ್ತದೆ. ಈ 3 ಭಾಗಗಳಲ್ಲಿ ಒಂದೊಂದನ್ನ, ಸೊ ಯಾವುದೇ ಮಹಾಪ್ರಬಂಧದಲ್ಲಿ ಮುಖ್ಯವಾಗಿ ನಾನು 3 ಭಾಗ ಅಂತ ಹೇಳಿದೆ. ಮೊದಲನೇ ಭಾಗ ಆರಂಭದ ಭಾಗ, ಎರಡನೇ ಭಾಗ ಮುಖ್ಯ ಭಾಗ, ಕೊನೆಯ ಭಾಗ ಅದು ಅಂತಿಮ ಭಾಗ, ಮಹಾಪ್ರಬಂಧದ ಅಂತಿಮ ಭಾಗವಾಗಿರ್ತದೆ. ಸೊ ಈ 3 ಭಾಗಗಳು ಪ್ರತಿಯೊಂದು ಮಹಾಪ್ರಬಂಧದಲ್ಲಿ ಥೀಸಿಸ್ ನಲ್ಲಿ ಇದ್ದೇ ಇರಬೇಕು. ಇಟ್ ಈಸ್ ಅನ್ ಎಸ್ಟಾಬ್ಲಿಷ್ಡ್ ನಾರ್ಮ್. ಸೊ ಮೊದಲನೇ ಭಾಗ ತಗೊಂಡಾಗ, ಆರಂಭದ ಭಾಗ ತಗೊಂಡಾಗ ಅದನ್ನ ನಾವು ಪ್ರಿಲಿಮಿನರಿ ಅಂತ ಕರಿತೀವಿ. ಸೊ ಎವ್ರಿ ಥೀಸಿಸ್ need to have these 3 important parts. Every thesis will have these 3 important parts, and this sequence of writing this part is strictly followed everywhere. So the first part ಏನು ಅಂತಂದ್ರೆ ಪ್ರಿಲಿಮಿನರಿ, ಪ್ರಾರಂಭದ ಭಾಗ. ಸೊ ಪ್ರಾರಂಭದ ಭಾಗದಲ್ಲಿ ಒಂದು 8 ಉಪ ಅಂಶಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಮೊದಲನೇದು ವಿ ರೈಟ್ ಟೈಟಲ್ ಪೇಜ್. ಯಾವುದೇ ಒಂದು ಮಹಾಪ್ರಬಂಧ ಅಥವಾ ಥೀಸಿಸ್ ಬರಿಬೇಕಾದರೆ ಅದರಲ್ಲಿ ಮೊದಲನೇದು ಟೈಟಲ್ ಪೇಜ್ ಅನ್ನಂಥದ್ದು ಮುಖ್ಯವಾಗಿರ್ತದೆ. ಸೊ ಟೈಟಲ್ ಪೇಜ್ ಅಂದ್ರೆ ಏನು? ಯಾವುದೇ ಆ ಪುಸ್ತಕ ಮಹಾಪ್ರಬಂಧದ ಮೊದಲನೆಯ ಒಂದು ಅವರ ಮೇಲೆ ಇರುವಂತದ್ದು ಮತ್ತು ಅದರೊಳಗಡೆ ಒಂದು ಫಸ್ಟ್ ಇರುವಂತ ಒಂದು ಪುಟವಾಗಿರ್ತದೆ. ಸೊ ಟೈಟಲ್ ಪೇಜ್ ಅಲ್ಲಿ ಏನೆಲ್ಲ ನಾವು ಬರೀತೀವಿ ಅಂತಂದ್ರೆ, ಫಸ್ಟ್ ಸಂಶೋಧನೆ ಕೈಗೊಂಡಂತ ಸಂಶೋಧನೆ ಶೀರ್ಷಿಕೆ, ಟಾಪಿಕ್ ಆಫ್ ದ ರಿಸರ್ಚ್ ಸ್ಟಡಿ ಇಸ್ ರಿಟನ್ ಇನ್ ದ ಟೈಟಲ್ ಪೇಜ್. ದೆನ್ ಯಾರು ಸಂಶೋಧನೆಯನ್ನ ಮಾಡಿದ್ದಾರೆ, ದ ನೇಮ್ ಆಫ್ ದ ರಿಸರ್ಚರ್, ಒನ್ ಹೂ ಹ್ಯಾಸ್ ಅಂಡರ್ಟೇಕನ್ ದ ರಿಸರ್ಚ್, his or her name is written after the title of the research study. And then who has guided, ಮಹಾಪ್ರಬಂಧವನ್ನ ರಚಿಸಲಿಕ್ಕೆ, ಸಂಶೋಧನೆ ಕೈಗೊಳ್ಳಲಿಕ್ಕೆ ಯಾರು ಮಾರ್ಗದರ್ಶನವನ್ನ ಮಾಡಿದ್ದಾರೆ ಅವರ ಒಂದು ಹೆಸರು ಮತ್ತು ಪದನಾಮವನ್ನ ಆ ಟೈಟಲ್ ಪೇಜ್ ದ 3ನೇ ಇದರಲ್ಲಿ ನಾವು ಬರಿತೇವೆ. ಅದಾದ್ಮೇಲೆ ಯಾವ ವಿಭಾಗಕ್ಕೆ ಮತ್ತು ಯಾವ ವಿಶ್ವವಿದ್ಯಾಲಯಕ್ಕೆ ಅದನ್ನ ಸಬ್ಮಿಟ್ ಮಾಡಲಾಗ್ತಾ ಇದೆ ಮತ್ತು ಯಾವ ವರ್ಷ ಆ ಥೀಸಿಸ್ ಅನ್ನ ಸಬ್ಮಿಟ್ ಮಾಡಲಾಗ್ತಾ ಇದೆ. ಇಷ್ಟು ಅಂಶಗಳನ್ನ ಟೈಟಲ್ ಪೇಜ್ ಆಫ್ ದ ಥೀಸಿಸ್ ದಲ್ಲಿ ಕಡ್ಡಾಯವಾಗಿ ಬರಿಬೇಕಾಗ್ತದೆ. ಸೊ ದ ಟೈಟಲ್ ಪೇಜ್ ಆಫ್ ದ ಥೀಸಿಸ್ ಇಸ್ ದ ಫಸ್ಟ್ ಪೇಜ್ ಇನ್ ದ ಪ್ರಿಲಿಮಿನರಿ ಪಾರ್ಟ್ ಆಫ್ ದ ಥೀಸಿಸ್, which will be on the top of the guiding page and also after that for the first page. The title page will have title of the research or topic of the PhD, and then name of the researcher, and then name of the research supervisor, and then name of the department and university, and then in which year the thesis is submitted. So these are the important aspects to be written in the first page of the preliminary part, that is title page. So ಅದಾದ್ಮೇಲೆ ಪ್ರಿಲಿಮಿನರಿ ಮೊದಲನೇ ಭಾಗದ ಎರಡನೇ ಅಂಶ ಏನು ಅಂತಂದ್ರೆ ಡಿಕ್ಲರೇಷನ್. ಡಿಕ್ಲರೇಷನ್ ಅಂದ್ರೆ ಘೋಷಣೆ. ಡಿಕ್ಲರೇಷನ್ ಅನ್ನ ಯಾರು ಮಾಡ್ತಾರೆ ಅಂತಂದ್ರೆ ರಿಸರ್ಚರ್ ಮಾಡ್ತಾರೆ. ಸೊ ಡಿಕ್ಲರೇಷನ್ ಈಸ್ ರಿಟನ್ ಬೈ ದ ರಿಸರ್ಚ್ ಸ್ಕಾಲರ್.
So what contents are written in the declaration is that the research scholar declare that the thesis written by thesis entirely prepared by him only, and the contents present in the thesis are original, and wherever the ideas are brought from the other sources, it is properly acknowledged, and the full thesis or part of the thesis is not submitted anywhere for the award of the any degree or diploma or doctoral work ಅನ್ನುವಂಥದ್ದನ್ನ ಸಂಶೋಧನಾ ವಿದ್ಯಾರ್ಥಿ ಈ ಘೋಷಣೆಯಲ್ಲಿ ಬರಿಬೇಕಾಗ್ತದೆ. ಸೊ ಘೋಷಣೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿ ಏನನ್ನ ಬರಿಬೇಕಾಗುತ್ತಂದ್ರೆ, ತಾನು ಸಿದ್ಧಪಡಿಸಿರುವಂತಹ ಸಂಶೋಧನಾ ಮಹಾಪ್ರಬಂಧ ಅದು ಸತ್ಯದಿಂದ ಕೂಡಿದೆ, ಅವನಿಂದಾನೇ ಸಿದ್ಧವಾಗಿದೆ, ಮತ್ತು ಬೇರೆಯವರಿಂದ ಯಾವ್ದಾದ್ರು ಸೋರ್ಸಸ್ ಗಳನ್ನ, ಬೇರೆ ಯಾವ್ದಾದ್ರು ರಿಸರ್ಚ್ ರಿಪೋರ್ಟ್ ಅಥವಾ ಆರ್ಟಿಕಲ್ ಅನ್ನು ರೆಫರ್ ಮಾಡಿದ್ರೆ ಅದಕ್ಕೆ ಅಕ್ನಾಲೇಜ್ ಮಾಡಲಾಗಿದೆ, ಮತ್ತು ಈ ಪ್ರಬಂಧ ಅಥವಾ ಈ ಪ್ರಬಂಧದ ಯಾವುದೇ ಭಾಗವನ್ನ ಯಾವುದೇ ವಿಶ್ವವಿದ್ಯಾಲಯದ ಡಿಪ್ಲೊಮಾ ಅಥವಾ ಪದವಿಗೆ ಯಾವುದೇ ಪದವಿಗೆ ಪಡ್ಕೊಳ್ಳಿಕ್ಕೆ ಸಬ್ಮಿಟ್ ಮಾಡಿಲ್ಲ ಅನ್ನೋದನ್ನ ಘೋಷಣೆ ಮಾಡ್ಬೇಕಾಗ್ತದೆ. ಸೊ ಈ ಥೀಸಿಸ್ನ ಮೊದಲನೇ ಭಾಗದ 3ನೇ ಪುಟ ಏನಾಗಿರ್ತದೆ ಅಂತಂದ್ರೆ ಸರ್ಟಿಫಿಕೇಟ್, ಪ್ರಮಾಣ ಪತ್ರ. ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನ ಸಂಶೋಧನಾ ಮಾರ್ಗದರ್ಶಕರು ನೀಡ್ತಾರೆ. ಸೊ ಸರ್ಟಿಫಿಕೇಟ್ ಈಸ್ ಗಿವನ್ ಬೈ ದ research supervisor saying that so and so person has worked on so and so topic under his or her guidance, and the work has been carried out by the researcher and it is original. So certificate ಅಲ್ಲಿ ಸಂಶೋಧನಾ ಮಾರ್ಗದರ್ಶಕರು ಏನನ್ನ ಬರೀತಾರೆ ಅಂತಂದ್ರೆ, ಸಂಶೋಧನಾ ವಿದ್ಯಾರ್ಥಿ ಇಂಥ ವಿಷಯದ ಮೇಲೆ ಸಂಶೋಧನೆಯನ್ನ ಕೈಗೊಂಡಿದ್ದು ಅದು ಒರಿಜಿನಲ್ ವರ್ಕ್ ಆಗಿದೆ ಅನ್ನುವಂಥದ್ದನ್ನ ಸರ್ಟಿಫಿಕೇಟ್ ಅಲ್ಲಿ ಸಂಶೋಧನಾ ಮಾರ್ಗದರ್ಶಕ ಸರ್ಟಿಫೈ ಮಾಡ್ತಾರೆ. ಅದಾದ್ಮೇಲೆ ಮೊದಲನೆಯ ಭಾಗದ 4ನೇ ಅಂಶ ಏನು ಅಂತಂದ್ರೆ ಅಕ್ನಾಲೆಜ್ಮೆಂಟ್ಸ್, ಕೃತಜ್ಞತೆಗಳು. ಈ ಒಂದು ಭಾಗ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಸಂಶೋಧನೆಯ ಪ್ರಾರಂಭದಿಂದ ಸಂಶೋಧನೆ ಮುಗಿಸೋವರೆಗೂ ಕೂಡ ಸಂಶೋಧನೆಗೆ ಯಾರಿಂದ ಸಹಾಯವನ್ನ ಪಡೆದುಕೊಂಡಿದ್ದಾನೆ ಅವರನ್ನೆಲ್ಲವನ್ನ ಕೂಡ ಇಲ್ಲಿ ಕೃತಜ್ಞತೆಯನ್ನ ಹೇಳುವಂತ ಭಾಗ ಇದಾಗಿರ್ತದೆ. ಸೊ ಇದರಲ್ಲಿ ಮುಖ್ಯವಾಗಿ ಕೃತಜ್ಞತೆ ಹೇಳಲೇಬೇಕಾದಂತದ್ದು ಯಾರಿಗೆ ಅಂತಂದ್ರೆ, ಒಂದ್ ವೇಳೆ ಕ್ಷೇತ್ರ ಕಾರ್ಯ ಆಧಾರಿತ ಸಂಶೋಧನೆ ಆಗಿದ್ದಲ್ಲಿ, ಫೀಲ್ಡ್ ಬೇಸ್ಡ್ ರಿಸರ್ಚ್ ಆಗಿದ್ದಲ್ಲಿ, ರೆಸ್ಪಾಂಡೆಂಟ್ಸ್ ಇಂದ ಪ್ರಾಥಮಿಕ ದತ್ತಾಂಶವನ್ನ ಸಂಗ್ರಹಿಸಿದ್ದ ಆಗಿದ್ದಲ್ಲಿ ಸಂಶೋಧಕನಾದವನು ಎಕ್ನಾಲೆಜ್ಮೆಂಟ್ ಅಲ್ಲಿ ಮೊದಲು ಧನ್ಯವಾದ ಹೇಳ್ಬೇಕಾಗಿದ್ದು, ಕೃತಜ್ಞತೆ ಹೇಳ್ಬೇಕಾಗಿದ್ದು ಮಾಹಿತಿದಾರರಿಗೆ. ಮಾಹಿತಿದಾರರು ಅವರ ಅಮೂಲ್ಯವಾದ ಸಮಯವನ್ನ ನಮಗೆ ಸಂದರ್ಶನಕ್ಕಾಗಿ ಅಥವಾ ಪ್ರಾಥಮಿಕ ಮಾಹಿತಿ ನೀಡುವುದಕ್ಕಾಗಿ ಕೊಟ್ಟಿದ್ದಕ್ಕಾಗಿ ಈ ಸಂಶೋಧನೆ ಕೈಗೊಂಡು ನಾವು ಮುಗಿಸಿರ್ತೇವೆ. ಆ ಕಾರಣಕ್ಕಾಗಿ ನಾವು ಮೊದಲು ರೆಸ್ಪಾಂಡೆಂಟ್ಸ್ಗೆ ಎಕ್ನಾಲೆಜ್ಮೆಂಟ್ ಅಲ್ಲಿ ಹೇಳ್ಬೇಕು, ಆಮೇಲೆ ರಿಸರ್ಚ್ ಸೂಪರ್ವೈಸರ್ಗೆ ಹೇಳ್ಬೇಕು, ಆಮೇಲೆ ಯಾರ್ಯಾರಿಂದ ಹೆಲ್ಪ್ ತಗೊಂಡಿದೀವಿ ಅದನ್ನೆಲ್ಲಾನು ಕೂಡ ಎಕ್ನಾಲೆಜ್ಮೆಂಟ್ ಅಲ್ಲಿ ಕೃತಜ್ಞತೆಗಳನ್ನ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ಫಸ್ಟ್ ಪಾರ್ಟಿನ 5ನೇ ಭಾಗ ಏನಂದ್ರೆ ಅಬ್ಸ್ಟ್ರಾಕ್ಟ್ ಆಫ್ ದ ಥೀಸಿಸ್. ಮಹಾಪ್ರಬಂಧದಲ್ಲಿ ಏನಿದೆ, ಶೀರ್ಷಿಕೆ, ಉದ್ದೇಶಗಳು ಮತ್ತು ವಿಧಾನ, ಮುಖ್ಯ ಫಲಿತಾಂಶ ಮತ್ತು ಸಲಹೆ ಸೂಚನೆಗಳೇನಿದೆ ಅದೆಲ್ಲವನ್ನು ಕೂಡ 2 ರಿಂದ 3 ಪ್ಯಾರಾಗ್ರಾಫ್ಗಳಲ್ಲಿ, ಒಂದು ಪುಟದಲ್ಲಿ ಸಾರಾಂಶದ ರೂಪದಲ್ಲಿ, ಪಕ್ಷಿನೋಟದ ರೂಪದಲ್ಲಿ, ಅಬ್ಸ್ಟ್ರಾಕ್ಟ್ ರೂಪದಲ್ಲಿ ಥೀಸಿಸ್ ಅಲ್ಲಿ ಕೊಡ್ಲಾಗ್ತದೆ. ಇದನ್ನ ಯಾಕೆ ಅಂತಂದ್ರೆ, ಥೀಸಿಸ್ ಅನ್ನ ನಾವು ಲೈಬ್ರರಿಲಿ ಇಟ್ಟಾಗ ಓದುಗವರು ಥೀಸಿಸ್ ಅನ್ನ ನೋಡಿದಾಗ ಥೀಸಿಸ್ ಒಳಗಡೆ ಎಲ್ಲವೂ ಏನಿದೆ ಅಂತ ನೋಡ್ಲಿಕ್ಕೆ ಕಷ್ಟ ಆಗ್ಬಹುದು. ಆ ಥೀಸಿಸ್ಸಿನ ಒಂದು ಸಾರಾಂಶವನ್ನ ನಾವು ಅಬ್ಸ್ಟ್ರಾಕ್ಟ್ ರೂಪದಲ್ಲಿ ಒಂದು ಪುಟದಲ್ಲಿ ಕೊಟ್ಟಾಗ ಓದುಗರು ಆ ಅಬ್ಸ್ಟ್ರಾಕ್ಟ್ ಅನ್ನ ನೋಡೋದ್ರ ಮೂಲಕ ಅದರಲ್ಲಿ ಏನಿದೆ ಅನ್ನೋ ಒಂದು ಪಕ್ಷಿ ನೋಟವನ್ನ ಪಡೆದುಕೊಂಡು ಅದು ಅವರಿಗೆ ಉಪಯುಕ್ತವಾಗಿದೆಯೋ ಇಲ್ಲೋ ಅನ್ನೋದನ್ನ ತೀರ್ಮಾನಿಸಲಿಕ್ಕೆ ಅದು ಸಹಾಯ ಆಗ್ತದೆ. ಅದಾದ್ಮೇಲೆ ಮೊದಲನೇ ಭಾಗ, ಥೀಸಿಸ್ಸಿನ ಮೊದಲನೇ ಭಾಗ 6ನೇ ಆಸ್ಪೆಕ್ಟ್ ಏನು ಅಂತಂದ್ರೆ ಕಂಟೆಂಟ್ಸ್. ಕಂಟೆಂಟ್ಸ್ ಅಂದ್ರೆ ಪರಿಬಿಡಿ. ಮಹಾಪ್ರಬಂಧದಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿದ್ದಾವೆ, ಅಧ್ಯಾಯದ ಸಂಖ್ಯೆ ಎಷ್ಟು, ಅಧ್ಯಾಯ ಯಾವುದು ಮತ್ತು ಅದು ಯಾವ ಪುಟದಿಂದ ಪ್ರಾರಂಭಗೊಳ್ಳುತ್ತೆ ಮತ್ತು ಯಾವ ಪುಟದವರೆಗೆ ಇದೆ ಅನ್ನೋದನ್ನ ಕಂಟೆಂಟ್ ಅಲ್ಲಿ, ಪರಿವಿಡಿಯಲ್ಲಿ ನೀಡಲಾಗ್ತದೆ. ಸೊ ಕಂಟೆಂಟ್ ಪೇಜ್ ವಿಲ್ ಹ್ಯಾವ್ ದ ಡಿಸ್ಕ್ರಿಪ್ಷನ್ ಆಫ್ ನಂಬರ್ ಆಫ್ ದ ನೇಮ್ಸ್ ಆಫ್ ದ ಚಾಪ್ಟರ್, number of the chapter, and from what page to what page that particular chapter is there in the thesis. All these details are given in the contents.
ಮಹಾಪ್ರಬಂಧದ ಮೊದಲನೇ ಭಾಗದ ಏಳನೆಯ ಅಂಶ ಏನು ಅಂತಂದ್ರೆ ಟೇಬಲ್ ಕಂಟೆಂಟ್ಸ್ ಆಫ್ ಟೇಬಲ್. ಸಂಶೋಧನಾ ವರದಿಯಲ್ಲಿ ಅಥವಾ ಮಹಾಪ್ರಬಂಧದಲ್ಲಿ ಮೊದಲನೆಯ ಒಂದು ಅಧ್ಯಾಯದಿಂದ ಕೊನೆಯ ಅಧ್ಯಾಯವರೆಗೆ ಎಲ್ಲೆಲ್ಲಿ ಕೋಷ್ಟಕಗಳನ್ನ ಬಳಸಲಾಗಿದೆ, ಆ ಕೋಷ್ಟಕಗಳಿಗೆ ನಾವು ಸಂಖ್ಯೆಯನ್ನ ಮತ್ತು ಶೀರ್ಷಿಕೆಗಳನ್ನ ನೀಡಿರ್ತೇವೆ. ಈ ಟೇಬಲ್ ಆಫ್ ಕಂಟೆಂಟ್ ಅಲ್ಲಿ ಕೋಷ್ಟಕಗಳ ಪರಿವಿಡಿಯಲ್ಲಿ ಕೋಷ್ಟಕದ ಸಂಖ್ಯೆ, ಕೋಷ್ಟಕದ ಹೆಸರು, ಶೀರ್ಷಿಕೆ ಹಾಗೂ ಆ ಕೋಷ್ಟಕ ಯಾವ ಪುಟದಲ್ಲಿದೆ ಎನ್ನುವ ಒಂದು ಪಟ್ಟಿಯನ್ನ ನಾವು ಸಿದ್ಧಪಡಿಸಿ ಮೊದಲನೇ ಭಾಗದಲ್ಲಿ ಇಡ್ತೇವೆ. ಸೊ ಓದುಗರಿಗೆ ಯಾವ ಕೋಷ್ಟಕ ಬೇಕಾಗಿದೆ ಅನ್ನೋದನ್ನ ನೋಡ್ಕೊಂಡು ಈಸಿಯಾಗಿ ಅದೇ ಕೋಷ್ಟಕಕ್ಕೆ ಹೋಗ್ಲಿಕ್ಕೆ ಈ ಒಂದು ಪುಟ ಹೆಲ್ಪ್ ಆಗ್ತದೆ. ಸರ್, ಸ್ಲೈಡ್ ಚೇಂಜ್ ಆಗ್ತಿಲ್ಲ. ಸರ್, ಹಲೋ ಸರ್. Please wait. Sir will be back. He's joining again. Please wait. Sir. Yes. Yes, sir. Yes, sir. You can continue, sir. Continue. Yes. So, ಸಂಶೋಧನಾ ಮಹಾಪ್ರಬಂಧದ ಎರಡನೇ ಸ್ವಲ್ಪ ಮುಖ್ಯ ಭಾಗವಾಗಿರುತ್ತದೆ. ಈಕೋ ಆಗ್ತಿದೆ. ಇಲ್ಲ ಸರ್, ತೊಂದರೆ ಇಲ್ಲ. ನಾನು ಇದಾಗ್ತೀನಿ, ನೀವು ಮಾಡಿ, ತೊಂದರೆ ಇಲ್ಲ. ಓಕೆ. ಈ ಮುಖ್ಯ ಭಾಗದಲ್ಲಿ ಸಜೆಸ್ಟಿವ್ ಆಗಿ ಒಂದು 6 ಚಾಪ್ಟರ್ಸ್ ಅನ್ನು ನಾವು ಬರೀತೇವೆ. ಯಾವುದೇ ಒಂದು ಸಂಶೋಧನೆಯ ಮಹಾಪ್ರಬಂಧ ಥೀಸಿಸ್ ಅಲ್ಲಿ ಮೊದಲನೆಯ ಒಂದು ಅಧ್ಯಾಯ ಇಂಟ್ರೊಡಕ್ಷನ್ ಆಗಿರುತ್ತದೆ. ಇಂಟ್ರೊಡಕ್ಷನ್ ಚಾಪ್ಟರ್ ಅಂತಂದ್ರೆ ಇಂಟ್ರೊಡಕ್ಷನ್ ಚಾಪ್ಟರ್ ವಿಲ್ ಬಿ ಗಿವಿಂಗ್ ಇಂಟ್ರೊಡಕ್ಷನ್ ಆಫ್ ದ ಟಾಪಿಕ್, key concepts involved in the topic, significance of the study, rationale of the study, and all these aspects.
ಸಂಶೋಧನೆಯ ಮಹಾಪ್ರಬಂಧದ ಮೊದಲನೇ ಒಂದು ಅಧ್ಯಾಯ ಪರಿಚಯವಾಗಿರ್ತದೆ, ಪೀಠಿಕೆ ಆಗಿರ್ತದೆ ಅಥವಾ ಪರಿಚಯ ಆಗಿರ್ತದೆ, ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಅನ್ನೋ ಚಾಪ್ಟರ್ ಅಲ್ಲಿ ಸಂಶೋಧಕನಾದವನು ಕೈಗೊಂಡ ಸಂಶೋಧನೆಯ ಶೀರ್ಷಿಕೆ ಮತ್ತು ಶೀರ್ಷಿಕೆಯಲ್ಲಿ ಅಡಗಿರುವ ಮತ್ತು ಉದ್ದೇಶಗಳಲ್ಲಿ ಅಡಗಿರುವ ಪ್ರಮುಖ ಪರಿಕಲ್ಪನೆಗಳ ಒಂದು ವಿವರಣೆಯನ್ನ, ಆಪರೇಷನಲ್ ಡೆಫಿನೇಷನ್ಸ್ ಅನ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಾಗ್ತದೆ. ಪ್ಲಸ್ ಸಂಶೋಧನೆ ಕೈಗೊಳ್ಳುವ ಅಗತ್ಯ ಏನಿದೆ, ಸಂಶೋಧನೆಯಿಂದ ಉಪಯೋಗ ಏನಾಗ್ತಾ ಇದೆ ಅನ್ನುವ ಮತ್ತು ಇನ್ನಿತರ ವಿವರಗಳನ್ನ ಒಟ್ಟಾರೆ ಪರಿಚಯವನ್ನ ಮೊದಲನೇ ಒಂದು ಅಧ್ಯಾಯದಲ್ಲಿ ಸಂಶೋಧಕನಾದವನು ಮಾಡ್ಲಿಕ್ಕೆ ಪ್ರಯತ್ನಿಸ್ತಾನೆ. ಸಂಶೋಧನೆ ಯಾವುದೇ ಒಂದು ಮಹಾಪ್ರಬಂಧದ ಎರಡನೇ ಒಂದು ಅಧ್ಯಾಯ ರಿವ್ಯೂ ಆಫ್ ಲಿಟರೇಚರ್ ಅಥವಾ ಸಾಹಿತ್ಯ ಪರಾಮರ್ಶೆ ಆಗಿರ್ತದೆ. ಸೊ ಸಾಹಿತ್ಯ ಪರಾಮರ್ಶದ ಬಗ್ಗೆ ನಾವು ಹಿಂದೆ ಈ ಚರ್ಚೆ ಮಾಡಿದೀವಿ. ನಾವು ಕೈಕೊಂಡಿರುವಂತಹ ಸಂಶೋಧನಾ ವಿಷಯದ ಕುರಿತು ಏನೆಲ್ಲ ರಿಸರ್ಚ್ ಸ್ಟಡೀಸ್ ಆಲ್ರೆಡಿ ಅವೈಲೇಬಲ್ ಇದಾವೆ. ರಿವ್ಯೂ ಆಫ್ ಲಿಟರೇಚರ್ will be presentation of the reviews of the previous research studies already made by various researchers related to our topic. So review of literature ಅನ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಮುಖ್ಯವಾಗಿ ಎರಡು ವಿಧಾನಗಳಲ್ಲಿ ನಾವು ಪ್ರೆಸೆಂಟ್ ಮಾಡ್ತೇವೆ. ಒಂದು ಆಥರ್ ವೈಸ್ ರಿವ್ಯೂ ಮಾಡ್ತೇವೆ. ಆಥರ್ ವೈಸ್ ರಿವ್ಯೂದಲ್ಲಿ ಬೇರೆ 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 ಆರ್ಟಿಕಲ್ಸ್ ಅನ್ನ ತಗೊಂಡು ಒಂದೊಂದು ಆರ್ಟಿಕಲ್ ಅಲ್ಲಿ ಅವರು ಆಥರ್ದು ಸರ್ನೇಮ್ ಕೊಟ್ಟು, ಆಮೇಲೆ ಯಾವ ಇಯರ್ ದಲ್ಲಿ ಅದು ಪಬ್ಲಿಷ್ ಆಗಿದೆ ಅಂತ ಹೇಳ್ಬಿಟ್ಟು ಟೈಟಲ್ ಹೇಳ್ಬಿಟ್ಟು ಅದ್ರಲ್ಲಿ ಏನ್ ಸಾರಾಂಶ ಇದೆ ಅಂತ 1-2 ಪ್ಯಾರಾಗ್ರಾಫ್ ಅಲ್ಲಿ ಬರೀತಾ ಹೋಗುವಂತದ್ದು. ಸೊ ಆ ತರ ಬರೀತಾ ಹೋಗಬೇಕಾದಾಗ, ಅಥರ್ವೈಸ್ ಮಾಡಬೇಕಾದಾಗ ಇಂಟರ್ನ್ಯಾಷನಲ್ ಸ್ಟಡೀಸ್ ಅನ್ನ ಮೊದಲು, ನ್ಯಾಷನಲ್ ಸ್ಟಡೀಸ್ ಅನ್ನ ಮೊದಲು, ಸ್ಟೇಟ್ ಲೆವೆಲ್ ಸ್ಟಡೀಸ್ ಅನ್ನ ನಂತರ, ಆಮೇಲೆ ಲೋಕಲ್ ಸ್ಟಡೀಸ್, ಈ ಒಂದು ಕ್ರೊನಾಲಜಿಯಲ್ಲಿ ಅದನ್ನ ಅರೇಂಜ್ ಮಾಡಲಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರುವ ಅಧ್ಯಯನಗಳು ಮೊದಲು, ರಾಷ್ಟ್ರ ಮಟ್ಟದಲ್ಲಿ ಮಾಡಿರುವ ಅಧ್ಯಯನಗಳು ನಂತರ, ಆಮೇಲೆ ಸ್ಥಳೀಯ ಮಟ್ಟದಲ್ಲಿ ಮಾಡಿರುವ ಅಧ್ಯಯನಗಳು ಗಳನ್ನ ನೀಡಲಾಗ್ತದೆ. ಆ ತರದ ಒಂದು ವಿಧಾನ ಇದೆ. ಆಮೇಲೆ ಅಥರ್ವೈಸ್ ಮಾಡಬೇಕಾದಾಗ ಕ್ರೊನಾಲಜಿಯನ್ನು ಕೂಡ ಫಾಲೋ ಮಾಡಲಾಗ್ತದೆ. ತುಂಬಾ ಮೊದಲು ಮಾಡಿರುವಂತ ಅಧ್ಯಯನಗಳು ಮೊದಲು, ಆಮೇಲೆ ನಂತರ ಲೇಟೆಸ್ಟ್ ಆಗಿ ಮಾಡಿರುವಂತ ಅಧ್ಯಯನಗಳು ನಂತರ. ಫಾರ್ ಎಕ್ಸಾಂಪಲ್, ನಾನು ಇವಾಗ ರಿವ್ಯೂ ಆಫ್ ಲಿಟರೇಚರ್ ಬರಿತಾ ಇದ್ದೀನಿ ಅಂತಂದ್ರೆ ನಮ್ ಕಡೆ ಒಟ್ಟು ಒಂದು 150 ಆರ್ಟಿಕಲ್ಸ್ ಇದಾವಂತಂದ್ರೆ ಅದರಲ್ಲಿ ತುಂಬಾ ಹಳೆ ಆರ್ಟಿಕಲ್ ಯಾವುದು 1950-60 ಇರ್ಬೋದು, ಅದನ್ನ ಮೊದಲು ರಿವ್ಯೂ ಮಾಡಿ ನಂತರ ಆ ಕ್ರೊನಾಲಜಿಯಲ್ಲಿ ಆಥರ್ ವೈಸ್ ನಾವು ರಿವ್ಯೂ ಮಾಡ್ಲಿಕ್ಕೆ, ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನೊಂದು ಥೆಮೆಟಿಕ್ ರಿವ್ಯೂ ಅಂತ ಮಾಡ್ತೇವೆ. ಥೆಮೆಟಿಕ್ ರಿವ್ಯೂದಲ್ಲಿ ಸಂಶೋಧನಾ ಶೀರ್ಷಿಕೆ ಮತ್ತು ಉದ್ದೇಶಗಳಿಗೆ ಸಂಬಂಧಿಸಿದ ಪ್ರಮುಖ ಪ್ಯಾರಾಮೀಟರ್ಸ್, ಪ್ರಮುಖ ಅಂಶಗಳೇನಿದಾವೆ ಅವುಗಳನ್ನ ಗುರುತಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಥೀಮ್ಗಳಲ್ಲಿ ರಿವ್ಯೂ ಅನ್ನ ಮಾಡಲಾಗ್ತದೆ. ಫಾರ್ ಎಕ್ಸಾಂಪಲ್, ನಾನೊಂದು ಓಲ್ಡ್ ಏಜ್ ರಿಲೇಟೆಡ್ ಒಂದು ಯಾವ್ದೋ ರಿಸರ್ಚ್ ಸ್ಟಡಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಓಲ್ಡ್ ಏಜ್ ರಿಲೇಟೆಡ್ ಮುಖ್ಯವಾದ ಥೀಮ್ಸ್ ಗಳನ್ನ ಮೊದಲು ಗುರುತಿಸಿಕೊಳ್ಳೋದು. ಫಿಸಿಕಲ್ ಆಸ್ಪೆಕ್ಟ್ಸ್, ಎಕನಾಮಿಕ್ ಆಸ್ಪೆಕ್ಟ್ಸ್, ಆಕ್ಯುಪೇಷನಲ್ ಆಸ್ಪೆಕ್ಟ್ಸ್, ಆಮೇಲೆ ಅಡ್ಜಸ್ಟ್ಮೆಂಟಲ್ ಆಸ್ಪೆಕ್ಟ್ಸ್, ಲೈಫ್ ಸ್ಯಾಟಿಸ್ಫ್ಯಾಕ್ಷನ್, ಹೀಗೆ ಇಂಪಾರ್ಟೆಂಟ್ ಥೀಮ್ ಗಳನ್ನ ಗುರುತಿಸಿ ಆ ಆರ್ಟಿಕಲ್ ಅನ್ನ ರಿವ್ಯೂ ಮಾಡ್ಬೇಕಾದಾಗ ಆ ಆರ್ಟಿಕಲ್ ಯಾವ್ಯಾವ ಥೀಮ್ ಗಳಿಗೆ ಸಂಬಂಧಪಟ್ಟಿದೆ ಆ ಥೀಮ್ ಗಳಲ್ಲಿ ಥೆಮೆಟಿಕ್ ಆಗಿ ಆ ಥೀಮ್ ಗಳನ್ನ ಹಂಚಿಕೊಳ್ಳುವಂಥದ್ದು. ಉದಾಹರಣೆಗೆ ಯಾವುದೋ ಒಂದು ಎ ಅನ್ನೋ ಆರ್ಟಿಕಲ್ ಸೋಷಿಯಲ್ ಮತ್ತು ಸೈಕಾಲಜಿಕಲ್ ಎರಡು ವಿಷಯಗಳ ಬಗ್ಗೆ ಅದರಲ್ಲಿ ಪ್ರಸ್ತಾಪ ಇದೆ ಅಂತಂದ್ರೆ, ಸೋಷಿಯಲ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳಿರೋದನ್ನ ಸೋಷಿಯಲ್ ಆಸ್ಪೆಕ್ಟ್ ಥೀಮ್ ಅಲ್ಲಿ ಬರೆದು, ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಏನಿದೆ ಅದು ಸೈಕಾಲಜಿಕಲ್ ಆಸ್ಪೆಕ್ಟ್ ಕಂಟೆಂಟ್ ಅಡಿಯಲ್ಲಿ ನಾವು ಅದನ್ನ ಹಂಚಿ ಬರೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ದಲ್ಲಿ ನೋಡೋದಾದ್ರೆ ಥಿಮೆಟಿಕ್ ಆಗಿ ರಿವ್ಯೂ ಮಾಡೋದು ಬೆಸ್ಟ್ ಅಂತ ಹೇಳಲಾಗ್ತದೆ. ಅದಾದ್ಮೇಲೆ ಪ್ರೊಫೈಲ್ ಆಫ್ ದ ಸ್ಟಡಿ ಏರಿಯಾ. ಸೊ ಎಂಪರಿಕಲ್ ಸ್ಟಡೀಸ್ ಇದ್ದಾಗ, ಕ್ಷೇತ್ರ ಅಧ್ಯಯನ ಮಾಡುವಂತ ಸ್ಟಡೀಸ್ ಇದ್ದಾಗ ನಾವು ಯಾವ ಕ್ಷೇತ್ರದಲ್ಲಿ, ಯಾವ ಭೌಗೋಳಿಕ ಪ್ರದೇಶದಲ್ಲಿ ಸಂಶೋಧನಾ ಅಧ್ಯಯನವನ್ನ ಕೈಗೊಂಡಿದ್ದೇವೆ ಆ ಭೌಗೋಳಿಕ ಪ್ರದೇಶದ ವಿವರವನ್ನ ಅಲ್ಲಿ ಈ 3ನೇ ಚಾಪ್ಟರ್ ಅಲ್ಲಿ, ಪ್ರೊಫೈಲ್ ಆಫ್ ದ ಸ್ಟಡಿ ಏರಿಯಾ ಚಾಪ್ಟರ್ ಅಲ್ಲಿ ನೀಡಲಾಗ್ತದೆ. ಉದಾಹರಣೆಗೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸ್ಟಡಿ ಮಾಡಲಾಗಿದ್ದರೆ ವಿಜಯಪುರ ಜಿಲ್ಲೆಯ ಒಟ್ಟು ಒಂದು ಹಿನ್ನೆಲೆಯನ್ನ, ಪ್ರೊಫೈಲ್ ಅನ್ನ ಎಜುಕೇಶನಲ್, ಸೋಷಿಯಲ್, ಜಿಯೋಗ್ರಫಿಕಲ್, ಎನ್ವೈರನ್ಮೆಂಟಲ್, ಬೇರೆ ಬೇರೆ ದೃಷ್ಟಿಯಿಂದ ಅದನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡುವಂತ ಚಾಪ್ಟರ್ ಇದಾಗಿರ್ತದೆ. ಸೊ ಯಾವುದೇ ಒಂದು ವಿಷಯವನ್ನ ಅಥವಾ ಸಾಮಾಜಿಕ ಗುಂಪಿನ ಕುರಿತು ಅಧ್ಯಯನ ಮಾಡಬೇಕಾದ್ರೆ ಆ ಭೌಗೋಳಿಕ ಪ್ರದೇಶ ಮತ್ತು ಆ ಭಾಗದ ಒಂದು ಹಿನ್ನೆಲೆಯ ಪರಿಚಯ ಇದ್ದಾಗ ನಮ್ಗೆ ಹೆಚ್ಚು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಪ್ರೊಫೈಲ್ ಚಾಪ್ಟರ್ ಅನ್ನ ನಾವು ಥೀಸಿಸ್ ಅಲ್ಲಿ ಸೇರಿಸಲಾಗ್ತದೆ. ಸೊ ಥೀಸಿಸ್ಸಿನ 4ನೇ ಚಾಪ್ಟರ್, ಮುಖ್ಯ ಭಾಗದ 4ನೇ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್ ಚಾಪ್ಟರ್. ಅದನ್ನ
ಹಾರ್ಟ್ ಆಫ್ ದ ಥೀಸಿಸ್ ಅಂತಾನೆ ಹೇಳ್ಬೋದು. ರಿಸರ್ಚ್ ಮೆಥಡಾಲಜಿ, ಸಂಶೋಧನಾ ವಿಧಾನ. ಸೊ ಸಂಶೋಧನಾ ವಿಧಾನ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಸಂಶೋಧಕನಾದವನು ಯಾವ್ಯಾವ ವಿಧಾನಗಳನ್ನ ಅನುಸರಿಸಿಕೊಂಡು ಸಂಶೋಧನೆ ಮಾಡಿದ್ದಾನೆ ಅನ್ನೋ ವಿವರಗಳನ್ನ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಸಂಶೋಧನಾ ವಿಧಾನದ ಪ್ರಾರಂಭ ಆಗುವಂತದ್ದು ಸಂಶೋಧನಾ ಉದ್ದೇಶಗಳಿಂದ. ಸಂಶೋಧನಾ ಉದ್ದೇಶದ ನಂತರ ಪ್ರಾಕಲ್ಪನೆಗಳು, ಆಮೇಲೆ ಯಾವ ಸಂಶೋಧನಾ ವಿನ್ಯಾಸವನ್ನ ಅಳವಡಿಸಿಕೊಳ್ಳಲಾಗಿದೆ, ಆಮೇಲೆ ಸಂಶೋಧನೆ ಮಾಡ್ಬೇಕಾದಾಗ, ಕ್ಷೇತ್ರ ಕಾರ್ಯ ಮಾಡ್ಬೇಕಾದಾಗ ಅಲ್ಲಿರುವಂತ ಯೂನಿವರ್ಸ್ ಏನು, ಜನಸಂಖ್ಯೆ ಏನು, ಮತ್ತು ಸ್ಯಾಂಪಲ್ ಏನು, ಸ್ಯಾಂಪಲ್ ಫ್ರೇಮ್ವರ್ಕ್ ಏನು ಅನ್ನೋದನ್ನ, ಯಾವ ಸಂಶೋಧನಾ ಸಾಧನಗಳನ್ನ ಬಳಸ್ಕೊಳ್ಳಲಾಗ್ತಾ ಇದೆ, ಯಾವ ಸಂಶೋಧನಾ ತಂತ್ರವನ್ನ ಬಳಸ್ಕೊಳ್ಳಲಾಗ್ತದೆ ಪ್ರಾಥಮಿಕ ದತ್ತಾಂಶ ಸಂಗ್ರಹಿಸಲಿಕ್ಕೆ, ಸಂಗ್ರಹಿಸಿದ ಪ್ರಾಥಮಿಕ ದತ್ತಾಂಶವನ್ನ ಹೇಗೆ ಸಂಸ್ಕರಿಸಲಾಗ್ತಾ ಇದೆ, ಹೇಗೆ ವಿಶ್ಲೇಷಿಸಲಾಗ್ತಾ ಇದೆ, ಯಾವ ಸಂಖ್ಯಾಶಾಸ್ತ್ರದ ತಂತ್ರಗಳನ್ನ ಬಳಸಲಾಗ್ತಾ ಇದೆ, ಮತ್ತು ಯಾವ ರೀತಿ ಅದನ್ನ ಚಾಪ್ಟರೈಸೇಷನ್ ಆಗಿ ಮಾಡಲಾಗ್ತಾ ಇದೆ, ಈ ಎಲ್ಲ ವಿವರಗಳನ್ನ ರಿಸರ್ಚ್ ಮೆಥಡಾಲಜಿಯಲ್ಲಿ ನಾವು ಬರಿಬೇಕಾಗ್ತದೆ. So research methodology is a very important chapter of any thesis, any doctoral work, wherein the researcher try to give description of the procedures followed by the researcher in achieving the research objectives, and the major contents of research methodology chapters will be research objectives, hypothesis, research design adopted, universe and sample, tools and techniques used, variable design, data processing, type of analysis made, and chapter scheme. These are the important, aspects, sub-contents written in the chapter research methodology. ಸಂಶೋಧನೆಯ ಮಹಾಪ್ರಬಂಧದ ಪ್ರಮುಖ ಭಾಗದ ಐದನೇ ಅಂಶ, ಐದನೇ ಚಾಪ್ಟರ್, ಅಧ್ಯಾಯ ಅನಾಲಿಸಿಸ್, ಇಂಟರ್ಪ್ರಿಟೇಷನ್ ಅಂಡ್ ಇನ್ಫರೆನ್ಸಸ್. ದತ್ತಾಂಶ ವಿಶ್ಲೇಷಣೆ, ಅರ್ಥ ವಿವರಣೆ ಮತ್ತು ಇನ್ಫರೆನ್ಸಸ್ ಅನ್ನ ಡ್ರಾ ಮಾಡೋದಾಗಿರ್ತದೆ. ಸೊ ನಾವು ಡ್ರಾ ಮಾಡಿದಂತ ಕೋಷ್ಟಕಗಳು ಯೂನಿವೇರಿಯೇಟ್ ಟೇಬಲ್ ಆಗಿರ್ಬೋದು, ಬೈವೇರಿಯೇಟ್ ಟೇಬಲ್ ಆಗಿರ್ಬೋದು, ಮಲ್ಟಿವೇರಿಯೇಟ್ ಟೇಬಲ್ ಆಗಿರ್ಬೋದು, ಅಥವಾ ಸ್ಟಾಟಿಸ್ಟಿಕಲ್ ಟೆಸ್ಟ್ ಅನ್ನ ಅರ್ಥ ಮಾಡಿರುವಂತ ಅದರದ ಫಲಿತಾಂಶಗಳಾಗಿರ್ಬೋದು, ಅದು ಏನನ್ನ ಸೂಚಿಸ್ತದೆ ಅನ್ನೋದನ್ನ ನಾವು ವಿಶ್ಲೇಷಣೆಯಲ್ಲಿ, ಕೋಷ್ಟಕದಲ್ಲಿರುವಂತ ಅಂಕಿ ಸಂಖ್ಯೆಗಳು ಏನನ್ನ ಸೂಚಿಸ್ತಾ ಇದೆ ನಾವು ಕೈಗೊಂಡ ಸಂಶೋಧನೆ ಬಗ್ಗೆ ಅನ್ನೋದನ್ನ ವ್ಯವಸ್ಥಿತವಾಗಿ ವಿವರಣೆ ಮಾಡ್ಲಿಕ್ಕೆ ವಿಶ್ಲೇಷಣೆ ಮಾಡೋದ್ರ ಮೂಲಕ ಅದರಿಂದ ಏನು ಕಂಡು ಬರ್ತದೆ, ಸೊ ಮುಖ್ಯವಾಗಿ ಏನು ಕಂಡು ಬರ್ತದೆ ಮತ್ತು ಅದಕ್ಕೆ ಇರುವಂತ ಅರ್ಥ ವಿವರಣೆಯನ್ನ, ಚರ್ಚೆಯನ್ನ ಮಾಡೋದ್ರ ಮೂಲಕ ಈ ಐದನೇ ಒಂದು ಚಾಪ್ಟರ್ ಅನ್ನ ಬರೀಲಾಗ್ತದೆ. ಸಂಶೋಧನೆಯ ವರದಿ ಮಹಾಪ್ರಬಂಧದ ಪ್ರಮುಖ ಅಂಶದ ಕೊನೆಯ ಒಂದು ಚಾಪ್ಟರು ಮೇಜರ್ ಫೈಂಡಿಂಗ್ಸ್, ಸಮರಿ, ಕನ್ಕ್ಲೂಷನ್ ಅಂಡ್ ಸಜೆಷನ್ಸ್. ಸಂಶೋಧನೆಯ ಮುಖ್ಯ ಫಲಿತಾಂಶ, ಸಾರಾಂಶ, ಉಪಸಂಹಾರ ಮತ್ತು ಸಲಹೆ ಸೂಚನೆಗಳಾಗಿರುತ್ತದೆ. ಸೊ ಮೇಜರ್ ಫೈಂಡಿಂಗ್ಸ್ ವಿಲ್ ಬಿ ಡ್ರಾನ್ ಫ್ರಮ್ ಈಚ್ ಟೇಬಲ್. ಈ ಕೊನೆಯ ಒಂದು ಅಧ್ಯಾಯದಲ್ಲಿ ಸಂಶೋಧನಾ ಒಂದು ಚಾಪ್ಟರ್, ಅನಾಲಿಸಿಸ್ ಚಾಪ್ಟರ್ ಅಲ್ಲಿ ಪ್ರತಿ ಕೋಷ್ಟಕದಿಂದ ಏನು ಕಂಡು ಬರ್ತಾ ಇದೆ ಅನ್ನೋ ಅಂಶಗಳನ್ನ ಒಂದೊಂದಾಗಿ ಪ್ರತಿ ಕೋಷ್ಟಕದಿಂದ ಇಲ್ಲಿ ಮೇಜರ್ ಫೈಂಡಿಂಗ್ಸ್ ಅನ್ನಾಗಿ ಬರೆದು ಅದನ್ನ ಉದ್ದೇಶಗಳಿಗನುಸಾರವಾಗಿ ಅದನ್ನ ಅರೇಂಜ್ ಮಾಡಲಾಗಿರುತ್ತದೆ. ಉದ್ದೇಶ ಒಂದಕ್ಕೆ ಸಂಬಂಧಪಟ್ಟ 10 ಪ್ರಶ್ನೆಗಳಿದಾವೆ ಅಂತಂದ್ರೆ ಉದ್ದೇಶ ಒಂದಕ್ಕೆ ಸಂಬಂಧಪಟ್ಟಂತ 10 ಮೇಜರ್ ಫೈಂಡಿಂಗ್ಸ್ ಅನ್ನ ಬರೀಲಾಗ್ತದೆ. ಎರಡನೇ ಉದ್ದೇಶಕ್ಕೆ 4 ಫೈಂಡಿಂಗ್ಸ್ ಇದೆ ಅಂದ್ರೆ 4 ಫೈಂಡಿಂಗ್ಸ್ ಅನ್ನ ಎರಡನೇ ಭಾಗದಲ್ಲಿ, ಈ ಮೇಜರ್ ಫೈಂಡಿಂಗ್ ಅನ್ನ ಎರಡನೇ ಭಾಗದಲ್ಲಿ ಬರೀಲಾಗ್ತದೆ, ಅವುಗಳನ್ನ ಹೆಡ್ಡಿಂಗ್ಸ್ ಅನ್ನ ಕೊಟ್ಟು. ಸೊ ಮೇಜರ್ ಫೈಂಡಿಂಗ್ಸ್ ಎಲ್ಲವನ್ನೂ ಬರೆದಾದ ಮೇಲೆ ಆ ಮೇಜರ್ ಫೈಂಡಿಂಗ್ಸ್ ಇಂದ, ಮುಖ್ಯ ಫಲಿತಾಂಶಗಳಿಂದ ಏನು ಕಂಡು ಬರ್ತಾ ಇದೆ ಅನ್ನೋದನ್ನ ಸಮರಿಯಲ್ಲಿ, ಸಾರಾಂಶದ ರೂಪದಲ್ಲಿ ನಾವು ಬರೀಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಮೇಲೆ ಕನ್ಕ್ಲೂಷನ್ ಮತ್ತು ಸಜೆಷನ್ಸ್ ಅಥವಾ ಇಂಪ್ಲಿಕೇಶನ್ಸ್ ಅನ್ನ ಬರೀಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಇದು ಯಾವುದೇ ಒಂದು ಸಂಶೋಧನೆ ವರದಿಯ ಪ್ರಮುಖವಾದಂತ ಹಾರ್ಟ್ ಆಫ್ ದ ಥೀಸಿಸ್ ಅಥವಾ ಮಹಾಪ್ರಬಂಧದ ಪ್ರಮುಖವಾದಂತ ಒಂದು ಭಾಗ ಆಗಿರ್ತದೆ. ಈ ಎರಡನೇ ಭಾಗ ಆದ್ಮೇಲೆ ಮೂರನೇ ಭಾಗ ಇನ್ನೊಂದು ಇದೆ, ಯಾವುದೇ ಒಂದು ಮಹಾಪ್ರಬಂಧ ಅಥವಾ ಥೀಸಿಸ್ ರೈಟಿಂಗ್ ಅಲ್ಲಿ ಕೊನೆಯ ಭಾಗ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಂತಂದ್ರೆ ರೆಫರೆನ್ಸಸ್. ರೆಫರೆನ್ಸಸ್ ಅಂದ್ರೆ ಆಧಾರ ಗ್ರಂಥಗಳು. ದ ಸೋರ್ಸಸ್ ವಿ ಹ್ಯಾವ್ ಕನ್ಸಲ್ಟೆಡ್ ಇನ್ ರೈಟಿಂಗ್ ಡಿಫರೆಂಟ್ ಚಾಪ್ಟರ್ಸ್, ದ ಡೀಟೇಲ್ಸ್ ಆಫ್ ದೋಸ್ ಸೋರ್ಸಸ್ ಆರ್ ಗಿವನ್ ಆಸ್ ರೆಫರೆನ್ಸಸ್. ಸೊ ಯಾವುದೇ ಒಂದು ಪುಸ್ತಕವನ್ನ ಅಥವಾ ನಿಯತಕಾಲಿಕೆಯ ಲೇಖನವನ್ನು ನಾವು ಬೇರೆ ಬೇರೆ ಚಾಪ್ಟರ್ಸ್ ಅನ್ನ ಬಳಸ್ಕೋಬೇಕಾದಾಗ ಬಂದಿದ್ರೆ, ಎಲ್ಲಿ ನಾವು ಬಳಸ್ಕೊಂಡಿದ್ದೀವಿ ಅಲ್ಲಿ ಅವರ ಸರ್ನೇಮ್, ಯಾವ ವರ್ಷದಲ್ಲಿ ಪ್ರಕಟವಾಗಿದೆ ಅನ್ನೋದು ಬ್ರಾಕೆಟ್ ಅಲ್ಲಿ ಕೊಡ್ತೀವಿ ಚಾಪ್ಟರ್ಸ್ ಅಲ್ಲಿ. ಆ ಒಂದು ಪುಸ್ತಕ ಅಥವಾ ಲೇಖನದ ಸಂಪೂರ್ಣ ವಿವರವನ್ನ ರೆಫರೆನ್ಸಸ್ ಗಳಲ್ಲಿ ಕೊಟ್ಟಿರ್ತೇವೆ. ಸೊ ರೆಫರೆನ್ಸಸ್ ಅನ್ನ ಬರೀಲಿಕ್ಕೆ 2-3 ವಿಧಾನಗಳಿದೆ, ಅದು ಮುಂದಿನ ಭಾಗದಲ್ಲಿ ಬರುತ್ತೆ. ಆಮೇಲೆ
ಕೊನೆಯ ಭಾಗದಲ್ಲಿ ರೆಫರೆನ್ಸಸ್ ನಂತರ ಅಪೆಂಡಿಸಸ್ ಅನ್ನ ಅಡಕಗಳನ್ನ ನಾವು ಕೊಡ್ತೇವೆ. ಅಡಕಗಳಲ್ಲಿ ಮುಖ್ಯವಾಗಿ ಆ ಯಾವ ಸಂಶೋಧನಾ ಸಾಧನಗಳನ್ನ ಬಳಸಿಕೊಳ್ಳಲಾಗಿದೆ ಆ ಸಂಶೋಧನಾ ಸಾಧನಗಳನ್ನ ಅಪೆಂಡಿಸಸ್ ಆಗಿ ಅಡಕಗಳಾಗಿ ನಾವು ಒಂದು ಮಹಾಪ್ರಬಂಧದ ಕೊನೆಯ ಭಾಗದಲ್ಲಿ ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಸಂಶೋಧನೆ ಮಾಡ್ಲಿಕ್ಕೆ ಇಂಟರ್ವ್ಯೂ ಶೆಡ್ಯೂಲ್ ಅನ್ನ ಬಳಸ್ಕೊಂಡಿದ್ರೆ ಆ ಇಂಟರ್ವ್ಯೂ ಶೆಡ್ಯೂಲ್ ನ ಒಂದು ಕಾಪಿಯನ್ನ ಆ ಮಹಾಪ್ರಬಂಧದ ಕೊನೆಯ ಒಂದು ಭಾಗದಲ್ಲಿ ನಾವು ಅಡಕ ಮಾಡ್ತೇವೆ. ಇಷ್ಟೆಲ್ಲಾ ಅಂಶಗಳು ಸೇರಿದಾಗ ಒಂದು ಥಿಸಿಸ್ಸಿನ ಒಂದು ಔಟ್ಲೈನ್ ಅನ್ನುವಂಥದ್ದು ಆಗ್ತದೆ. ಒಟ್ಟು ಈ 3 ಭಾಗಗಳು ಯಾವುದೇ ಒಂದು ಮಹಾಪ್ರಬಂಧ ಅಥವಾ ಥಿಸಿಸ್ ರೈಟಿಂಗ್ ಅಲ್ಲಿ ನಮಗೆ ಮುಖ್ಯವಾಗ್ತದೆ. So let us understand the qualities of a good research report. ಒಂದು ಉತ್ತಮ ಸಂಶೋಧನಾ ವರದಿಯಲ್ಲಿ ಏನೆಲ್ಲ ಗುಣಗಳು ಇರಬೇಕು, ಇದನ್ನ ನಾವು ಡೂಸ್ ಅಂಡ್ ಡೋಂಟ್ಸ್ ಆಗಿ ತಗೋಬಹುದು. ಸಂಶೋಧಕರಾದಂತವ್ರು ಸಂಶೋಧನೆ ಮಾಡಬೇಕಾದಂತವ್ರು ತಮ್ಮ ಮಹಾಪ್ರಬಂಧವನ್ನ ಥೀಸಿಸ್ ಅನ್ನ ಬರೆಯಬೇಕಾದಾಗ ಈ ಕೆಲವೊಂದು ಅಂಶಗಳನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಅಂಶ ಏನಂದ್ರೆ ಟ್ರೈ ಟು ಯೂಸ್ ಸಿಂಪಲ್ ಲ್ಯಾಂಗ್ವೇಜ್. ಸರಳ ಭಾಷೆಯನ್ನ ಬಳಸಲಿಕ್ಕೆ ಥೀಸಿಸ್ ಅನ್ನ ಬರೀಬೇಕಾದಾಗ ಸಾಧ್ಯವಾದ ಸರಳ ಭಾಷೆಯಲ್ಲಿ ಬರೀಲಿಕ್ಕೆ ಪ್ರಯತ್ನಿಸುವಂತದ್ದು. ಸಂಕೀರ್ಣವಾದಂತಹ ಭಾಷೆ ಬಳಸಿದರೆ ಓದುಗರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಮತ್ತೆ ಯೂಸ್ ಸ್ಮಾಲ್ ಸೆಂಟೆನ್ಸಸ್. ಥೀಸಿಸ್ ಅನ್ನ ಬರೀಬೇಕಾದಾಗ ಸಣ್ಣ ಸಣ್ಣ ವಾಕ್ಯಗಳನ್ನ ರಚಿಸುವುದರ ಮೂಲಕ ಬರೀಲಿಕ್ಕೆ ಪ್ರಯತ್ನಿಸಬೇಕು. ವಾಕ್ಯಗಳು ಎಷ್ಟು ಚಿಕ್ಕದಾಗಿರ್ತದೆ ಅಷ್ಟು ಅದರ ಕ್ಲಾರಿಟಿ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸ್ಪಷ್ಟತೆ ಹೆಚ್ಚಾಗ್ತದೆ. ಎಷ್ಟೋ ಥೀಸಿಸ್ಗಳಲ್ಲಿ ನೋಡ್ತಾ ಇದ್ದೀನಿ, ತುಂಬಾ ಉದ್ದವಾದಂತಹ ಒಂದೊಂದು ಪ್ಯಾರಾಗ್ರಾಫ್ ಇರುವಂತ ಸೆಂಟೆನ್ಸ್ ಅನ್ನ ಬರೆದಿರುವಂತ ಎಷ್ಟೋ ಪ್ರಸಂಗಗಳಲ್ಲಿ ಎಷ್ಟೋ ಥೀಸಿಸ್ಗಳಲ್ಲಿ ನೋಡಿದ್ದೇವೆ. ಥೀಸಿಸ್ ಬರಿಬೇಕಾದಾಗ ಸಣ್ಣ 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 ಪದಗಳಲ್ಲಿ ವಾಕ್ಯಗಳಲ್ಲಿ ಬರೆದ್ರೆ ಅದರದೊಂದು ಕ್ಲಾರಿಟಿ ಹೆಚ್ಚಾಗ್ತದೆ. ಟ್ರೈ ಟು ಯೂಸ್ ಅವಾಯ್ಡ್ ಅಬ್ಸರ್ವೇಷನ್ಸ್. ಅಬ್ಸರ್ವೇಷನ್ಸ್ ಅನ್ನ ಥೀಸಿಸ್ ಗಳಲ್ಲಿ ಆದಷ್ಟು ಬಳಸದೇ ಇರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೋ ಅಬ್ಸರ್ವೇಷನ್ಸ್ ಅನ್ನ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ WHO, ಯುನಿಸೆಫ್, ಹೀಗೆ ಅಬ್ರಿವೇಷನ್ಸ್ ಅನ್ನ ಥೀಸಿಸ್ ಗಳಲ್ಲಿ ಅದನ್ನ ವಿಸ್ತರಣೆ ಮಾಡಿ ಬರೆದ್ರೆ ಒಳ್ಳೆಯದು. ಸಪೋಸ್ ಅಬ್ರಿವೇಷನ್ಸ್ ಕಳಿಸಿದರೆ ಇನ್ನೊಂದು ಮೊದಲನೇ ಭಾಗದಲ್ಲಿ ಲಿಸ್ಟ್ ಆಫ್ ಅಬ್ರಿವೇಷನ್ಸ್ ಅಂತ ಹೇಳಿ ನಾವು ಸೇರಿಸ್ಕೋಬೇಕಾಗುತ್ತೆ. ಸಾಧ್ಯವಾದಷ್ಟು ಅಬ್ರಿವೇಷನ್ಸ್ ಅನ್ನ ಬಳಸದೇನೆ ವಿಸ್ತರಣೆಗಳನ್ನ ಬಳಸಿದರೆ ಒಳ್ಳೆಯದು. ಸೊ ದಟ್ ಓದುಗರಿಗೆ ಅದು ಸರಳವಾಗಿ ಅರ್ಥವಾಗ್ತದೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ರಿಪೋರ್ಟ್ ಇಂದು ಲಾಜಿಕಲ್ ಲಿಂಕೇಜ್ ಅನ್ನ ಆ ರಿಪೋರ್ಟ್ ಅಲ್ಲಿ ಬಳಸಿರ್ಬೇಕು. ಅಂದ್ರೆ ನಾವು ಬೇರೆ ಬೇರೆ 6-7 ಚಾಪ್ಟರ್ಸ್ ಅನ್ನ ಬರೆದಾಗ ಒಂದು ಚಾಪ್ಟರ್ ಅಲ್ಲಿಂದ ಇನ್ನೊಂದು ಚಾಪ್ಟರ್ಗೆ ಸಂಬಂಧ ಇರ್ತದೆ. ಒಂದು ಅಧ್ಯಾಯ ಮತ್ತು ಇನ್ನೊಂದು ಅಧ್ಯಾಯ ಮಧ್ಯೆ ಸಂಬಂಧ ಇರ್ತದೆ. ಸೊ ಒಂದು ಕಡೆ ಒಂದನ್ನ ಹೇಳಿ ಇನ್ನೊಂದು ಕಡೆ ಇನ್ನೊಂದು ಹೇಳಿದಾಗ ಅದು ಲಾಜಿಕಲಿ ತಪ್ಪಾಗುತ್ತೆ. ಉದಾಹರಣೆಗೆ ನಾವು ಬಳಸಿರೋದು ಇಂಟರ್ವ್ಯೂ ಶೆಡ್ಯೂಲ್ ಅಂತ ಬಳಸಿರ್ತೇವೆ, ಸಂದರ್ಶನ ಪಟ್ಟಿ ಬಳಸಿದೀವಿ ಅಂತ ಒಂದ್ ಕಡೆ ಹೇಳಿರ್ತೇವೆ ಮೆಥಡಾಲಜಿಯಲ್ಲಿ. ಲಾಸ್ಟ್ ಗೆ ನಾವು ಅಡಕವನ್ನ ಹಾಕಿದಾಗ ಅಲ್ಲಿ ಪ್ರಶ್ನಾವಳಿ ಅಂತ ಕೊಟ್ರೆ, ಕ್ವಶನ್ ಅಂತ ಕೊಟ್ರೆ, ಒಂದ್ ಕಡೆ ಸಂದರ್ಶನ ಪಟ್ಟಿ ಅಂತ ಹೇಳಿ ಇನ್ನೊಂದು ಕಡೆಗೆ ಪ್ರಶ್ನಾವಳಿ ಅಂತ ಹೇಳಿದಾಗ ಅಲ್ಲಿ ಕಾನ್ಫ್ಲಿಕ್ಟಿಂಗ್ ನಮ್ದು ರೈಟ್ ಅಪ್ ಆಗ್ತದೆ. ಸೊ ಈ ತರ ಎಲ್ಲಾ ಕಡೆಗೂ ಒಂದು ತರ್ಕವನ್ನ ಆಧಾರವಾಗಿಟ್ಕೊಂಡು ಕ್ರಮಬದ್ಧತೆಯನ್ನ ಕಾಪಾಡಿಕೊಂಡು ಬರೆದಾಗ ಆ ಮಹಾಪ್ರಬಂಧದ ಗುಣಮಟ್ಟ ಹೆಚ್ಚಾಗ್ಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಇನ್ನೊಂದು ಮಹಾಪ್ರಬಂಧವನ್ನ ಬರೀಬೇಕಾದಾಗ, ಥೀಸಿಸ್ ಅನ್ನ ಬರೀಬೇಕಾದಾಗ, ವಿಶೇಷವಾಗಿ ಸಮಾಜ ವಿಜ್ಞಾನದಲ್ಲಿ ಥೀಸಿಸ್ ಅನ್ನ ಬರೀಬೇಕಾದಾಗ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಹ್ಯಾವ್ ಕ್ವಾಲಿಟೇಟಿವ್ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಡೇಟಾ. ಪರಿಮಾಣಾತ್ಮಕ ದತ್ತಾಂಶಗಳ ಜೊತೆಗೆ ಗುಣಾತ್ಮಕ ದತ್ತಾಂಶಗಳನ್ನ, ಕೇಸ್ ಸ್ಟಡೀಸ್ ಅನ್ನ, ಗುಂಪು ಚರ್ಚೆಯನ್ನ, ಕಂಟೆಂಟ್ಸ್ ಅನ್ನ, ಈ ಪರಿಮಾಣಾತ್ಮಕ ದತ್ತಾಂಶ ಜೊತೆಗೆ ಗುಣಾತ್ಮಕ ದತ್ತಾಂಶವನ್ನ ಸೇರಿಸಿ ಬರೆದಾಗ ಆ ಒಂದು ವರದಿಯ ಥೀಸಿಸ್ ಅನ್ನ ಕ್ವಾಲಿಟಿ ಹೆಚ್ಚಾಗ್ಲಿಕ್ಕೆ ಅದು ಅನುಕೂಲ ಆಗ್ತದೆ. ಸೊ ವಿ ಶುಡ್ ಫಾಲೋ ದ ಎಥಿಕಲ್ ಕನ್ಸಿಡರೇಷನ್ಸ್. ಸೊ ಥೀಸಿಸ್ ಅನ್ನ ಬರಿಬೇಕಾದಾಗ ಯಾವ ನೈತಿಕ ಚೌಕಟ್ಟು ನಮಗೆ ಇದೆ ಆ ನೈತಿಕ ಚೌಕಟ್ಟನ್ನ ನಾವು ಫಾಲೋ ಮಾಡಬೇಕು. ನೈತಿಕ ಚೌಕಟ್ಟು ಅಂತಂದ್ರೆ ನಾವು ಬೇರೆಯವರಿಂದ ವಿಚಾರಗಳನ್ನ, ಅಂದ್ರೆ ಬೇರೆ ಆರ್ಟಿಕಲ್ ಅಥವಾ ಪುಸ್ತಕದಿಂದ ವಿಚಾರಗಳನ್ನ ಪಡೆದುಕೊಂಡಾಗ ಅದಕ್ಕೆ ಖಂಡಿತವಾಗಿಯೂ ನಾವು ಕೃತಜ್ಞತೆಗಳನ್ನ ಹೇಳಬೇಕು. ನೆಕ್ಸ್ಟ್, ಇಟ್ ಶುಡ್ ಬಿ ಫ್ರೀ ಫ್ರಮ್ ದ ಪ್ಲೆಜರಿಸಮ್. ಈಗ ಥೀಸಿಸ್ ರೈಟಿಂಗ್ ಅಲ್ಲಿ ಥೀಸಿಸ್ ಕಂಪ್ಲೀಟ್ ಆದ್ಮೇಲೆ ಸಬ್ಮಿಷನ್ ಗಿಂತ ಮುಂಚೆ ಅದನ್ನ ಪ್ಲೆಜರಿಸಮ್ ಟೆಸ್ಟ್ ಅನ್ನ ಮಾಡ್ಲಾಗ್ತದೆ. ಉರ್ಕುಂಡ್ ಅನ್ನೋ ಒಂದು ಸಾಫ್ಟ್ವೇರ್ ಅಲ್ಲಿ ಮಾಡ್ಲಾಗ್ತದೆ. ನಾವು ಬೇರೆಯವರ ಒಂದು ಆರ್ಟಿಕಲ್ ಅನ್ನ, ಆನ್ಲೈನ್ ನಲ್ಲಿ ಇರುವಂತಹ ಆರ್ಟಿಕಲ್ ಅನ್ನ ಯಥಾವತ್ತಾಗಿ ಕಾಪಿ ಪೇಸ್ಟ್ ಮಾಡಿದ್ರೆ ಅದು ಅಲ್ಲಿ ನಮ್ಗೆ ಇಷ್ಟು % ಕಾಪಿ ಆಗಿದೆ ಅನ್ನೋದನ್ನ ತೋರಿಸ್ತದೆ. ಸೊ ಎಷ್ಟು ಕಡಿಮೆ ಆ ಸಿಮಿಲಾರಿಟಿ ಟೆಸ್ಟ್ ಬರ್ತದೆ, % ಆಫ್ ಸಿಮಿಲಾರಿಟಿ ಟೆಸ್ಟ್ ಬರ್ತದೆ, ಅಷ್ಟು ಆ ಮಹಾಪ್ರಬಂಧದ ಗುಣಮಟ್ಟ ಹೆಚ್ಚಾಗಿ ಆಗುತ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ
ಮಹಾಪ್ರಬಂಧವನ್ನ ಬರೀಬೇಕಾದಾಗ ಶುಡ್ ಬಿ ಅನ್ಬಯಾಸ್ಡ್ ಅಂಡ್ ವಿ ಶುಡ್ ಹ್ಯಾವ್ ಅ ಸೈಂಟಿಫಿಕ್ ಔಟ್ಲುಕ್. ನಾವು ಥೀಸಿಸ್ ಅನ್ನ ಬರಿಬೇಕಾದಾಗ ನಾನು ಮುಂಚೆನೆ ಹೇಳಿದೆ, ನಮ್ಮ ಮನಸ್ಸಿಗೆ ಬಂದಂತೆ ಅಥವಾ ನಮಗೆ ಬೇಕಾದಂತೆ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ. ದತ್ತಾಂಶ ಮತ್ತು ಸತ್ಯಾಂಶಗಳು ಏನನ್ನ ಸೂಚಿಸ್ತದೆ ಅದನ್ನ ಗಮನದಲ್ಲಿಟ್ಕೊಂಡು ನಾವು ಬರಿಬೇಕು. ನಮಗೆ ಬೇಕಾದಂಗೆ ಅದನ್ನ ತಿರುಚುವಂತ ಕೆಲಸ ಮಾಡಬಾರದು. ಹಂಗೇನಾದ್ರು ಮಾಡಿದ್ರೆ ಅದು ಎಥಿಕಲಿ ತಪ್ಪಾಗ್ತದೆ. ಅಂಡ್ ವಿ ಶುಡ್ ಅವಾಯ್ಡ್ ಲೆಂದಿ ರಿಪೋರ್ಟ್ಸ್. ಬಹಳ ದಪ್ಪಾಗಿ ಹೆಚ್ಚಿನ ಒಂದು ಪುಟಗಳ ಮಹಾಪ್ರಬಂಧವನ್ನ ಬರೆಯುವಂತ ಅಗತ್ಯ ಇಲ್ಲ. ಎಷ್ಟು ಅಗತ್ಯ ಇದೆ ಅಷ್ಟು ಬರೆದ್ರೆ ಸಾಕಾಗಿರ್ತದೆ. ಥೀಸಿಸ್ ರೈಟಿಂಗ್ ಅಲ್ಲಿ ಇನ್ನು ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂತಂದ್ರೆ ರೆಫರೆನ್ಸಸ್ ಮತ್ತು ಬಿಬ್ಲಿಯೋಗ್ರಫಿ. ರೆಫರೆನ್ಸಸ್ ಅಂದ್ರೆ ಆಧಾರ ಗ್ರಂಥಗಳು. ಸಂಶೋಧಕ ತನ್ನ ವರದಿಯನ್ನು ಸಿದ್ಧಪಡಿಸಬೇಕಾದಾಗ ಯಾವ್ಯಾವ ಆಕರಗಳನ್ನ ಅಥವಾ ಯಾವ್ಯಾವ ಲೇಖನಗಳನ್ನ, ಪುಸ್ತಕಗಳನ್ನ, ವರದಿಗಳನ್ನ ರೆಫರ್ ಮಾಡಿದಾನೆ ಅವುಗಳ ಒಂದು ಪಟ್ಟಿಯನ್ನ ಈ ವರದಿಯ ಕೊನೆ ಭಾಗದಲ್ಲಿ ನೀಡ್ತಾನೆ. ಸೊ ಅದನ್ನ ನೀಡ್ಬೇಕಾದಾಗ ಅವನು APA ಸ್ಟೈಲ್ ಅನ್ನ, ಸಮಾಜ ವಿಜ್ಞಾನ ಸಂಶೋಧನೆ ಮಾಡ್ತಾ ಇದ್ರೆ APA ಸ್ಟೈಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ 7th ಎಡಿಷನ್ ಅಟ್ ಪ್ರೆಸೆಂಟ್ ಇದೆ. ಆ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ 7th ಎಡಿಷನ್ ಅಲ್ಲಿ ಡೀಟೇಲ್ಸ್ ಅನ್ನ ಕೊಡಲಾಗಿದೆ. ಪುಸ್ತಕವಾಗಿದ್ರೆ ಪುಸ್ತಕನ್ನ ಹೇಗೆ ರೆಫರೆನ್ಸಸ್ ಆಗಿ ಬರೀಬೇಕು, ನಿಯತಕಾಲಿಕೆಯ ಲೇಖನ ಆಗಿದ್ರೆ ಅದನ್ನ ಹೇಗೆ ಬರೆಯಬೇಕು, ವರದಿಯಾಗಿದ್ರೆ ಹೇಗೆ ಬರೆಯಬೇಕು, ಅಥವಾ ಯಾವುದೇ ಬೇರೆ ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್ ಆಗಿದ್ರೆ ಅದನ್ನ ಹೇಗೆ ಬರೀಬೇಕು, ಅಥವಾ ಪ್ರಿಂಟ್ ಮುದ್ರಿತವಲ್ಲದ ಸೋರ್ಸ್ ಆಗಿದ್ರೆ ಅದನ್ನ ಹೇಗೆ ಬರೀಬೇಕು, ಎಲ್ಲದರ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಸೊ ಅದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. APA ಸ್ಟೈಲ್ ಅನ್ನು ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ನೀಡಿರುವ ಒಂದು ಸ್ಟೈಲ್ ಅನ್ನ ಕಂಪಲ್ಸರಿ ಫಾಲೋ ಮಾಡಿ ಬರೆಯಬೇಕು. ಹ್ಯುಮಾನಿಟೀಸ್ ಮತ್ತು ಲ್ಯಾಂಗ್ವೇಜಸ್ ಆದ್ರೆ ಅವರಿಗೆ MLA ಸ್ಟೈಲ್ ಇದೆ. ಮಾಡರ್ನ್ ಲ್ಯಾಂಗ್ವೇಜಸ್ ಅಸೋಸಿಯೇಷನ್ ಅವ್ರದ್ದು ಸ್ಟೈಲ್ ಬೇರೆ ಇದೆ. ಅದರ ಪುಸ್ತಕ ಅಥವಾ ಬುಕ್ಲೆಟ್ ಆನ್ಲೈನ್ ಅವೈಲೇಬಲ್, ಲೈಬ್ರರಿಲಿ ಕೂಡ ಅವೈಲೇಬಲ್ ಇರ್ತದೆ. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ರೆಫರೆನ್ಸಸ್ ಅನ್ನ ಬರೆಯಬೇಕು. ಮತ್ತೆ ರೆಫರೆನ್ಸಸ್ ಅನ್ನ ಬರೆದಾಗ ಅದನ್ನ ಅಲ್ಫಾಬೆಟಿಕ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಬೇಕು. A ಇಂದ ಹೆಸರು ಬಂದವ್ರದ್ದು ಫಸ್ಟ್, B ಇಂದ ಹೆಸರು ಬಂದವರು ನಂತರ, ಈ ತರ ನೀಡಬೇಕು. ಮತ್ತೆ ಆಧಾರ ಗ್ರಂಥಗಳನ್ನ ಎಲ್ಲವೂ ಸೇರಿ ಒಟ್ಟಿಗೆ ಕೊನೆಯ ಭಾಗದಲ್ಲಿಯೂ ಕೊಡಬಹುದು. ಪ್ರತಿ ಚಾಪ್ಟರ್ ಆದ್ಮೇಲೆ ಕೂಡ ಆಧಾರ ಗ್ರಂಥಗಳನ್ನ ನಾವು ನೀಡಲಿಕ್ಕೆ ಅವಕಾಶ ಇರ್ತದೆ. ಪ್ರತಿ ಚಾಪ್ಟರ್ ನಂತರ ಆಧಾರ ಗ್ರಂಥಗಳು ಕೊಟ್ಟರೆ ಲಾಸ್ಟ್ಗೆ ಕೊಡಂತ ಅಗತ್ಯ ಇಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬಿಬ್ಲಿಯೋಗ್ರಫಿ ಅನ್ನುವಂಥದ್ದು. ಸೊ ಬಿಬ್ಲಿಯೋಗ್ರಫಿ ಇಸ್ ಅ exhaustive list of books, articles, reports available related to your research study. The researcher might have referred those sources or might have not referred. Researcher may have those resources, may not have the resources, but he will be giving as a list of sources. So ಬಿಬ್ಲಿಯೋಗ್ರಫಿಗೂ ಮತ್ತು ರೆಫರೆನ್ಸ್ಗೂ ಒಂದು ಮುಖ್ಯವಾದಂತ ವ್ಯತ್ಯಾಸ ಏನಂತಂದ್ರೆ, ರೆಫರೆನ್ಸ್ ಅಲ್ಲಿ ನಾವು ಸಂಶೋಧನಾ ವರದಿಯಲ್ಲಿ ಬಳಸಿಕೊಂಡಂತ ರೆಫರ್ ಮಾಡಿರುವಂತ ಪುಸ್ತಕಗಳ ನಿಯತಕಾಲಿಗಳ ವಿವರವನ್ನು ಮಾತ್ರ ಅಲ್ಲಿ ಕೊಟ್ಟಿರ್ತೇವೆ. ಬಿಬ್ಲಿಯೋಗ್ರಫಿಯಲ್ಲಿ ನಮ್ಮ ಸಂಶೋಧನೆಗೆ ಸಂಬಂಧಪಟ್ಟಂತ ಎಲ್ಲಾ ಆಕರಗಳ ಪಟ್ಟಿಯನ್ನ ಕೊಟ್ಟಿರ್ತೇವೆ. ನಾವು ಅದನ್ನ ಓದಿರ್ಬೋದು, ಓದಿರ್ಲಿಕ್ಕಿಲ್ಲ. ನಮ್ಮ ಸಂಶೋಧನೆಗೆ ಬಳಸಿರ್ಬೋದು, ಬಳಸಲಿಕ್ಕಿಲ್ಲ. ನಮ್ಮ ಹತ್ರ ಅದು ಸೋರ್ಸಸ್ ಇರ್ಬೋದು, ಇರ್ಲಿಕ್ಕಿಲ್ಲ. ಸೊ ಇದು ರೆಫರೆನ್ಸಸ್ ಮತ್ತು ಬಿಬ್ಲಿಯೋಗ್ರಫಿಯ ಒಂದು ಫಂಡಮೆಂಟಲ್ ಡಿಫರೆನ್ಸ್. ಸಮಾಜ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ರೆಫರೆನ್ಸ್ ಅನ್ನ ಕೊಡ್ತೇವೆ. ಹ್ಯೂಮನಿಟೀಸ್ ಅಲ್ಲಿ, ಲ್ಯಾಂಗ್ವೇಜ್ ಅಲ್ಲಿ, ಬೇರೆ ಬೇರೆ ಕೆಲವೊಂದು ಹಿಸ್ಟ್ರಿ ಅಂತ ವಿಷಯಗಳಲ್ಲಿ ಬಿಬ್ಲಿಯೋಗ್ರಫಿಯನ್ನ ಕೊಡಲಾಗ್ತದೆ. Now let us come to the second part of my presentation, research article. ಪ್ರತಿಯೊಬ್ಬ ಸಂಶೋಧನಾ ವಿದ್ಯಾರ್ಥಿ ತನ್ನ ಮಹಾಪ್ರಬಂಧವನ್ನ ಸಬ್ಮಿಟ್ ಮಾಡಬೇಕಾದ್ರೆ ಕನಿಷ್ಠ 2 ಸಂಶೋಧನಾ ಲೇಖನಗಳನ್ನ ಪ್ರಕಟ ಮಾಡಬೇಕು ಅನ್ನೋ ಒಂದು UGC ರೂಲ್ ಅನ್ನ ಇದೆ. ಆಮೇಲೆ ಪ್ರಾಧ್ಯಾಪಕರು ಕೂಡ ತಮ್ಮ ತಮ್ಮ CS ಪ್ರಮೋಷನ್ಗೆ ಆರ್ಟಿಕಲ್ ಅನ್ನ ಬರೀಬೇಕು ಅನ್ನೋಂಥದ್ದು ಇದೆ. ಸೊ ರಿಸರ್ಚ್ ಆರ್ಟಿಕಲ್ ಅಂತಂದ್ರೆ ಎವ್ರಿ ರಿಸರ್ಚ್ ಆರ್ಟಿಕಲ್ ಇಸ್ ಅನ್ ಔಟ್ಪುಟ್ ಆಫ್ ಎ ರಿಸರ್ಚ್ ಸ್ಟಡಿ. ನಾವು ಯಾವುದೇ ಒಂದು ಸಂಶೋಧನೆಯನ್ನು ಕೈಗೊಂಡಾಗ ಆ ಸಂಶೋಧನೆಯ ಫಲವಾಗಿ, ಸಂಶೋಧನೆಯ ಔಟ್ಪುಟ್ ಆಗಿ ನಾವು ಸಂಶೋಧನಾ ಲೇಖನಗಳನ್ನ ಬರೀತೇವೆ. ಉದಾಹರಣೆಗೆ ನಾವು PhD ವರ್ಕ್ ಅನ್ನ ನಾವು ತಗೊಂಡಾಗ ಆ PhD ವರ್ಕ್ ಅಲ್ಲಿ ಕಲೆಕ್ಟ್ ಮಾಡಿರುವಂತಹ ಡೇಟಾಗಳನ್ನ ಆಧಾರವಾಗಿಟ್ಕೊಂಡು ಕೆಲವೊಂದು ರಿಸರ್ಚ್ ಆರ್ಟಿಕಲ್ ಅನ್ನ, ಸಂಶೋಧನಾ ಆಧಾರಿತ ಲೇಖನಗಳನ್ನಾಗಿ ಪ್ರಕಟ ಮಾಡ್ತೇವೆ. ಸಂಶೋಧನಾ ಲೇಖನಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳನ್ನ ನಾವು ನೋಡ್ತೇವೆ. ಒಂದು ರಿವ್ಯೂ ಆರ್ಟಿಕಲ್. ರಿವ್ಯೂ ಆರ್ಟಿಕಲ್ ಅಂತಂದ್ರೆ ಸೆಕೆಂಡರಿ ಡೇಟಾವನ್ನ ಬೇಸ್ ಆಗಿಟ್ಕೊಂಡು ಬೇರೆ ಬೇರೆ ಪುಸ್ತಕಗಳನ್ನ, ನಿಯತಕಾಲಿಕೆಗಳ ಲೇಖನಗಳನ್ನ ಮತ್ತು ವರದಿಗಳನ್ನ ಆಧಾರವಾಗಿಟ್ಕೊಂಡು ಅದನ್ನ ರಿವ್ಯೂ ಮಾಡೋದ್ರ ಮೂಲಕ ಬರೆಯುವಂತ ಆರ್ಟಿಕಲ್.
ಇನ್ನೊಂದು ಎಂಪಿರಿಕಲ್ ಡೇಟಾ ಬೇಸ್ಡ್, ಕ್ಷೇತ್ರ ಕಾರ್ಯ ಮಾಡೋದ್ರ ಮೂಲಕ ಪ್ರಾಥಮಿಕ ದತ್ತಾಂಶಗಳನ್ನ ಆಧಾರವಾಗಿ ಇಟ್ಕೊಂಡು ಬರೆಯುವಂತ ಒಂದು ಲೇಖನಗಳು. ಸೊ ಎರಡು ಪ್ರಕಾರದ ಲೇಖನಗಳನ್ನು ಸಾಮಾನ್ಯವಾಗಿ ನಾವು ನೋಡ್ತೇವೆ. ಸೊ ಆರ್ಟಿಕಲ್ಸ್ ಅನ್ನುವಂಥದ್ದು, ಆರ್ಟಿಕಲ್ಸ್ ಆರ್ ರಿಟನ್ ಬೇಸ್ಡ್ ಆನ್ ದ ಗೈಡ್ಲೈನ್ಸ್ ಲೇಡ್ ಬೈ ದ ಡಿಫರೆಂಟ್ ರೆಸ್ಪೆಕ್ಟಿವ್ ಜರ್ನಲ್ಸ್. ಪ್ರತಿಯೊಂದು ನಿಯತಕಾಲಿಕೆಯು ಅವರದೇ ಆದಂತ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿರ್ತದೆ. ಆ ಮಾರ್ಗಸೂಚಿಯ ಪ್ರಕಾರ ಲೇಖನಗಳನ್ನ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ವರ್ಕ್ ಅಲ್ಲಿ ಇಂಡಿಯನ್ ಜರ್ನಲ್ ಸೋಷಿಯಲ್ ವರ್ಕ್ ಅವ್ರದೇ ಆದಂತಹ ಗೈಡ್ಲೈನ್ ಇದೆ. ಇನ್ನೊಂದು ಪರ್ಸ್ಪೆಕ್ಟಿವ್ಸ್ ಆಫ್ ಸೋಷಿಯಲ್ ವರ್ಕ್ ಅದರದೇ ಆದಂತಹ ಗೈಡ್ಲೈನ್ ಇದೆ. ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ ಅವ್ರದಂತ ಗೈಡ್ಲೈನ್ ಇದೆ. ಆ ಗೈಡ್ಲೈನ್ ಅನ್ನ ಪ್ರತಿ ನಿಯತಕಾಲಿಕೆಯ ಕೊನೆಯ ಭಾಗದಲ್ಲಿ ಅವರು ಅದನ್ನ ಕೊಟ್ಟಿರ್ತಾರೆ, ಅಥವಾ ಅವ್ರದ್ದು ವೆಬ್ಸೈಟ್ ಅಲ್ಲಿ ಅದನ್ನ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಸಂಶೋಧನಾ ಲೇಖನಗಳನ್ನ ಸಿದ್ಧಪಡಿಸಬೇಕಾಗುತ್ತೆ. ನಿರ್ದಿಷ್ಟ ರಿಸರ್ಚ್ ಜರ್ನಲ್ ಗಾಗಿ ನಿರ್ದಿಷ್ಟವಾದ ಸಂಶೋಧನಾ ಲೇಖನೆಯನ್ನ ಬರೀಬೇಕಾಗುತ್ತೆ. ಸಂಶೋಧನಾ ಲೇಖನಗಳನ್ನ ಎಲ್ಲದಕ್ಕೂ ಒಂದೇ ತರ ಬರೀಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ಈ ಮಾರ್ಗಸೂಚಿ ಏನಿರ್ತದೆ ಆ ಲೇಖನಗಳನ್ನ ಬರೀಲಿಕ್ಕೆ ಈ ಕೆಲವೊಂದು ಮಾರ್ಗಸೂಚಿಗಳನ್ನ ಕೊಟ್ಟಿರ್ಲಾಗ್ತದೆ. ಯಾವ ಫಾಂಟ್ ಅನ್ನ ಬಳಸಬೇಕು, ಸ್ಪೇಸಿಂಗ್ ಲೆಂತ್ ಲೈನ್ ಎಷ್ಟಿರ್ಬೇಕು, ಸಿಂಗಲ್ ಸ್ಪೇಸ್ ಡಬಲ್ ಸ್ಪೇಸ್ ಅನ್ನುವಂಥದ್ದು, 1.5 ಸ್ಪೇಸ್ ಅನ್ನುವಂಥದ್ದು, ಲೆಂತ್ ಎಷ್ಟಾಗಿರ್ಬೇಕು, ಪೇಜ್ ಇದ್ರದ್ದು, ಪೇಜ್ ಔಟ್ಲೈನ್ ಏನಾಗಿರ್ಬೇಕು, ರೆಫರೆನ್ಸ್ ಸ್ಟೈಲ್ ಹೇಗೆ ಇರಬೇಕು, ಕಂಟೆಂಟ್ಸ್ ಆಫ್ ದ ಆರ್ಟಿಕಲ್ ಮುಖ್ಯವಾಗಿ ಏನಿರಬೇಕು, ಮತ್ತು ಸಬ್ಮಿಷನ್ ಮಾಡುವಂತ ಗೈಡ್ಲೈನ್ ಹೇಗೆ, ಆನ್ಲೈನ್ ಸಬ್ಮಿಟ್ ಮಾಡ್ಬೇಕಾ ಅಥವಾ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡ್ಬೇಕಾ ಅಥವಾ ಎರಡು ಸಬ್ಮಿಟ್ ಮಾಡ್ಬೇಕಾ ಅನ್ನೋ ಗೈಡ್ಲೈನ್ಸ್ ಅನ್ನ ಆಧಾರ ಇಟ್ಕೊಂಡು ನಾವು ರಿಸರ್ಚ್ ಆರ್ಟಿಕಲ್ಸ್ ಅನ್ನ ಸಿದ್ಧ ಮಾಡಿ ಸಬ್ಮಿಟ್ ಮಾಡ್ತೇವೆ. ಮತ್ತೆ ರಿಸರ್ಚ್ ಆರ್ಟಿಕಲ್ ಇಸ್ ಆಲ್ಸೋ ಎ ಟೆಕ್ನಿಕಲ್ ರೈಟಿಂಗ್ ಲೈಕ್ ಥೀಸಿಸ್. ಯಾವ ರೀತಿ ನಾವು ಮಹಾಪ್ರಬಂಧವನ್ನ ಥೀಸಿಸ್ ಅನ್ನ ಬರೀಲಿಕ್ಕೆ ಏನನ್ನ ಫಾಲೋ ಮಾಡ್ತೇವೆ, ಅದೇ ಗೈಡ್ಲೈನ್ ಅನ್ನ, ಅದೇ ಸಿದ್ಧಾಂತವನ್ನ ಆಧಾರವಾಗಿಟ್ಕೊಂಡು ನಾವು ಸಂಶೋಧನಾ ಲೇಖನಗಳನ್ನ ಬರೀಲಿಕ್ಕೆ ಬಳಸ್ತೇವೆ. ಸಾಮಾನ್ಯವಾಗಿ ಯಾವುದೇ ಒಂದು ಸಂಶೋಧನಾ ಲೇಖನದಲ್ಲಿ ಈ ಎಲ್ಲ ಅಂಶಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಸಂಶೋಧನಾ ಲೇಖನ ಬರೀಬೇಕಾದ್ರೆ ಫಸ್ಟ್ ನಾವು ಈ ತರ ಔಟ್ಲೈನ್ ಅನ್ನ ಹಾಕೊಂಡು, ಪಾಯಿಂಟ್ಸ್ ಹಾಕೊಂಡು, ಆ ಪಾಯಿಂಟ್ಸ್ ಗಳಲ್ಲಿ ಒಂದೊಂದಾಗಿ ಬರೀತಾ ಹೋದಾಗ ಆ ಸಂಶೋಧನಾ ಲೇಖನವಾಗಿ ನಾವು ಅದನ್ನ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಮೊದಲನೇದು ಅಬ್ಸ್ಟ್ರಾಕ್ಟ್, ಅಲ್ಲಿ ಸಂಶೋಧನಾ ಲೇಖನದ ಸಾರಾಂಶ. ಪ್ರತಿ ಜರ್ನಲ್ ಎಷ್ಟು ವರ್ಡ್ ಅಲ್ಲಿ ಅಬ್ಸ್ಟ್ರಾಕ್ಟ್ ಇರ್ಬೇಕಂತ ಡಿಸ್ಕ್ರೈಬ್ ಮಾಡಿರ್ತಾರೆ. 250 ವರ್ಡ್, 300 ವರ್ಡ್, 500 ವರ್ಡ್. ಅದರ ಪ್ರಕಾರ ಅಷ್ಟು ಪದಗಳಲ್ಲಿ ಒಟ್ಟಾರೆ ಸಂಶೋಧನಾ ಆ ಲೇಖನದಲ್ಲಿ ಏನಿದೆ ಅನ್ನೋ ವಿವರವನ್ನ ಸಂಶೋಧನಾ ಸಾರಾಂಶವನ್ನಾಗಿ ಅಬ್ಸ್ಟ್ರಾಕ್ಟ್ ಆಗಿ ನಾವು ನೀಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಸಂಶೋಧನಾ ಉದ್ದೇಶ, ಸಂಶೋಧನಾ ವಿಧಾನ, ಮುಖ್ಯ ಫಲಿತಾಂಶಗಳು ಮತ್ತು ಸಲಹೆ ಸೂಚನೆಗಳನ್ನ ಅಬ್ಸ್ಟ್ರಾಕ್ಟ್ ರೂಪದಲ್ಲಿ ನಾವು ನೀಡಬೇಕಾಗ್ತದೆ. ಸೆಕೆಂಡ್ ಪಾರ್ಟ್ ಆಫ್ ದ ಆರ್ಟಿಕಲ್ ಈಸ್ ಕೀವರ್ಡ್ಸ್. ಸಂಶೋಧನಾ ಲೇಖನದಲ್ಲಿ ಬಳಕೆಯಾದಂತ ಪ್ರಮುಖ ಪರಿಕಲ್ಪನೆಗಳು ಏನು, ಅದು ಟೈಟಲ್ ಅಲ್ಲಿ ಇರುವಂತದ್ದಾಗಿರ್ಬೋದು, ಆಬ್ಜೆಕ್ಟಿವ್ಸ್ ಅಲ್ಲಿ ಆಗಿರುವಂತದ್ದಾಗಿರ್ಬೋದು. ಉದಾಹರಣೆಗೆ ಸೈಕೋಸೋಷಿಯಲ್ ಕಾಂಪಿಟೆನ್ಸ್ ಇನ್ ಓಲ್ಡ್ ಏಜ್ ಅಂತಂದ್ರೆ ಕೀವರ್ಡ್ಸ್ ಸೈಕೋಸೋಷಿಯಲ್ ಕಾಂಪಿಟೆನ್ಸ್ ಅನ್ನೋದು ಒಂದು ಕೀವರ್ಡ್, ಓಲ್ಡ್ ಏಜ್ ಅನ್ನೋಂಥದ್ದು ಇನ್ನೊಂದು ವರ್ಡ್. ಈ ತರ ಪ್ರಮುಖ ಪರಿಕಲ್ಪನೆಗಳು ಏನನ್ನ ಬಳಸಲಾಗಿದೆ ಸಂಶೋಧನಾ ಲೇಖನದಲ್ಲಿ, ಅವುಗಳನ್ನ ಕೀವರ್ಡ್ಸ್ ಆಗಿ ನಾವು ಬಳಸ್ಕೊಳ್ತೇವೆ. ಅದಾದ್ಮೇಲೆ ಸಂಶೋಧನಾ ವರದಿಯ ಆರ್ಟಿಕಲ್, ರಿಸರ್ಚ್ ಆರ್ಟಿಕಲ್, ಸಂಶೋಧನಾ ಲೇಖನದ 3ನೇ ಭಾಗ ಇಂಟ್ರೊಡಕ್ಷನ್ ಆಗಿರ್ತದೆ. ಸೊ ಬ್ರೀಫ್ ಆಗಿ 2-3 ಪ್ಯಾರಾಗ್ರಾಫ್ ಗಳಲ್ಲಿ ಸಂಶೋಧನೆ ಕೈಗೊಂಡಂತ ಪ್ರಮುಖ ವಿಷಯ ಮತ್ತು ಅದರ ಪರಿಕಲ್ಪನೆಗಳು ಕುರಿತು ಅಲ್ಲಿ ಅದರ ಅರ್ಥ, ವ್ಯಾಖ್ಯೆ ಅಥವಾ ಅದೇನ್ ಪರಿಕಲ್ಪನೆ ಇದೆ ಅದನ್ನ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೇವೆ. ಸೊ ಈ ರಿಸರ್ಚ್ ಆರ್ಟಿಕಲ್ 4ನೇ ಭಾಗದಲ್ಲಿ ಸಿಗ್ನಿಫಿಕೆನ್ಸ್ ಅಂಡ್ ರೆಲೆವೆನ್ಸ್ ಆಫ್ ದ ಸ್ಟಡಿ. ಸೊ ಆ ರಿಸರ್ಚ್ ಆರ್ಟಿಕಲ್ ಅಲ್ಲಿ ಆರ್ಟಿಕಲ್ ಏನಿದೆ, ಯಾವ ವಿಷಯವನ್ನ ಕುರಿತು ಅದು ಸಂಶೋಧನೆ ಕೈಗೊಳ್ಳಲಾಗಿದೆ, ಅದು ಹೇಗೆ ಹೊಸದನ್ನ ಆ ಒಂದು ಕ್ಷೇತ್ರದಲ್ಲಿ ಹೊಸದನ್ನ ಕೊಡುಗೆಯಾಗಿ ನೀಡ್ತಾ ಇದೆ ಮತ್ತು ಅದರಿಂದ ಬಂದಂತ ಫಲಿತಾಂಶಗಳು ಹೇಗೆ ಸಮಾಜಕ್ಕೆ ಉಪಯೋಗ ಆಗ್ತಿದೆ ಅನ್ನೋದನ್ನ ಒಂದು ಪ್ಯಾರಾಗ್ರಾಫ್, 2 ಪ್ಯಾರಾಗ್ರಾಫ್ಗಳಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ದ ಸ್ಟಡಿ ಅಂಡ್ ರಿಲೆವೆನ್ಸ್ ಆಫ್ ದ ಆರ್ಟಿಕಲ್ ಅನ್ನ, ಸ್ಟಡಿಯನ್ನ ನೀಡಲಾಗ್ತದೆ. ಆಮೇಲೆ ಬ್ರೀಫ್ ಆಗಿ ರಿವ್ಯೂ ಆಫ್ ಲಿಟರೇಚರ್ ಅನ್ನ, ಯಾವ ಶೀರ್ಷಿಕೆಯನ್ನ ಕುರಿತು ನಾವು ಆರ್ಟಿಕಲ್ ಅನ್ನು ಬರೀತಾ ಇದ್ವಿ, ಆ ಶೀರ್ಷಿಕೆಯ ಮತ್ತು ಉದ್ದೇಶಗಳಿಗೆ ಸಂಬಂಧಪಟ್ಟಂತ ಒಂದು ಬ್ರೀಫ್ ರಿವ್ಯೂ, ಏನೆಲ್ಲ ರಿಸರ್ಚ್ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಮೇಲೆ 6ನೇ ಭಾಗ ರಿಸರ್ಚ್ ಅಬ್ಜೆಕ್ಟಿವ್ಸ್ ಮತ್ತು ಹೈಪೋಥೆಸಿಸ್, ಸಂಶೋಧನಾ ಉದ್ದೇಶಗಳೇನು ಮತ್ತು ಪ್ರಾಕಲ್ಪನೆ ಅನ್ನೋದನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಮೇಲೆ ಮೆಟೀರಿಯಲ್ಸ್ ಅಂಡ್ ಮೆಥಡ್ಸ್ ಯೂಸ್ಡ್, ಸಂಶೋಧನೆಯನ್ನ ಕೈಗೊಳ್ಳಲು, ಸಂಪೂರ್ಣಗೊಳಿಸಲು ಯಾವ ಸಾಧನಗಳನ್ನ, ಯಾವ ವಿಧಾನವನ್ನ, ವಿನ್ಯಾಸವನ್ನ ಬಳಸಲಾಗಿದೆ, ಅದರಲ್ಲಿ ಮುಖ್ಯವಾಗಿ ಸಂಶೋಧನಾ ವಿನ್ಯಾಸ ಯಾವುದು, ಬಳಸಿಕೊಂಡ
ಪ್ರಾಥಮಿಕ ದತ್ತಾಂಶ ಸಂಗ್ರಹೆಯ ಸಾಧನ ಯಾವುದು, ತಂತ್ರ ಯಾವುದು, ಅಧ್ಯಯನದ ಒಟ್ಟು ಜನಸಂಖ್ಯೆ ಏನು ಯೂನಿವರ್ಸ್, ಮತ್ತು ಅದರಿಂದ ಎಷ್ಟು ನಮೂನೆಯನ್ನ ಆಯ್ಕೆ ಮಾಡಿಕೊಂಡು ಆ ನಮೂನೆಯನ್ನ ಹೇಗೆ ತರ್ಕಬದ್ಧವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ವಿವರಿಸಿ, ದತ್ತಾಂಶವನ್ನು ಹೇಗೆ ವಿವರಿಸಲಾಗಿದೆ ಅನ್ನೋದನ್ನ ವಿಶ್ಲೇಷಿಸಲಾಗಿದೆ ಅನ್ನೋದನ್ನ ನೀಡುವಂತ ಭಾಗ ಇದಾಗಿರುತ್ತದೆ. ಆರ್ಟಿಕಲ್ 8ನೇ ಭಾಗ ಫೈಂಡಿಂಗ್ಸ್ ಅಂಡ್ ಡಿಸ್ಕಷನ್. ಸೊ ಎಷ್ಟು ಕೋಷ್ಟಕಗಳಿದೆ ಅಥವಾ ಸಂಖ್ಯಾಶಾಸ್ತ್ರದ ಪರೀಕ್ಷೆಗಳೇ, ಅದರಿಂದ ಏನು ಫೈಂಡಿಂಗ್ಸ್ ಬರ್ತಾ ಇದೆ ಮತ್ತು ಚರ್ಚೆ, ಅದನ್ನ ಡಿಸ್ಕಸ್ ಮಾಡುವಂತದ್ದು, ಇಂಟರ್ಪ್ರಿಟೇಷನ್ ಅರ್ಥ ವಿವರಣೆ ಮಾಡುವಂತದ್ದು, ಇನ್ಫ್ಲುಯೆನ್ಸಸ್ ಅನ್ನ ಡ್ರಾ ಮಾಡುವಂತ ಭಾಗ ಇದಾಗಿರ್ತದೆ. ಆಮೇಲೆ 9ನೇ ಭಾಗ ಇಂಪ್ಲಿಕೇಶನ್ಸ್ ಆಫ್ ದ ಸ್ಟಡಿ. ಯಾವುದೇ ಒಂದು ರಿಸರ್ಚ್ ಆರ್ಟಿಕಲ್ ನಾವು ಬರಿಬೇಕಾದಾಗ ಆ ರಿಸರ್ಚ್ ಆರ್ಟಿಕಲ್ ಸಂಶೋಧನಾ ಶೀರ್ಷಿಕೆ ಮತ್ತು ಉದ್ದೇಶಗಳಿಗನುಸಾರವಾಗಿ ಏನನ್ನ ರೆಕಮೆಂಡೇಶನ್ಸ್, ಏನನ್ನ ಸಲಹೆ ಸೂಚನೆ ನೀಡುತ್ತದೆ ಅನ್ನೋದನ್ನ ಇಂಪ್ಲಿಕೇಶನ್ಸ್ ಅಲ್ಲಿ ನಾವು ಕೊಡ್ತೇವೆ. ಯಾಕಂದ್ರೆ ರಿಸರ್ಚ್ ಆರ್ಟಿಕಲ್ಸ್ ಪಾಲಿಸಿ ಮೇಕಿಂಗ್ ಗೆ, ಪ್ರೋಗ್ರಾಮ್ಸ್ ಪ್ಲಾನಿಂಗ್ ಗೆ ಅವು ತಳಹದಿ ಆಗ್ತವೆ. ಆಮೇಲೆ ಕೊನೆಯ ಭಾಗದಲ್ಲಿ ರೆಫರೆನ್ಸಸ್ ಅನ್ನ ಕೊಡ್ತೇವೆ. ಸಂಶೋಧನಾ ಲೇಖನದಲ್ಲಿ ಬಳಸಿಕೊಂಡಿರುವಂತ ಬೇರೆ ಬೇರೆ ಸೋರ್ಸಸ್ ಏನಿದೆ, ಆರ್ಟಿಕಲ್ಸ್, ಬುಕ್ಸ್, ರಿಪೋರ್ಟ್ಸ್, ಅವುಗಳ ಒಂದು ಪಟ್ಟಿಯನ್ನ, ವಿವರವನ್ನ ಇಲ್ಲಿ ಕೊಡ್ತೇವೆ. ಒಂದು ಗಮನಿಸಬೇಕಾದಂತ ವಿಷಯ ಏನಂತಂದ್ರೆ, ನೀವು ಸಂಶೋಧನಾ ಲೇಖನವನ್ನು ಬರೀಬೇಕಾದಾಗ ಎಲ್ಲೆಲ್ಲಿ ಸರ್ನೇಮ್ ಮತ್ತು ಇಯರ್ ಅನ್ನ ಸೈಟ್ ಮಾಡಿರ್ತೇವೆ, ಅವುಗಳೆಲ್ಲವೂ ಕೂಡ ರೆಫರೆನ್ಸಸ್ ಅಲ್ಲಿ ಇರಬೇಕು. ಎಷ್ಟೋ ರಿಸರ್ಚ್ ಆರ್ಟಿಕಲ್ಸ್ ಅಲ್ಲಿ ಯಾಕೆ ರಿಜೆಕ್ಟ್ ಆಗ್ತಾವ ಅಂತಂದ್ರೆ, ಅವರು ರೆಫರೆನ್ಸಸ್ ಅಲ್ಲಿ ಕೊಟ್ಟಿರ್ತಾರೆ ಸಾಕಷ್ಟು ಪಟ್ಟಿಯನ್ನ, ಆದ್ರೆ ಅವುಗಳು ಟೆಕ್ಸ್ಟ್ ಅಲ್ಲಿ ಸೈಟ್ ಆಗಿರೋದಿಲ್ಲ. ಟೆಕ್ಸ್ಟ್ ಅಲ್ಲಿ ಸೈಟ್ ಆಗಿರೋದು ಮಾತ್ರ ರೆಫರೆನ್ಸ್ ಆಗಿ ಕೊಡ್ಬೇಕು. ರೆಫರೆನ್ಸಸ್ ಅಲ್ಲಿ ಇರೋದೆಲ್ಲರೂ ಟೆಕ್ಸ್ಟ್ ಅಲ್ಲಿ ಇರಬೇಕು. ಅಂದಾಗ ಮಾತ್ರ ಅದನ್ನ ಒಳ್ಳೆಯ ರಿಸರ್ಚ್ ಆರ್ಟಿಕಲ್ ಅಂತ ಹೇಳಿ ನಾವು ಪರಿಗಣಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕೆಲವೊಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತ ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಅದನ್ನ ಪ್ರಶ್ನೆಗಳಿಗೆ ಆನ್ಸರ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ, ಮಹಾಪ್ರಬಂಧ ಬರವಣಿಗೆಯ ನಮೂನೆಯು ಈ ಕೆಳಗಿನವುಗಳಲ್ಲಿ ಯಾವುದರಂತೆ ಇರುತ್ತದೆ? ಮೊದಲನೇ ಆಪ್ಷನ್ ಸಂಶೋಧನಾ ಪತ್ರಿಕೆಯನ್ನು ತಯಾರಿಸಿದಂತೆ, ಎರಡನೇ ಆಪ್ಷನ್ ವಿಚಾರ ಸಂಕಿರಣ ಪ್ರಸ್ತುತಿಯನ್ನ ತಯಾರಿಸಿದಂತೆ, ಒಂದು ಸಂಶೋಧನಾ ಕಿರು ಪ್ರಬಂಧ, ಒಂದು ಕಾರ್ಯಾಗಾರ ಅಥವಾ ಸಮ್ಮೇಳನ ಲೇಖನ ಪ್ರಸ್ತುತಪಡಿಸಿದಂತೆ. ಅಲ್ಲಿ ಮಹಾಪ್ರಬಂಧದ ಬರವಣಿಗೆ ಅಂದ್ರೆ ಥಿಸಿಸ್ ರೈಟಿಂಗ್ ಸ್ಯಾಂಪಲ್ ಯಾವುದಕ್ಕೆ ಸೂಕ್ತ ಅಂತ ಕೇಳಿರೋ ಪ್ರಶ್ನೆ ಇದಾಗಿದೆ. ಇಲ್ಲಿ ವಿಚಾರ ಸಂಕಿರಣ ಪ್ರಸ್ತುತಪಡಿಸೋದು ಸ್ಯಾಂಪಲ್ ಆಗೋದಿಲ್ಲ, ಕಾರ್ಯಾಗಾರ ಸಮ್ಮೇಳನ ಪ್ರಸ್ತುತಪಡಿಸೋದು ಸ್ಯಾಂಪಲ್ ಆಗೋದಿಲ್ಲ. ಈ ಮಹಾಪ್ರಬಂಧದ ಬರವಣಿಗೆ ಸ್ಯಾಂಪಲ್ ಅಂದ್ರೆ ಮಹಾಪ್ರಬಂಧ ಬರವಣಿಗೆಯ ನಮೂನೆ ಒಂದು ಸಂಶೋಧನಾ ಪತ್ರಿಕೆ ಆಗ್ಬೇಕು, ಇಲ್ಲ ಒಂದು ಸಂಶೋಧನೆ ಕಿರು ಪ್ರಬಂಧ ಆಗ್ಬೇಕು. ಸೊ ಸಂಶೋಧನೆ ಕಿರು ಪ್ರಬಂಧಕ್ಕಿಂತಲೂ ಹೆಚ್ಚು ಸೂಕ್ತವಾದ ಇಲ್ಲಿ ಉತ್ತರ ಯಾವ್ದಂತಂದ್ರೆ ಸಂಶೋಧನಾ ಪತ್ರಿಕೆ ಅಂತ ಹೇಳ್ಬೋದು. ಹಿಂದೆ ನಾವು ಇದರಲ್ಲಿ ಚರ್ಚೆ ಮಾಡಿದೀವಿ. ಮಹಾಪ್ರಬಂಧ ಬರೆಯುವ ಹಾಗೇನೆ ಸಂಶೋಧನಾ ಪತ್ರಿಕೆಯನ್ನ ನಾವು ಬರಿತೇವೆ, ಲೇಖನವನ್ನ ಬರಿತೇವೆ. ರಿಸರ್ಚ್ ಆರ್ಟಿಕಲ್ ಬರಿಬೇಕಾದಾಗ ಮಹಾಪ್ರಬಂಧದ ಎಲ್ಲಾ ನಿಯಮಗಳನ್ನು ಪಾಲಿಸಿಕೊಂಡು ಬರೆಯೋದ್ರಿಂದ ರಿಸರ್ಚ್ ಆರ್ಟಿಕಲ್ ತಯಾರಿಸುವುದು ಮಹಾಪ್ರಬಂಧದ ಬರವಣಿಗೆ ಒಂದು ನಮೂನೆ ಅಂತ ಹೇಳಿ ನಾವಿಲ್ಲಿ ಪರಿಗಣಿಸಬಹುದು. ಸೊ ಆನ್ಸರ್ ಈಸ್ ಎ. ಎರಡನೇ ಪ್ರಶ್ನೆಯಲ್ಲಿ ಸಂಶೋಧನಾ ಕಾರ್ಯದ ಸಂಕ್ಷಿಪ್ತ ವರದಿ ಸಂಶೋಧನಾ ಪತ್ರಿಕೆಯು ಇದನ್ನು ಆಧರಿಸಿದೆ. ಪ್ರಾಥಮಿಕ ದತ್ತಾಂಶ ಮಾತ್ರ, ಅನುಷಂಗಿಕ ದತ್ತಾಂಶ ಮಾತ್ರ, ಪ್ರಾಥಮಿಕ ಮತ್ತು ಅನುಷಂಗಿಕ ದತ್ತಾಂಶಗಳೆರಡನ್ನು ಮೇಲಿನದು ಯಾವುದೂ ಅಲ್ಲ. ಸಂಶೋಧನಾ ಕಾರ್ಯದ ಸಂಕ್ಷಿಪ್ತ ವರದಿ ಅಥವಾ ಸಂಶೋಧನಾ ಪತ್ರಿಕೆ ಬರಿಬೇಕಾದಾಗ ಕೇವಲ ಪ್ರೈಮರಿ ಡೇಟಾ ಇಟ್ಕೊಂಡು ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದ್ಸಲ ಸೆಕೆಂಡರಿ ಡೇಟಾ ಅಷ್ಟೇ ಇಟ್ಕೊಂಡು ಬರೀತಾರೆ, ಆದ್ರೆ ಪ್ರೈಮರಿ ಮತ್ತು ಸೆಕೆಂಡರಿ ಡೇಟಾ ಎರಡೂ ಇಟ್ಕೊಂಡು ಬರೆಯುವಂತದ್ದು ಇಲ್ಲಿ ಹೆಚ್ಚು ಸೂಕ್ತ ಆಗ್ತದೆ. ಹಾಗಾಗಿ ಆನ್ಸರ್ ಸಿ ಆಗಿರ್ತದೆ. ಮೂರನೇ ಪ್ರಶ್ನೆ, ಒಂದು ಮಹಾಪ್ರಬಂಧದಲ್ಲಿ ನಮೂನೆ ಮತ್ತು ಪರಾಮರ್ಶನ ಶೈಲಿಗಳನ್ನು ಸೂಕ್ತವಲ್ಲದ ರೀತಿಯಲ್ಲಿ ಅನುಸರಿಸಲಾಗಿದೆ, ಇದು ಯಾವುದರ ಉದಾಹರಣೆಯಾಗಿದೆ? ಸೊ ಈ ಹಿಂದಿನ ಇದರಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಥೀಸಿಸ್ ರೈಟಿಂಗ್ ಮಾಡ್ಬೇಕಾದ್ರೆ, ಮಹಾಪ್ರಬಂಧವನ್ನ ಬರೀಬೇಕಾದ್ರೆ ಅದರಲ್ಲಿ ಸ್ಯಾಂಪ್ಲಿಂಗ್ ಪ್ರೊಸೀಜರ್ ಬಗ್ಗೆ ಮತ್ತು ರಿವ್ಯೂ ಹೇಗೆ ಮಾಡ್ಬೇಕನ್ನೋ ಶೈಲಿಯ ಬಗ್ಗೆ ಸೂಕ್ತವಾಗಿ ಬರೆಯಲಾಗಿಲ್ಲ. ಅಂತ ಸಂದರ್ಭದಲ್ಲಿ ಇದು ಯಾವುದರ ಉದಾಹರಣೆ ಆಗ್ತದೆ ಅಂತ ಹೇಳಿ ಕೇಳಿರುವಂತದ್ದು. ಮೊದಲನೆಯ ಒಂದು ಆಪ್ಷನ್ ಇರೋದು ಸಂಶೋಧಕರಲ್ಲಿನ ತಾಂತ್ರಿಕ ಕೊರತೆ, ಅಂದ್ರೆ ಟೆಕ್ನಿಕಲ್ ರೈಟಿಂಗ್ ಹೇಗೆ ಬರೀಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥದ್ದು. ಎರಡನೇದು ಸಂಶೋಧಕರಲ್ಲಿನ ಅನೈತಿಕ ಅಭ್ಯಾಸ ಅಂದ್ರೆ ಬೇರೆಯವರ ಆರ್ಟಿಕಲ್ ಅನ್ನ ಯಥಾವತ್ತಾಗಿ ಬರೆಯುವಂತದ್ದು, ಅನೈತಿಕಲ್ ಆಗಿ ಬರೆಯುವಂತದ್ದಾಗಿರ್ತದೆ. ಸಂಶೋಧಕರ ಮಹಾಪ್ರಬಂಧ ಬರೆಯುವ ಅಸಮರ್ಥತೆ, ಬರೀಲಿಕ್ಕೆ
ಸಾಮರ್ಥ್ಯ ಇಲ್ಲದಿರುವಿಕೆ ಅನ್ನೋದು 3ನೇ ಆಪ್ಷನ್ ಆಗಿದೆ. 4ನೇ ಆಪ್ಷನ್ ಮಹಾಪ್ರಬಂಧವನ್ನು ಬರೆಯಲು ಸಂಶೋಧಕನಲ್ಲಿನ ಬದ್ಧತೆಯ ಕೊರತೆ, ಕಮಿಟೆಡ್ ಆಗಿಲ್ಲ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಹೆಚ್ಚು ಸೂಕ್ತವಾದಂತದ್ದು ಏನಂತಂದ್ರೆ ಥೀಸಿಸ್ ರೈಟಿಂಗ್ ಹೇಗೆ ಬರಿಬೇಕು ಅನ್ನುವಂತ ಟೆಕ್ನಿಕಾಲಿಟಿ ಗೊತ್ತಿಲ್ಲದೆ ಇರುವಂತದ್ದು ಇಲ್ಲಿ ಹೆಚ್ಚು ಸೂಕ್ತವಾದಂತ ಉದಾಹರಣೆ ಆಗಿರ್ತದೆ. ಹಾಗಾಗಿ ಆನ್ಸರ್ ಎ ಅಂತ ಹೇಳಿ ನಾವಿಲ್ಲಿ ಸರ್ ಸರ್ ಸಾರಿ ಫಾರ್ ದ ಇಂಟರಪ್ಷನ್. ಸ್ವಲ್ಪ ಪ್ರಶ್ನೆಗಳನ್ನ ಇಂಗ್ಲಿಷ್ ಅಲ್ಲೂ ಪ್ರಶ್ನೆಗಳನ್ನ ಹೇಳಬೇಕು ಅಂತ ವಿದ್ಯಾರ್ಥಿಗಳ ಅನಿಸಿಕೆ ಸರ್, ಪ್ಲೀಸ್. Okay. So in thesis writing, which sample is most appropriate? Thesis writing sample, which one is appropriate? Question is there. So here the options are writing research articles. Is it a sample of writing thesis? Second option is writing a paper for presenting in a conference. Third option is writing a mini research report. Fourth option is writing an article for presenting in the workshop or conferences. So what we have learnt in the in this session, I was mentioning is that writing thesis is a technical writing. So while writing a research article also, it is right on the same lines how we write the thesis. So therefore, writing research article is an example or a sample of writing thesis. So therefore the answer is A. The second question is, a brief report of Your voice is breaking. Research report is based on what? Whether on the primary data, only primary data, or based on only secondary data, or based on both primary and secondary data, or none. So for writing any brief research report and research article, we cannot write only based on the primary data. And it is also true that we cannot use only secondary data except a few subjects like history and history subjects like history. So when we take the writing research report and writing research article in general, what is important is we need both primary as well as secondary data. And the fourth option is none. So here only primary data cannot be used for writing a research article. Only secondary data cannot be used. We need both primary as well as secondary data for writing research report and research article. Therefore, the answer is C here. And the third question here is, in research report, writing about sample and writing about review style, if it is not appropriate, which is the example of writing inappropriate sampling and inappropriate reference style? So the answers here is lack of technical understanding in the researcher, how to write about sample and how to write about reference style. Second one is unethical practice of the researcher. Third option is inability of the researcher to write the thesis. Fourth option is lack of commitment in the researcher to write the thesis. So here, when we take the first example, lack of technical understanding or technical clarity in the researcher to write the thesis about sampling and research reference style is the appropriate one. Now the fourth question is, 4ನೇ ಪ್ರಶ್ನೆ, ಸಂಶೋಧನಾ ವರದಿಯಲ್ಲಿ ನೀಡಿದಂತ ಆಧಾರ ಗ್ರಂಥಗಳು. The sources, references given in any research report denotes what? ಸಂಶೋಧಕರ ಆಗದ ಜ್ಞಾನವನ್ನು ತೋರುತ್ತದೆ, ಸಂಶೋಧನೆಯನ್ನು ಇನ್ನಷ್ಟು ಮುಂದುವರಿಸಲು ಸಂಶೋಧನೆಗೆ ಸಹಾಯ ಮಾಡುತ್ತದೆ, ಸಂಶೋಧನೆಗೆ ಸಮಂಜಸವಾಗಿರುವುದಿಲ್ಲ, ಮೇಲಿನದು ಯಾವುದೂ ಇಲ್ಲ. So the question here is that the references given in the research report enhance the knowledge of the researcher is the first option. It helps the researcher to continue the research is second option. It is not suitable to research is third option. And D is none. So here, giving references in the research article, the first three options are not appropriate because it not only help the researcher to expand knowledge,
It not only helps the researcher to continue the research, and of course, the C answer is not at all applicable. Therefore, the last option, ಮೇಲಿನದು ಯಾವುದು ಅಲ್ಲ, none of the above is the appropriate answer for this question. The fifth question is, ಸಂಶೋಧನಾ ಪ್ರಬಂಧದಲ್ಲಿ ಚಿತ್ರಗಳನ್ನು ಮತ್ತು ಕೋಷ್ಟಕಗಳನ್ನು ಒಳಗೊಂಡ ಭಾಗ. Which part of the thesis includes diagrams and graphs? So the answers are A, ಅನುಬಂಧ, that is enclosure. B, ಒಂದು ಪ್ರತ್ಯೇಕ ಅಧ್ಯಾಯ, a separate chapter. C, ಉಪಸಂಹಾರ, conclusion. D, ಇದೊಂದು ಪಠ್ಯ, it is a text. So the question is, in which part of the thesis or a dissertation the diagrams and charts are used? So we have already learned in the discussion that diagrams and charts are used only in the analysis and interpretation chapter. So therefore, it cannot be enclosure. It cannot be a conclusion. In conclusion, we don't give diagrams and graphs. So it is not a text, because writing research report is different from text. So the answer is B, a separate chapter meant for writing this, that is analysis and interpretation. Question 6 is, ಸಂಶೋಧನಾ ಪ್ರಬಂಧ ಹೇಳಿಕೆಯು. The statement in a research thesis, ಒಂದು ವಿಶ್ಲೇಷಣೆ, an analysis, ಒಂದು ಸಂಗತಿ, a situation, ಒಂದು ಹೇಳಿಕೆ, a statement, ಒಂದು ಚರ್ಚೆ, a discussion. So research thesis, statement in the research thesis is not only analysis, not only situation, not only statement, it is a discussion. Sorry, it is not discussion, it is a analysis, because we will be analyzing the facts, figures present in the data. So ಸಂಶೋಧನಾ ಪ್ರಬಂಧದ ಹೇಳಿಕೆ ಅಂತಂದ್ರೆ ಒಂದು ಸಂಗತಿ ಅಷ್ಟೇ ಆಗೋದಿಲ್ಲ, ಒಂದು ಹೇಳಿಕೆ ಅಷ್ಟೇ ಆಗೋದಿಲ್ಲ, ಒಂದು ಚರ್ಚೆ ಅಷ್ಟೇ ಆಗೋದಿಲ್ಲ, ಅದೊಂದು ವಿಶ್ಲೇಷಣೆ ಆಗುತ್ತದೆ. Seventh question is, ಒಂದು ಪ್ರಬಂಧದ ಮುಖ್ಯ ಅಂಶಗಳೆಂದರೆ. A mini research report. The contents of mini research report includes, first, ಪೀಠಿಕೆ, ದತ್ತಾಂಶ ಸಂಗ್ರಹ, ದತ್ತಾಂಶ ವಿಶ್ಲೇಷಣೆ, ತೀರ್ಮಾನ ಮತ್ತು ಶಿಫಾರಸುಗಳು. Introduction, sources of data collection, data analysis, conclusion and recommendations. Option B, ಕಾರ್ಯನಿರ್ವಾಹಕ ಸಾಹಿತ್ಯಾವಲೋಕನ, ಸಂಗ್ರಹಿಸಿದ ದತ್ತಾಂಶ, ತೀರ್ಮಾನಗಳು ಮತ್ತು ಗ್ರಂಥ ಸೂಚಿ. Review of literature, sources of data collection, conclusion and references. Not references, bibliography. Option C is ಸಂಶೋಧನಾ ಯೋಜನೆ, ಸಂಶೋಧನಾ ದತ್ತಾಂಶ, ವಿಶ್ಲೇಷಣೆ, ಉಲ್ಲೇಖಗಳು. So research planning, research data, analysis and references. Options D is ಪೀಠಿಕೆ, ಸಾಹಿತ್ಯಾವಲೋಕನ, ಸಂಶೋಧನಾ ದತ್ತಾಂಶ, ವಿಶ್ಲೇಷಣೆ ಹಾಗೂ ಉಲ್ಲೇಖಗಳು. Introduction, review of literature, research data, analysis and references. So a mini research project, a mini research report should have this. The answer is D, that is introduction, review of literature, research data, analysis and the references. First one we cannot, first one is not correct answer, because here the review of literature is missing. Second one is not correct because introduction is missing. Third option is not correct because introduction is not there. So the option D is the right answer here. So now question 8, ಒಂದು ಒಳ್ಳೆಯ ಮಹಾಪ್ರಬಂಧ ಬರವಣಿಗೆಯು ಒಳಗೊಂಡಿರಬೇಕಾದದ್ದು ಏನು? A good research report, what aspect it should include? ಕಡಿಮೆ ವ್ಯಾಕರಣ ಮತ್ತು ಚಿಹ್ನೆಗಳ ತಪ್ಪು ಹೊಂದಿರಬೇಕು. It should have grammatical mistakes in the report. ಆಕರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುವುದು. Proper reviewing of the sources. ಮಹಾಪ್ರಬಂಧದ ಬರವಣಿಗೆಯಲ್ಲಿ ಸ್ಥಿರತೆ ಇರಬೇಕು. There should be consistency in the thesis. Fourth,
ಸ್ಪಷ್ಟ ಮತ್ತು ಉತ್ತಮ ಸಾರಾಂಶ ಇರಬೇಕು. There should be clarity and better summary in the report. So here what they have asked is, what is the characteristics of a ideal or a good report? So there should be, if you say that option A is, there should be minimum mistakes of minimum grammatical mistakes, that cannot be the right example of this, right characteristic of this. Second option is ಆಕರಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು. References should be given properly. That is also not right option. Third option is, there should be consistency in the thesis. I think this is the right answer. Fourth one is spasta and uttama saranಶ. There should be clarity and conclusion in the report. But if there is no consistency, the thesis is of no use. Consistency is related to first part of the research to till end part of the research, because if the consistency is there, everything will be there. So the right answer for this question, that a model research report is associated with a research report with consistency. I think this is the last question. I once again thank the coordinator of the coaching academy, Professor Badagir sir, for giving this opportunity. If there are any issues, we can take. Yes, sir. Thank you, sir. Thank you very much for your wonderful presentation. Yes, dear aspirants, can you have any doubts? If you have a doubts, please you can post in chat box. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಸರ್ ಒಂದ್ 2 ನಿಮಿಷ ಇರ್ತಾರೆ. ಸೊ ಡೌಟ್ಸ್ ಇದ್ರೆ ಕೇಳ್ಬೋದು ತಾವು. ಇದಿಲ್ಲ ಅಂದ್ರೆ ಮತ್ತೆ ನಾವು ನೆಕ್ಸ್ಟ್ ಸೆಷನ್ಗೆ ಹೋಗ್ತೇವೆ. ಪ್ಲೀಸ್. Yes, sir. Thank you very much for your wonderful presentation, sir. On behalf of Karnataka State Akmadi Women's University and on behalf of Coaching Academy and on my personal behalf and on behalf of all the aspirants, I would like to thank you once again, sir. Thank you very much, sir. Yes, thank you. It was very nice to hear your presentation, sir. Thank you. Yes, now it's a time to discuss evaluation system in teaching aptitude. ನಿನ್ನೆ ದಿವಸ ಟೀಚಿಂಗ್ ಅಪ್ಟಿಟ್ಯೂಡ್ ನಲ್ಲಿ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಬಗ್ಗೆ ಡ್ಯೂ ಟು ಟೆಕ್ನಿಕಲ್ ಇಚ್ ಇಟ್ ವಾಸ್ ನಾಟ್ ಕಂಪ್ಲೀಟೆಡ್. ಸೊ ಲೆಟ್ ಮೀ ಕಂಪ್ಲೀಟ್. ನಾವ್ ಇಟ್ಸ್ ಸರ್ ಇಸ್ ಸಾರಿ, ನೀವು ಕ್ವಶನ್ ಚಾಟ್ ಬಾಕ್ಸ್ ಅಲ್ಲಿ ಲೇಟ್ ಆಗಿ ಹಾಕಿದ್ರಿ. ಸರ್ ಈಗಾಗಲೇ ಹೋಗಿದ್ದಾರೆ. So let me complete. We'll take your questions. ಈಗ ನೆಕ್ಸ್ಟ್ ಸೆಷನ್ ಇರೋದ್ರಿಂದ I will write up those questions and we will solve questions in the next session. ಇವತ್ತಿನ ದಿವಸ ಈಗ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಬಗ್ಗೆ ನಾನು ಸೆಷನ್ ಕೊಡ್ತೇನೆ. ಅದಾದ್ಮೇಲೆ ಈವ್ನಿಂಗ್ ಅಲ್ಲಿ ಪ್ರೊಫೆಸರ್ ಪಿ ಜಿ ತಡಸದ್ ಅಂತೇಳಿ ನಮ್ಮ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅವರು, ಲೈಬ್ರರಿ ಸೈನ್ಸ್ ಡಿಪಾರ್ಟ್ಮೆಂಟಿನ ಪ್ರೊಫೆಸರ್ ಮತ್ತು ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಮಾಜಿ ರಿಜಿಸ್ಟರ್ ಆಫ್ ಇವ್ಯಾಲ್ಯೂಯೇಷನ್ ಅವರು. ಸೊ ಅವರು ಕೂಡ ಪ್ರೆಸೆಂಟೇಷನ್ ಅನ್ನು ಮಾಡ್ತಾರೆ. ಮೆಥಡ್ಸ್ ಆಫ್ ರಿಸರ್ಚ್ ಅಂಡ್ ಐಸಿಟಿ, ಯೂಸ್ ಆಫ್ ಐಸಿಟಿ ಇನ್ ರಿಸರ್ಚ್ ಬಗ್ಗೆ ಅವರು ಪ್ರೆಸೆಂಟೇಷನ್ ಅನ್ನು ಮಾಡ್ತಾರೆ. ಹಾಗಾಗಿ ಸಾಯಂಕಾಲ 6 ಗಂಟೆಗೆ ಯಥಾವತ್ತಾಗಿ ಕ್ಲಾಸ್ಗಳು ಪ್ರಾರಂಭ ಆಗುತ್ತೆ. ಮತ್ತು ಈಗ ನಾನು ಟೀಚಿಂಗ್ ಅಪ್ಟಿಟ್ಯೂಡ್ ಅಲ್ಲಿ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಏನು ಇನ್ಕಂಪ್ಲೀಟ್ ಆಗಿತ್ತು, ಸೊ ಐ ಆಮ್ ಕಂಟಿನ್ಯೂಯಿಂಗ್ ವಿತ್ ದ ಥಿಂಗ್. ಓಕೆ, ಸೊ ನಾನು ಈಗ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಐ ವುಡ್ ಲೈಕ್ ಟು ವೆಲ್ಕಮ್ ಯು ಒನ್ಸ್ ಅಗೇನ್ ಫಾರ್ ದ ಸೆಕೆಂಡ್ ಸೆಷನ್ ಆಫ್ ಮಾರ್ನಿಂಗ್. ಸೊ ಸೆಕೆಂಡ್ ಹಾಫ್ ಅಲ್ಲಿ ನಾವು ಮತ್ತೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಲೆಟ್ ಮೀ ಪ್ಲೇ.
Hope the screen is visible. Please wait 1 or 2 minutes. I'm checking whether the screen is coming or not. Just wait. I'm testing with the screen. Yes, hope the screen is visible. Yeah. So don't worry. Some of you are posting your questions. Yeah, you are posting your questions. I come to know that. We'll provide a PDF notes to you people. Don't worry. For every research persons. Yeah, I'm posting PDF of every PPT class presentations. Only left with yesterday's presentation and today's presentation. Today itself I am going to post them. ಈ ಹಿಂದೆ ಆದ ಎಲ್ಲಾ ಕ್ಲಾಸ್ಗಳ ಒಂದು ಪ್ರೆಸೆಂಟೇಷನ್ ಅನ್ನು ನಾನು ಈಗಾಗಲೇ ಹಾಕಿದ್ದೀನಿ. PPTs ನ ಟೆಲಿಗ್ರಾಮ್ ಗ್ರೂಪ್ಗೆಲ್ಲ ಮಾತ್ರ ನಾವು ಶೇರ್ ಮಾಡ್ತಾ ಇರೋದು. ದಯವಿಟ್ಟು ಸ್ವಲ್ಪ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮಾತ್ರ ನಾನು ಶೇರ್ ಮಾಡ್ತಾ ಇರೋದು. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ತಾವು ಅದನ್ನ ನೋಡ್ಕೋಬೇಕಾಗುತ್ತೆ. ಲೆಟ್ ಮಿ ಸ್ಟಾರ್ಟ್ ವಿತ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಟೀಚಿಂಗ್ ಅಪ್ಟಿಟ್ಯೂಡ್. ಟೀಚಿಂಗ್ ಅಪ್ಟಿಟ್ಯೂಡ್ ನಲ್ಲಿ ಇದ್ದಂತ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ನನ್ನ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೇನೆ. So in today's session I am going to deal with the basics of evaluation, what is evaluation and types of evaluation. Most of the question, please note down the point, as I shown blueprint in my first class. ನಾನು ಫಸ್ಟ್ ಕ್ಲಾಸ್ ಅಲ್ಲಿ blueprint ತೋರಿಸಿದ್ದೆ ತಮಗೆ. ಒಂದನ್ನ ನೆನಪಿಟ್ಕೊಳ್ಳಿ, from the examination point of KSET or UGC-NET, this evaluation part, I mean basics of teaching aptitude, ಅಂದ್ರೆ ಟೀಚಿಂಗ್ ಅಪ್ಟಿಟ್ಯೂಡ್ ನಲ್ಲಿ ಏನ್ ಬೇಸಿಕ್ಸ್ ಇತ್ತಲ್ಲ, ಟೀಚಿಂಗ್ ಬೇಸಿಕ್ಸ್ ಆಫ್ ಟೀಚಿಂಗು, ಲೆವೆಲ್ಸ್ ಆಫ್ ಟೀಚಿಂಗು, ಅದ್ರ ಮೇಲೆ ತುಂಬಾ ಪ್ರಶ್ನೆಗಳು ಬಂದಿದೆ. ನೀವು ಕ್ವಶನ್ ಪೇಪರ್ ಅನ್ನ ರಿವ್ಯೂ ಮಾಡಿದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ತುಂಬಾ ಸಾಕಷ್ಟು ಪ್ರಶ್ನೆಗಳನ್ನ ನಾವು ಅದ್ರ ಮೇಲೆ ನೋಡ್ತೇವೆ. ಅದ್ರ ಜೊತೆಗೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ನಲ್ಲಿ ಕಂಪಲ್ಸರಿ ಕ್ವಶನ್ ಇದೆ. ಉಳಿದ ಎಲ್ಲ ಪಾರ್ಟ್ ಇದೆಯಲ್ಲ, ಮೆಥಡ್ಸ್ ಆಫ್ ಟೀಚಿಂಗು, ಸಬ್ ಯೂನಿಟ್ಸ್ ಅಂತ ಏನು ಹೇಳಿದೆ ನಾನು ನಿಮ್ಗೆ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗು, ಆಮೇಲೆ ಲರ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದ್ರ ಮೇಲೆ ಅಲ್ಲಲ್ಲೇ ಪ್ರಶ್ನೆಗಳು ಬರ್ತಾ ಇದೆ. ಬಟ್ ಮೇಜರ್ ಪಾರ್ಟ್ ಆಫ್ ದ ಕ್ವಶನ್ಸ್ ಒಂದು ನೆನ್ಪಿಟ್ಕೊಳ್ಳಿ, ಟೀಚಿಂಗ್ ಅಪ್ಟಿಟ್ಯೂಡ್ ಅಲ್ಲಿ ಬಹಳ ಮುಖ್ಯವಾಗಿ ಬರುವಂತ ಒಂದು ಪಾರ್ಟ್ ಅಂದ್ರೆ ಅದು ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಏನ್ ಕೇಳ್ತಾನೆ ಇದರಲ್ಲಿ, ಯಾವ ತರ ಪ್ರಶ್ನೆಗಳು ಬರುತ್ತೆ, ಹೌ ಹಿ ಇಸ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್ಸ್ ಅಂಡ್ ವಾಟ್ ಇಸ್ ದ ಮೇನ್ ಕನ್ಸೆಪ್ಟ್ ಆಫ್ ದಿಸ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂಡ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲೆಟ್ ಮೀ ಗೋ ಥ್ರೂ ಒನ್ ಬೈ ಒನ್. ಓಕೆ, ಸೊ ಆಫ್ಟರ್ ಟೈಪ್ಸ್ ಆಫ್ evaluation there is a new concept introduced in the syllabus, that is evaluation in CBCS system in higher education. ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ನಾವು CBCS ಸಿಸ್ಟಮ್ ಅನ್ನು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೊಸದಾಗಿ ಸೇರ್ಪಡೆಯಾಗಿದೆ. ಈ ಪಾರ್ಟ್ ಹೊಸದಾಗಿ ಸೇರ್ಪಡೆಯಾಗಿದೆ. ಈಗ ಪ್ರೆಸೆಂಟ್ಲಿ ಯಾರ್ಯಾರು CBCS ಅಂದ್ರೆ ಐ ಮೀನ್ PG ಪರ್ಸ್ಯೂ ಮಾಡ್ತಿದ್ದೀರಿ, ಅವರೆಲ್ಲರೂ ಕೂಡ CBCS ಸಿಸ್ಟಮ್ ಅಲ್ಲಿ ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ನಂತರ ಚರ್ಚೆ ಮಾಡ್ತೇನೆ. ನೆಕ್ಸ್ಟ್ ಕಮ್ಸ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತ ಕರಿತೀವಿ ನಾವು. ಕಂಪ್ಯೂಟರ್ ಆಧಾರಿತ ಅಥವಾ ಗಣಕಯಂತ್ರ ಆಧಾರಿತ ಪರೀಕ್ಷೆಗಳನ್ನ ಹೇಗೆ ಕಂಡಕ್ಟ್ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ಕೊಡ್ತೇನೆ. ಇನೋವೇಷನ್ಸ್ ಇನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್. ನೋಡಿ, ಮೊದಲೆಲ್ಲ ಇತ್ತು ಇವ್ಯಾಲ್ಯೂಯೇಷನ್ ಇತ್ತು, ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಇತ್ತು, ಇದೆಲ್ಲವೂ ಕೂಡ ಅದರಲ್ಲಿತ್ತು. ಬಟ್ ನಂತರ ಇದಿರ್ಲಿಲ್ಲ, ಈ ಪಾರ್ಟ್ ಆಡ್ ಆಗಿಲ್ಲ. ಇವ್ಯಾಲ್ಯೂಯೇಷನ್ ಇನ್ CBCS ಸಿಸ್ಟಮ್ ಆಡ್ ಆಗಿಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಆಡ್ ಆಗಿಲ್ಲ, innovations in evaluation system. These are the three concepts which have been introduced June 2019. 2019 ರಲ್ಲಿ ಎರಡು ಪರಿಕಲ್ಪನೆಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. Let me come to the point. I will move to the next slide. The meaning of evaluation. What do you mean by evaluation? We always talk about the evaluation. Evaluation becomes a necessary tool in the evaluation process. ನಮ್ಮ educational process ಅಲ್ಲಿ, especially in the educational process, evaluation becomes a necessary tool. It is a must, it is a mandatory. ಯಾಕೆ ಮ್ಯಾಂಡೇಟರಿ ಅಂದ್ರೆ, ವಾಟ್ ಎವರ್ ದ ಥಿಂಗ್ ಹ್ಯಾಸ್ ಬೀನ್ ಅಚೀವ್ಡ್, ಅಂದ್ರೆ ನಾವು ಉದ್ದೇಶಗಳನ್ನು ಇಟ್ಕೊಂಡು ಯಾವಾಗ್ಲೂ ಪಾಠ ಮಾಡ್ತೇವೆ, ಉದ್ದೇಶಗಳನ್ನು ಇಟ್ಕೊಂಡು ನಾವು ಕಾರ್ಯಕೆಲಸಗಳನ್ನು ಮಾಡ್ತೇವೆ. ಆ ಉದ್ದೇಶ ಈಡೇರಿದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ನಾವೇನ್ ಬಳಸ್ಕೋತೀವಲ್ಲ, ದಿಸ್ ಮೆಥಡ್ ಆಫ್ ಡಿಟರ್ಮೈನಿಂಗ್ to what extent we have achieved objectives itself is called as evaluation process. ನಾವು ಅದಕ್ಕೆ ಕನ್ನಡದಲ್ಲಿ ಮೌಲ್ಯಮಾಪನ ಅಂತ ಕರಿತೇವೆ. ಮೌಲ್ಯಮಾಪನ ವ್ಯವಸ್ಥೆಯ ಬಗ್ಗೆ ಇಲ್ಲಿ ಇದೆ. ಮೌಲ್ಯಮಾಪನ ವ್ಯವಸ್ಥೆಯನ್ನು ನಾವು ಹೀಗೆ ಅರ್ಥ ಮಾಡ್ಕೋಬಹುದು. ಇವ್ಯಾಲ್ಯೂಯೇಷನ್ ಅಕಾರ್ಡಿಂಗ್ ಟು
Tyler. So he has given a definition like this: evaluation is the process of determining to what extent the educational objectives are being realized. ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಶೈಕ್ಷಣಿಕ ಗುರಿಗಳು ಈಡೇರಿವೆ ಎಂಬುದನ್ನ ಪತ್ತೆ ಹಚ್ಚುವಂತಹ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೇವೆ, ಇವ್ಯಾಲ್ಯೂಯೇಷನ್ ಅಂತ ಕರಿತೇವೆ. ಅಂದ್ರೆ ಎಷ್ಟರ ಮಟ್ಟಿಗೆ ತಿಳ್ಕೊಂಡ್ರು. ಈ ಫಾರ್ ಎಕ್ಸಾಂಪಲ್ ಈಗ ನಿಮ್ಮದೆಲ್ಲ ಕಮೆಂಟ್ಸ್ ಬರ್ತಾ ಇದೆ, ಸರ್ ಈಗಾಗಲೇ ಏನೋ ಒಂದು ಪ್ರೆಸೆಂಟೇಷನ್ ಅನ್ನು ಮುಗಿಸಿದ್ರು, ಆ ಪ್ರೆಸೆಂಟೇಷನ್ ಇವ್ಯಾಲ್ಯೂಯೇಷನ್ ಕೇವಲ ನೀವು ಚೆನ್ನಾಗಿದೆ ಅಂದ್ರೆ ಸಾಲದು, ಅದ್ರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ತಾವು ಉತ್ತರಿಸಿದಾಗ ಆ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅನ್ನು ತುಂಬಾ ಚೆನ್ನಾಗುತ್ತೆ. ನಾನು ನೋಡ್ತಾ ಇದ್ದೆ ಚಾಟ್ ಬಾಕ್ಸ್ ಅಲ್ಲಿ ಆಲ್ಮೋಸ್ಟ್ ಎವ್ರಿಬಡಿ ಇಸ್ ಟ್ರೈಂಗ್ ಟು ಆನ್ಸರ್ ಫಾರ್ ದೋಸ್ ಕ್ವಶನ್ಸ್ ವಿಚ್ ಸರ್ ಹ್ಯಾಸ್ ಡಿಸ್ಪ್ಲೇಡ್ ಇನ್ ಸ್ಲೈಡ್ ನಲ್ಲಿ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತಾ ಇತ್ತು. ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ತಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಆ ಪ್ರಯತ್ನ ಕಾಣಿಸ್ತಾ ಇತ್ತು. ನಿಮ್ಮ ಏನು ಸರ್ ಆಬ್ಜೆಕ್ಟಿವ್ ಇತ್ತು ಅದನ್ನ ಕನ್ವಿನ್ಸ್ ಮಾಡೋದು, ಸೊ ಆಬ್ಜೆಕ್ಟಿವ್ ಈಡೇರಿದೆ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಈ ತರದ ಪ್ರೊಸೆಸ್ಗಳಲ್ಲಿ ನಮಗೆ ಇವ್ಯಾಲ್ಯೂಯೇಷನ್ ಮುಖ್ಯ ಆಗಿ ಕಾಣಿಸುತ್ತೆ. ಲೆಟ್ ಅಸ್ ಸಿ ದಿಸ್ ಡಯಾಗ್ರಾಮ್. ಇಲ್ಲೊಂದು ಚಿತ್ರ ಬರ್ತಾ ಇದೆ ನೋಡಿ. ಆ ಚಿತ್ರದಲ್ಲಿ ಏನಿದೆ ಅಂತಂದ್ರೆ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ಇದೆ, ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಇದೆ, ಐ ಥಿಂಕ್ ಎಸ್ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಇದೆ, ಆಬ್ಜೆಕ್ಟಿವ್ ಇದೆ. ಸೊ ಈ ಎಲ್ಲವುಗಳನ್ನ ನೋಡ್ಕೊಂಡಾಗ ಅಂದ್ರೆ ನಾವು ಯಾವಾಗ್ಲೂ ಒಂದು ಬೋಧನಾ ಪ್ರಕ್ರಿಯೆ ನಡೆಯುವಾಗ, ಬೋಧನಾ ಕಲಿಕಾ ಪ್ರಕ್ರಿಯೆ ನಡೆಯುವಾಗ ಅಲ್ಲಿ ಕಲಿಕಾ ಅನುಭವಗಳಿರುತ್ತೆ ಮತ್ತು ಮೌಲ್ಯಮಾಪನ ತಂತ್ರ ಇರುತ್ತೆ ಮತ್ತು ಜೊತೆಗೆ ಉದ್ದೇಶಗಳಿರುತ್ತೆ. ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ, ಯಾವುದನ್ನ ಅಳಿತಾ ಇದ್ದೀವಿ, ಯಾವುದನ್ನ ನಾವು ಮಾಪನ ಮಾಡ್ತಾ ಇದ್ದೀವಿ, ಮತ್ತು ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಯಾವುದು, ಯಾವ ಟೆಕ್ನಿಕ್ ಅನ್ನು ಬಳಸ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲೋ ಅಂತ ನಾನೇನೋ ಒಂದು ಪ್ರಶ್ನೆ ಕೇಳ್ತೀನಿ. ಶಿಕ್ಷಕರು ವರ್ಗ ಕೋಣೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ವೆದರ್ ಇಟ್ ಮೇ ಬಿ ಅ ಸೆಕೆಂಡರಿ ಎಜುಕೇಶನ್, ಹೈಯರ್ ಎಜುಕೇಶನ್, ವಾಟ್ ಎವರ್ ಇಟ್ ಮೇ ಬಿ, ಟೀಚರ್ ಆರ್ ಪ್ರೊಫೆಸರ್ is going to ask some questions. You are going to raise your hands. I am using a technique called there are so many evaluation techniques. ತುಂಬಾ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಗಳಿದೆ. ಯಾವ ಟೆಕ್ನಿಕ್ ಅನ್ನು ಬಳಸ್ಕೋತೀರಿ? ಇಲ್ಲಿ ಬಹಳ ಡೀಪ್ ಆಗಿ ನಿಮಗೆ ಇವ್ಯಾಲ್ಯೂಯೇಷನ್ ಬೇಸಿಕ್ಸ್ ಬಗ್ಗೆ ಕೇಳಲ್ಲ ಅವರು. ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಂದ್ರೆ ನಿಮಗೆ ಅರ್ಥ ಆದ್ರೆ ಸಾಕು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಲ್ಲಿ ಬೇಸ್ಡ್ ಆನ್ ದೋಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸಸ್ ವಿಚ್ ಐ ಆಮ್ ಗೋಯಿಂಗ್ ಟು ಮೆಜರ್, ನಾನು ಯಾವ ಉದ್ದೇಶಗಳನ್ನು ಇಟ್ಕೊಂಡು ನಾನು ಬೋಧನೆ ಮಾಡಿದ್ದೇನೆ, ಆ ಅನುಭವಗಳು ಮಕ್ಕಳಲ್ಲಿ ಮೂಡಿದೆ ಇಲ್ಲೋ, ವಿದ್ಯಾರ್ಥಿಗಳಲ್ಲಿ ಮೂಡಿದೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಪರೀಕ್ಷೆ ಮಾಡ್ಲಿಕ್ಕೆ ನಾನು ಮಾಪನ ಮಾಡ್ತೇನೆ. ಈಗ ಅದು ಕಾಣಿಸ್ತಾ ಇರುತ್ತೆ. ಯಾರಿಗೋ ಒಂದು ಪ್ರಶ್ನೆ ಕೇಳ್ತೇವೆ, ಕೇಳಿದ ತಕ್ಷಣ ಐ ಆಮ್ ಯೂಸಿಂಗ್ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ ಕಾಲ್ಡ್ ಅಬ್ಸರ್ವೇಷನ್. ಬೈ ಅಬ್ಸರ್ವಿಂಗ್ one can come to know that I can come to know that my students are on the way. they are on the track. ನಾನು ಹೇಳಿದ್ದವ್ರಿಗೆ ಅರ್ಥ ಆಗಿದೆ, ತಿಳ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ತರದ ಒಂದು ವ್ಯವಸ್ಥೆಯನ್ನು ನಾವು ಮೌಲ್ಯಮಾಪನದಲ್ಲಿ ನೋಡ್ತೇವೆ. ನೆಕ್ಸ್ಟ್, ನೀಡ್ ಆಫ್ ಇವ್ಯಾಲ್ಯೂಯೇಷನ್. ವೈ ವಿ ನೀಡ್ ಇವ್ಯಾಲ್ಯೂಯೇಷನ್? ಯಾಕೆ ನಮಗೆ ಬೇಕು? ಈ ತರದ ಪ್ರಶ್ನೆಗಳು ಇದರ ಮೇಲೆ ಉದ್ಭವ ಆಗುತ್ತೆ. ಹೇಗೆ ಕೇಳ್ತಾರೆ ಅಂದ್ರೆ ನಾಳೆ ಎಕ್ಸಾಮಿನೇಷನ್ ಅಲ್ಲಿ ದ ಇವ್ಯಾಲ್ಯೂಯೇಷನ್ ಈಸ್ ನೀಡೆಡ್ ಫಾರ್ 1 2 3 4 5 ಅಂದ್ರೆ ಮೌಲ್ಯಮಾಪನ ಅಂತಕ್ಕಂಥದ್ದು ಯಾಕೆ ಬೇಕು ಅಂತ 4 ಆಪ್ಷನ್ ಕೊಡ್ತಾನೆ. ಆಸ್ ಐ ಟೋಲ್ಡ್ ವೆರಿ ಅರ್ಲಿಯರ್, ದಿಸ್ ಈಸ್ ಅ ಗೇಮ್ ಆಫ್ 4 ಆಪ್ಷನ್ಸ್. 4 ಆಪ್ಷನ್ಗಳ ಆಟ ಇದು. ಸೊ ಈ ಆಟದಲ್ಲಿ ಅವರು ತುಂಬಾ ಚೆನ್ನಾಗಿ ಆಪ್ಷನ್ ಗಳನ್ನು ಕೊಡ್ತಾ ಹೋಗ್ತಾರೆ. ದೇ ಆರ್ ವೆರಿ ಮಿಯರರ್, ಬಹಳಷ್ಟು ಹತ್ತಿರವಾಗಿರುವಂತಹ ಆಪ್ಷನ್ ಗಳನ್ನೇ ಕೊಡ್ತಾರೆ. ನಿಮ್ಗೆ ಅನಿಸ್ತಾ ಇರುತ್ತೆ ಇದು ಉತ್ತರ ಇರಬಹುದು, ಇದು ಉತ್ತರ ಇರಬಹುದು. ಸೊ ಆ ತರದ ಗೊಂದಲಗಳಲ್ಲಿ ಹೇಗೆ ನಾವು ಟ್ಯಾಕಲ್ ಮಾಡ್ಬೇಕು ಅನ್ನೋದನ್ನ ನಂತರ ಪ್ರಶ್ನೆ ಭಾಗದಲ್ಲಿ ನಾವು ನೋಡೋಣ. ಸೊ ವೈ ವಿ ನೀಡ್ ಇವ್ಯಾಲ್ಯೂಯೇಷನ್? ಇಂಪ್ರೂವ್ಮೆಂಟ್ ಆಫ್ ಇನ್ಸ್ಟ್ರಕ್ಷನ್. ನನ್ನ ಬೋಧನೆ ಇಂಪ್ರೂವ್ಮೆಂಟ್ ಆಗಬೇಕು, ಅಥವಾ ನಾನು ಏನು ಕಲಿಸ್ತಾ ಇದ್ದೀನಿ ಅದು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೋಸ್ಕರ, ಅದರದ ಮಾರ್ಪಾಡುವಿಕೆಗೋಸ್ಕರವಾಗಿ ನಮಗೆ ಬೇಕಾಗುತ್ತೆ. ಲೇಟರ್, ಪ್ರೊವಿಷನ್ ಆಫ್ ದ ಬೇಸಿಕ್ಸ್ ಫಾರ್ ಗೈಡೆನ್ಸ್. ಮಾರ್ಗದರ್ಶನ ಮಾಡ್ಲಿಕ್ಕೆ ನಮಗೆ ಮೌಲ್ಯಮಾಪನ ಬೇಕಾಗುತ್ತೆ. ಟು ಇಂಪ್ರೂವ್ ಸ್ಟೂಡೆಂಟ್ ಪರ್ಸನಾಲಿಟಿ. ನೋಡಿ, ವಿದ್ಯಾರ್ಥಿಗಳ ಒಂದು ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಲಿಕ್ಕೆ ಮೌಲ್ಯಮಾಪನ ಬೇಕಾಗುತ್ತೆ. ಕ್ಲಾರಿಫಿಕೇಶನ್ ಆಫ್ ಆಬ್ಜೆಕ್ಟಿವ್ಸ್. ನಾನು ಏನ್ ಕಲ್ಸಕ್ ಹೊಂಟೀನಿ, ಅವ್ರು ಏನ್ ಕಲಿಯಾಕತ್ತಾರ, ಸೊ ಫಾರ್ ದ್ಯಾಟ್ ವಿ ನೀಡ್ ಇವ್ಯಾಲ್ಯೂಯೇಷನ್. ದೆನ್ ಕರಿಕ್ಯುಲಮ್ ಚೇಂಜಸ್. ಹಾಗಿದ್ರೆ ಪಠ್ಯಕ್ರಮದಲ್ಲಿ ಏನಾದ್ರೂ ಬದಲಾವಣೆಗಳನ್ನು ಮಾಡಬೇಕಾ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ ಮೌಲ್ಯಮಾಪನ ಬೇಕಾಗುತ್ತೆ. ಟು ಅಟೇನ್ ಸಕ್ಸಸ್ ಇನ್ ಟೀಚಿಂಗ್. ಸಿ, ಇಫ್ ಐ ಆಮ್ ಸಕ್ಸಸ್ಫುಲ್ ಇನ್ ಮೈ ಟೀಚಿಂಗ್, ಹೌ ಕಮ್ ಐ ಶುಡ್ ನೋ? ನನ್ ಗೊತ್ತಾಗೋದು ಹೇಗೆ? ನಾನು ಆ ತರದ ವ್ಯವಸ್ಥೆಯನ್ನ ನಾನು ಅರ್ಥ ಮಾಡ್ಕೋಬೇಕು, ಅಥವಾ ನನ್ನ ಬೋಧನೆ ಹೀಗಿದೆ ಅಂತ ನಾನು ತಿಳ್ಕೋಬೇಕಾಗಿತ್ತು ಅಂದ್ರೆ ಮೌಲ್ಯಮಾಪನದ ಅವಶ್ಯಕತೆ ಇರುತ್ತೆ. ಆಕ್ಟ್ ಆಸ್ ಇನ್ಸೆಂಟಿವ್. ನೋಡಿ, ಮೌಲ್ಯಮಾಪನ ಮಾಡಿದಾಗ ವೆನ್ ಯು ಆಸ್ಕ್ ಸಮ್ ಕ್ವಶನ್ಸ್, ಸಂಬಡಿ ವಿಲ್ ಸೇ ಎಸ್, ವೆರಿ ಗುಡ್, ಯು ಆರ್ ಅಟೆಂಡಿಂಗ್ ಅ ವೆರಿ ಗುಡ್ ಕ್ವಶನ್. ಇನ್ ಟರ್ಮ್ಸ್ ಆಫ್ ಇನ್ಸೆಂಟಿವ್, ರೀಇನ್ಫೋರ್ಸ್ಮೆಂಟ್. ಅಂದ್ರೆ ನೀವು ಒಂದು ಅವರಿಗೆ ವಿದ್ಯಾರ್ಥಿಗಳಿಗೆ ಹೇಳ್ತೀರಿ, ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ, ಸರಿ ಇದೆ ಇಲ್ಲ ತಪ್ಪಿದೆ ಅಂತ ಸ್ವಲ್ಪ ಸುಧಾರಿಸ್ಕೊಂಡು ಹೇಳಿ. ಈ ತರದ ಇನ್ಸೆಂಟಿವ್ಗೋಸ್ಕರ ಇದು ಬೇಕಾಗುತ್ತೆ. ಟು ಟೆಸ್ಟ್ ಅಚೀವ್ಮೆಂಟ್ ಆಫ್ ದ ಪುಫಿಲ್. ವಿದ್ಯಾರ್ಥಿಗಳ ಸಾಧನೆ ಯಾವ ರೀತಿ ಅವರು ಮಾಡ್ತಿದ್ದಾರೆ, ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ KSET ಎಕ್ಸಾಮ್ ಯಾಕೆ ಇಡಬೇಕು? ವೆರಿ lively example we can take out. Why you have to UGC has to conduct KSET examination, NET examination. ಯಾಕೆ ಈ ಪರೀಕ್ಷೆಯನ್ನು ಅವ್ರು ಮಾಡಬೇಕು ಅಂತಂದ್ರೆ ಕಾರಣ ಇಷ್ಟೇ.
ಟು ಟೆಸ್ಟ್ ಯುವರ್ ಅಚೀವ್ಮೆಂಟ್ ಅಂಡ್ ಟು ಪ್ರಮೋಟ್ ಬೆಟರ್ ಲರ್ನಿಂಗ್. ನಿಮ್ಮ ಅಚೀವ್ಮೆಂಟ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ನೀವು ಎಷ್ಟು ತಿಳ್ಕೊಂಡಿದ್ದೀರಿ, PG ಎಷ್ಟು ತಿಳ್ಕೊಂಡಿದ್ದೀರಿ, ನಿಮಗೆ ಟೀಚಿಂಗ್ ಅಪ್ಟಿಟ್ಯೂಡ್ ಎಷ್ಟಿದೆ, ರಿಸರ್ಚ್ ಅಪ್ಟಿಟ್ಯೂಡ್ ಎಷ್ಟಿದೆ, ಇದೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ಅವರು ಈ ಪರೀಕ್ಷೆಯನ್ನ ಇಡ್ತಾ ಇದ್ದಾರೆ. ಓಕೆ, ಸೊ ಫಾರ್ ಸಚ್ ರೀಸನ್ಸ್ ಇವ್ಯಾಲ್ಯೂಯೇಷನ್ ಈಸ್ ವೆರಿ ಎಸೆನ್ಷಿಯಲ್. ಅಂಡ್ ಟುವರ್ಡ್ಸ್ ಸ್ಕಾಲರ್ಶಿಪ್ಸ್, ನೋಡಿ, ಟು ಅವಾರ್ಡ್ ಸ್ಕಾಲರ್ಶಿಪ್ ಆಲ್ಸೋ ಇವ್ಯಾಲ್ಯೂಯೇಷನ್ ಈಸ್ ನೀಡೆಡ್. ಫಾರ್ ಎಕ್ಸಾಂಪಲ್ JRF ಆಗ್ತಾ ಇದೆ, ನಿಮ್ದು JRF ಆಗ್ತಾ ಇದೆ. ಇತ್ತೀಚೆಗೆ ಲಾಸ್ಟ್ ಇಯರ್ ಇಂದ ಲಾಸ್ಟ್ ಅಟೆಂಪ್ಟ್ ಅಲ್ಲಿ UGC ಅವರು ಒಂದು ಕರೆಕ್ಷನ್ ಅನ್ನ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲ ಗಮನಿಸಬೇಕು. ಇನ್ಮೇಲೆ ಯಾವುದೇ ಸ್ಕಾಲರ್ಶಿಪ್ ಗಳನ್ನ ನೇರವಾಗಿ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಕೊಡಲ್ಲ. ದೇ ಆರ್ ಗೋಯಿಂಗ್ ಟು ಗಿವ್ these scholarships will be provided to whom? Those who are going to pass net set examinations. ಮೊನ್ನೆ NET ಅವರು ಮೌಲಾನಾ ಆಜಾದ್ ಸ್ಕಾಲರ್ಶಿಪ್ಸ್ RGNF ಅಂತ ಏನ್ ಮೊದಲು ಕರಿತಾ ಇದ್ರಿ, ಅದಕ್ಕೆ ಪ್ರಧಾನ ಮಂತ್ರಿ ಸ್ಕಾಲರ್ಶಿಪ್ ಅಂತ ಮಾಡಿದ್ದಾರೆ ಈಗ ಅದನ್ನ. ಸೊ ಆ ಸ್ಕಾಲರ್ಶಿಪ್ ಅನ್ನ ಅವುಗಳೆಲ್ಲವುಗಳ ಸ್ಕಾಲರ್ಶಿಪ್ ಗಳಿಗಾಗಿ ಇದೇ ಪರೀಕ್ಷೆ ಅವಲಂಬಿತವಾಗಿದೆ. ಹಾಗಾಗಿ ಟು ಅವಾರ್ಡ್ ಸ್ಕಾಲರ್ಶಿಪ್ಸ್ ವಿ ನೀಡ್ ದೀಸ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಟು ರಿಪೋರ್ಟ್ ಪ್ರೋಗ್ರೆಸ್ ರಿಪೋರ್ಟ್ ಮಾಡಬೇಕು. ಈ ವರ್ಷ ಇಷ್ಟಾಗಿತ್ತು, ನೆಕ್ಸ್ಟ್ ಇಯರ್ ಎಷ್ಟು ಮಾಡಿದ್ದಾರೆ, ಇಂಪ್ರೂವ್ಮೆಂಟ್ ಹೇಗಾಗಿದೆ, ಮಗುವಿನ ಇಂಪ್ರೂವ್ಮೆಂಟ್ ಹೇಗಾಗಿದೆ. ಸೊ for the betterment to progress we need evaluation. To provide data for research data ಮಾಡ್ಲಿಕ್ಕೆ ಬೇಕಾಗುತ್ತೆ. To clarification of the student, to promote fulfills, to influence learning. ನೋಡಿ, ನಿಮ್ಮ ಕಲಿಕೆಯನ್ನ ಏನು ಪ್ರಭಾವ ಬೀರ್ಲಿಕ್ಕಾಗಿ, ಕಲಿಕೆಯ ಪ್ರಭಾವಕ್ಕಾಗಿ ಬಳಸಬೇಕಾಗುತ್ತೆ. ಫಾರ್ ಪ್ರಿಡಿಕ್ಷನ್, ಈ ವರ್ಷ ಇಷ್ಟು ಪರ್ಸೆಂಟೇಜ್ ಮಾಡಿದ್ದಾರೆ, ನೆಕ್ಸ್ಟ್ ಎಷ್ಟು ಮಾಡಬಹುದು, ನೆಕ್ಸ್ಟ್ ಇವರು ಯಾವ ರೀತಿ ಅರ್ಥ ಮಾಡ್ಕೋಬಹುದು. ಫಾರ್ ದ ಪ್ರಿಡಿಕ್ಷನ್, ಸಂಭಾವ್ಯತೆಗೆ ಇದು ಬೇಕಾಗುತ್ತೆ. ಟು ನೋ ಅಬೌಟ್ ದ ಕ್ವಾಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್. ಹೌದು, ಇಷ್ಟೆಲ್ಲ ಮಾಡಿದೀವಿ, ಖರೆ ರಿಸಲ್ಟೇ ಚೆನ್ನಾಗಿ ಬರ್ಲಿಲ್ಲ ಅಂತಂದ್ರೆ, ಸೊ ಅದಕ್ಕೆ ಅದರದ್ದು ತಿಳ್ಕೊಳ್ಳಿಕ್ಕೋಸ್ಕರ ನಮಗೆ ಇವ್ಯಾಲ್ಯೂಯೇಷನ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಲಾಸ್ ಮುಗಿದ ಮೇಲೆ ಫೀಡ್ಬ್ಯಾಕ್ ಸೆಷನ್ ಏನಿರುತ್ತೆ, ಫೀಡ್ಬ್ಯಾಕ್ ಗಳನ್ನು ಕೊಡ್ತೇವೆ. ದೋಸ್ ವಿಲ್ ಹೆಲ್ಪ್ ಯು ಟು ಸ್ಟ್ರೆಂಥನ್, to know about the weakness and strength of a student or anybody else whom you are going to evaluate. For example, ನಿಮ್ಮ ಮನೆಯಲ್ಲಿ ಅಮ್ಮ ಅಡಿಗೆ ಮಾಡಿಕೊಡ್ತಾಳೆ, ಆ ಅಡಿಗೆನ ಮೊದಲೇ ಟೇಸ್ಟ್ ಮಾಡ್ತಾಳೆ ಅಮ್ಮ. ಯಾಕೆ ಮಾಡ್ತಾಳೆ ಅಂದ್ರೆ ಚೆನ್ನಾಗಿರ್ಬೇಕು ಅಡಿಗೆ ಅಂತ. ಅದು ದಟ್ ಈಸ್ ಕಾಲ್ಡ್ ಆಸ್ ಇವ್ಯಾಲ್ಯೂಯೇಷನ್, ರೈಟ್? ಸೊ ಆ ತರ ನೀವು ಅರ್ಥ ಮಾಡ್ಕೋಬಹುದು. ಫಾರ್ ಡಿಸಿಷನ್ ಮೇಕಿಂಗ್ ವಿ ನೀಡ್ ಡಿಸಿಷನ್ ಮೇಕಿಂಗಿಗೂ ಕೂಡ ನಿಮಗೆ ಇವ್ಯಾಲ್ಯೂಯೇಷನ್ ಬೇಕಾಗುತ್ತೆ. ಫಾರ್ ಸ್ಟ್ರಾಟಜಿ ಪ್ಲಾನಿಂಗ್ ಬೇಕಾಗುತ್ತೆ. ಟು ನೋ ಅಬೌಟ್ ದ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್ ಮೆಥಡ್ಸ್. ನಾನು ಬಳಸಿದ ಬೋಧನಾ ಪದ್ಧತಿ ಹೇಗಿದೆ ಅಂತ ತಿಳಿಬೇಕಾಗಿತ್ತಂದ್ರೆ ಮೌಲ್ಯಮಾಪನ ಮಾಡ್ಕೋಬೇಕಾಗುತ್ತೆ. ಫಾರ್ ಡಿಟರ್ಮೈನಿಂಗ್ ದ ಆಬ್ಜೆಕ್ಟಿವ್ಸ್, ಆಸ್ ಐ ಟೋಲ್ಡ್ ಅರ್ಲಿಯರ್, ನೀಡ್ ಆಫ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನ್. ನೋಡಿ, ಮತ್ತೆ ಮೌಲ್ಯಮಾಪನದಲ್ಲಿ ಎರಡು ತರ ಮೌಲ್ಯಮಾಪನ, ಇಂಟರ್ನಲ್ ಇವ್ಯಾಲ್ಯೂಯೇಷನ್, ಎಕ್ಸ್ಟರ್ನಲ್ ಇವ್ಯಾಲ್ಯೂಯೇಷನ್. ಇವೆಲ್ಲ ಪ್ರಾಕ್ಟಿಕಲ್ಸ್ ಇದ್ದವ್ರಿಗೆ ಗೊತ್ತಿರುತ್ತೆ. ಇಂಟರ್ನಲ್ ಅಂದ್ರೆ ಆಂತರಿಕವಾಗಿ ಇಲ್ಲೇ ನಿಮ್ ಟೀಚರ್ಸೇ ನಿಮ್ಮನ್ನ ಪರೀಕ್ಷೆ ಮಾಡೋದು, ಮತ್ತು ಹೊರಗಡೆಯಿಂದ ಪರೀಕ್ಷೆ ಮಾಡ್ತಕ್ಕಂಥದ್ದು. ಟು ಅಸೆಸ್ ಫುಲ್ಫಿಲ್ ಪ್ರೋಗ್ರೆಸ್ ಫ್ರಮ್ ಟೈಮ್ ಟು ಟೈಮ್, ಅಂದ್ರೆ ವೇಳೆಗನುಗುಣವಾಗಿ, ಸಮಯಕ್ಕನುಸಾರವಾಗಿ ನಾವು ಮೌಲ್ಯಮಾಪನ ಮಾಡ್ಲಿಕ್ಕೆ ಇದೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮ್ಸ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್. ಬೇಸಿಕ್ಸ್ ಆಫ್ ಇವ್ಯಾಲ್ಯೂಯೇಷನ್ ಬಗ್ಗೆ ಅಷ್ಟೇನು ಪ್ರಶ್ನೆಗಳು ಬಂದಿಲ್ಲ ಇಲ್ಲಿವರೆಗೂ. ಬಟ್ ಬಂದ್ರೂ ಕೂಡ ಯಾವ ತರದ ಪ್ರಶ್ನೆಗಳು ಬಂದಿದೆ ಅಂತಂದ್ರೆ, ಮೌಲ್ಯಮಾಪನ ಪ್ರಕ್ರಿಯೆ, ದ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಈಸ್ ಮೀನ್ ಟು ಆರ್ ಏಮ್ಡ್ ಅಟ್, ಈ ತರದ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಮೌಲ್ಯಮಾಪನ ಪ್ರಕ್ರಿಯೆಯನ್ನ ನಾವು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ, ಈ ಕೆಳಗಿನ ಯಾವ ಉದ್ದೇಶಗಳಿಗಾಗಿ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ, ಅಥವಾ ಮೌಲ್ಯಮಾಪನ ಪ್ರಕ್ರಿಯೆಯು ಅಂದ್ 4 ಆಪ್ಷನ್ ಕೊಡ್ತಾರೆ. ಈ ತರದ ಪ್ರಶ್ನೆಗಳು ಬರುತ್ತೆ. ಓಕೆ, ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಇದೊಂದು ಸ್ವಲ್ಪ ತಾವು ನೋಡ್ಲೇಬೇಕು. ಆಸ್ ಟು ದ ಪೀರಿಯಡ್ ಆಫ್ ಇವ್ಯಾಲ್ಯೂಯೇಷನ್ ಈಸ್ ಕಂಡಕ್ಟೆಡ್ ಇನ್, ದೇರ್ ಆರ್ 3 ಟೈಪ್ಸ್. ಅಂದ್ರೆ ಯಾವ ಸಮಯದಲ್ಲಿ ನಾವು ಈ ಪರೀಕ್ಷೆಯನ್ನ, ಅಂದ್ರೆ ಅವಧಿಗನುಗುಣವಾಗಿ ನಾವು ಮೌಲ್ಯಮಾಪನ ಮಾಡುವುದನ್ನ 3 ಪ್ರಕಾರಗಳಲ್ಲಿ ವಿಂಗಡಿಸಲಾಗ್ತದೆ. ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ಸಮೇಟಿವ್ ಇವ್ಯಾಲ್ಯೂಯೇಷನ್, ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಫಾರ್ಮೇಟಿವ್ ಅಂದ್ರೆ ಕನ್ನಡದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೇವೆ. ಸಮೇಟಿವ್ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರಿತೇವೆ. ಡಯಾಗ್ನೋಸ್ಟಿಕ್ ಅಂದ್ರೆ ನೈದಾನಿಕ ಪರೀಕ್ಷೆ ಅಂತ ನಾವು, ನೈದಾನಿಕ ಮೌಲ್ಯಮಾಪನ ಅಂತ ನಾವು ಕರಿತೇವೆ. ಇದು ತಮ್ಮ ಗಮನದಲ್ಲಿರಲಿ ಅಷ್ಟೇ. ಆ ಪ್ರಕಾರದ ಬಗ್ಗೆ ಡಿಟೇಲ್ ಆಗಿ ಮತ್ತೆ ನಾನು ಬರ್ತೇನೆ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂಡ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್. ನೋಡಿ, 2 ಪದಗಳಲ್ಲಿ ವ್ಯತ್ಯಾಸ ಇದೆ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಕಲಿಕೆಯ ಮೌಲ್ಯಮಾಪನ, ಮೌಲ್ಯಮಾಪನ ಅಂದ್ರೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಕಲಿಕೆಗಾಗಿ ಮೌಲ್ಯಮಾಪನ. ಎರಡರಲ್ಲಿ ವ್ಯತ್ಯಾಸ ಇದೆ. ಇಲ್ಲೊಂದು ಕಲಿಕೆಗಾಗಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಕಲಿಕೆಯ ಮೌಲ್ಯಮಾಪನ ಮಾಡೋದು, ಕಲಿಕೆಗಾಗಿ ಮೌಲ್ಯಮಾಪನ ಮಾಡೋದು. ಸೊ ಕಲಿಕೆಯ ಮೌಲ್ಯಮಾಪನವನ್ನ ಸಮೇಟಿವ್ ಅಂತ ಕರೆದ್ರೆ, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅನ್ನ ಅಂದ್ರೆ ಕಲಿಕೆಗಾಗಿ ಮೌಲ್ಯಮಾಪನವನ್ನ ನಾವು ಫಾರ್ಮೇಟಿವ್ ಅಂತ ಕರಿಬಹುದು. ಏನಾಗಿದ್ರೆ ಫಾರ್ಮೇಟಿವ್ ಮತ್ತು ಸಮೇಟಿವ್ ಇವ್ಯಾಲ್ಯೂಯೇಷನ್, ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೆ ಏನು? ಇದ್ರ ಮೇಲೆ ಹೊಸ ಸಿಲೆಬಸ್ ಅಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ. ಸ್ವಲ್ಪ ಗಮನಿಸಿ ಕೇಳ್ಕೊಳ್ಳಿ. is a type of evaluation used to monitor the learning progress of the student during or after instruction. ಅಂದ್ರೆ ನಾನು ಬೋಧನೆ ಮಾಡ್ತೇನೆ, ಬೋಧನೆ ಆದ ನಂತರದಲ್ಲಿ ನಾನು ವಿದ್ಯಾರ್ಥಿಯ ಕಲಿಕಾ ಪ್ರಗತಿಯನ್ನ
ಸೊ ಆ ಕಲಿಕಾ ಪ್ರಗತಿಯನ್ನ ಮಾಪನ ಮಾಡ್ಲಿಕ್ಕಾಗಿ ನಾನು ಮೌಲ್ಯಮಾಪನವನ್ನ ಬಳಸ್ತೇನೆ. ಇಂತಹ ಮೌಲ್ಯಮಾಪನವನ್ನ ನಾನು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕರಿತೇನೆ, ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೇನೆ. ಐ ಥಿಂಕ್ ಇಟ್ಸ್ ಅಂಡರ್ಸ್ಟುಡ್, ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಂತರ ಸ್ಲೈಡ್ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದಾಗಿದೆ, ಈಗಾಗಲೇ ನಿಮ್ಮ ಗ್ರೂಪ್ಗಳಲ್ಲಿ ಸ್ಲೈಡ್ ಕೂಡ ಇದೆ ನಿಮ್ಮ ಹತ್ರ. ಲಾಸ್ಟ್ ಟೈಮ್ ಅದು ಪ್ರೆಸೆಂಟೇಷನ್ ಪ್ರಾಬ್ಲಮ್ ಆದ್ರಿಂದ. ಸಮೇಟಿವ್ ಇವ್ಯಾಲ್ಯೂಯೇಷನ್ ಅಂದ್ರೇನು? ಇಸ್ ಅ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಯೂಶುವಲಿ ಗಿವನ್ ಅಟ್ ದ ಎಂಡ್ ಆಫ್ ಕೋರ್ಸ್ ಆರ್ ಯೂನಿಟ್. ಒಂದು ಕೋರ್ಸ್ ಆದ್ಮೇಲೆ ಮಾಡೋದು. ಇದು ದಿನನಿತ್ಯ ನನ್ನ ಬೋಧನೆ ಮುಗಿದ ತಕ್ಷಣ ಮಾಡ್ತಕ್ಕಂಥದಕ್ಕೆ ನಾನು ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅಂತ ಕರೆದ್ರೆ, ಸಮೇಟಿವ್ ಅಂದ್ರೆ ಸಮ್ ಆಡ್ ಮಾಡ್ಕೋತ ಹೋಗೋದು ಅಂತ. ಸಮೇಟಿವ್ ಸಂಕಲನಾತ್ಮಕ. ಲಾಸ್ಟ್ ಎಟ್ ದ ಎಂಡ್ ಆಫ್ ದ ಕೋರ್ಸ್ ಯು ಆರ್ ಗೋಯಿಂಗ್ ಟು ಕಂಡಕ್ಟ್ ಅನ್ ಎಕ್ಸಾಮಿನೇಷನ್. ನಿಮ್ಮ ಟರ್ಮ್ ಅಂಡ್ ಎಕ್ಸಾಮಿನೇಷನ್ಸ್ ಬರುತ್ತಲ್ಲ, ಸೊ ಆ ತರದ ಎಕ್ಸಾಮಿನೇಷನ್ ಗಳಿಗೆ ನಾವು ಕರಿತೇವೆ. ಇಲ್ಲೊಂದು ಉದಾಹರಣೆಯನ್ನ ನಾನು ಕೊಡ್ತೇನೆ, ದಯವಿಟ್ಟು ಸ್ವಲ್ಪ ಉದಾಹರಣೆಯನ್ನ ನೋಡಿ. ಜಸ್ಟ್ ಅ ಮಿನಿಟ್, ಐ ಆಮ್ ಚೇಂಜಿಂಗ್ ದ ಸ್ಲೈಡ್. Hope it's visible now. I'm sorry. Yes. Please try to understand the concept. Very good example. If you remember this example, you can come to know that what is a formative, what is a summative. When the cook tastes the soup, ಒಂದೇನೋ ಒಬ್ಬ ಕುಕ್ ಅಡಿಗೆ ಮಾಡಿದಾನೆ, ಅದನ್ನ ಸೂಪ್ ಅನ್ನ ಟೇಸ್ಟ್ ಮಾಡ್ತಾ ಇದ್ದಾನೆ. That's formative. When the cook tastes the soup, that's a formative. When the guest tastes the soup, that's a summative. It's a ವ್ಯತ್ಯಾಸ. ನೀವೊಂದೇನೋ ಹೊಸ ಡಿಶ್ ಮಾಡಿರ್ತೀರಿ, ಆ ಡಿಶ್ ಅನ್ನ ನೀವೇ ಸ್ವತಃ ಬದುಕಲಿ ಬಿಡ್ಲಿ, ನೀವು ಮಾಡಿದ ಡಿಶ್ ನೀವೇ ಸ್ವತಃ ಅದನ್ನ ಟೇಸ್ಟ್ ನೋಡಿದ್ರೆ, ನೀವು ಮಾಡಿದ ಡಿಶ್ ಅನ್ನ ನೀವೇ ಟೇಸ್ಟ್ ನೋಡಿದ್ರೆ, ದಟ್ ಈಸ್ ಫಾರ್ಮೇಟಿವ್. ಇಫ್ ಸಂಬಡಿ ಗೆಸ್ಟ್, ಯಾರಿಗೋ ಮನೇಲಿ ಹೋಗಿ ಅಣ್ಣನೋ ಅಪ್ಪನೋ ಅಮ್ಮನೋ ಯಾರಿಗೋ ಕೊಡ್ತೀರಾ ನೀವು, ನೋಡು ಐ ಹ್ಯಾವ್ ಪ್ರಿಪೇರ್ಡ್ ಸಚ್ ಅ ಡಿಶ್, ಇದನ್ನ ಟೇಸ್ಟ್ ಮಾಡಿ ಅಂತ ಅವ್ರಿಗೆ ಕೊಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸಮೇಟಿವ್ ಅಂತ ಕರಿತೀವಿ. ಇಷ್ಟು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರು ಸಾಕು. ಬಹಳ ಅದನ್ನ ತೊಂದರೆದಾಯಕವಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವೆರಿ ಸಿಂಪ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿಬಹುದು ನಾವು. ದ ನೆಕ್ಸ್ಟ್ ಟೈಪ್ ಈಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಆರ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅಂತ ನಾನು ಕರಿತೇನೆ. ಇಟ್ ಇಸ್ ಅ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಗಿವನ್ ಬಿಫೋರ್ ಇನ್ಸ್ಟ್ರಕ್ಷನ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಒನ್ ಈಸ್ after instruction you are going to make, that is called formative. Summative is at the term end. ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೋಧನೆಯನ್ನ ಮಾಡುವಾಗಲೇ ನೀವು ಮಾಡುವ ಮೌಲ್ಯಮಾಪನವನ್ನ ನಾವು ಫಾರ್ಮೇಟಿವ್ ಅಂತ ಕರಿತೇವೆ. ಬೋಧನೆ ಆದ್ಮೇಲೆ ಅಟ್ ದ ಎಂಡ್ ನೀವು ಕೋರ್ಸ್ ಎಂಡ್ ಅಥವಾ ಒಂದು ಘಟಕ ಪರೀಕ್ಷೆ ಅಂತ ಏನ್ ಕರಿತೀವಿ ನಾವು, ಅದು ಮುಗಿದ ಮೇಲೆ, ಅಥವಾ ಟರ್ಮ್ ಅಂಡ್ ಸೆಮೆಸ್ಟರ್ ಎಕ್ಸಾಮ್ ಅಂತ ಏನ್ ಕರಿತೀವಿ, ಅದಕ್ಕೆ ನಾವು ಸಮೇಟಿವ್ ಅಂತ ಕರಿತೇವೆ. ಹಾಗಿದ್ರೆ ಬೋಧನೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ಮಾಡುವಂತಹ ಒಂದು ಮೌಲ್ಯಮಾಪನವನ್ನ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ. It aims to identify the strength and weakness of the students regarding the topic to be discussed. For example, I want my students to their strength and weaknesses. I want to know their strength and weaknesses. That's what I am going for a diagnostic test. ನೈದಾನಿಕ ಪರೀಕ್ಷೆ ಅಂದ್ರೆ ನನ್ನ ವಿದ್ಯಾರ್ಥಿಗಳ ಏನು ತಿಳುವಳಿಕೆ ಇದೆ, ಅದು ಅಥವಾ ಅವ್ರದ್ದು ಸ್ಟ್ರೆಂತ್ ಏನಿದೆ, ಅಥವಾ ಅವ್ರ ಬಲಗಳೇನಿದೆ, ಬಲಹೀನತೆಗಳೇನಿದೆ, ಅವ್ರದ್ದು ವೀಕ್ನೆಸ್ ಏನಿದೆ ಅಂತ ನಾನು ತಿಳ್ಕೊಳ್ಳಿಕ್ಕೆ ಆ ಮಕ್ಕಳಿಗೆ ಒಂದು ಸಣ್ಣ ಪರೀಕ್ಷೆಯನ್ನು ಮಾಡ್ತೇನೆ. ನಾನು ಬೋಧನೆಗೆ ಹೋಗುವ ಮುಂಚೆನೆ ಆ ಪರೀಕ್ಷೆಯನ್ನು ಮಾಡ್ಕೋತೇನೆ. ಅದಕ್ಕೆ ನಾವು ಏನಂತ ಕರಿತೇವೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಗೋಯಿಂಗ್ ಟು ಅ ಡಾಕ್ಟರ್, ಯು ಆರ್ ಸಫರಿಂಗ್ ಫ್ರಮ್ ಸಮಥಿಂಗ್, ಏನೋ ಡಿಸೀಸ್ ಅಂತ ಅನ್ನೋದು ಬೇಡ, ಏನೋ ಒಂದು ಎದರಿಂದನೋ ನಿಮ್ಗೆ ತೊಂದರೆ ಆಗಿದೆ ಅಂತ ಅನ್ಕೊಳ್ಳಿ, ನೀವು ಡಾಕ್ಟರ್ ಹತ್ರ ಹೋಗ್ತೀರ. ಅವ್ರು ಏನ್ ಮಾಡ್ತಾರೆ, ನಿಮಗೆ ಸ್ಕ್ಯಾನಿಂಗ್ ಬರೀತಾರ, ಟೆಸ್ಟಿಗೆ ಬರೀತಾರ. ದಟ್ ಸ್ಕ್ಯಾನಿಂಗ್, ಟೆಸ್ಟಿಂಗ್ ಇಟ್ ಸೆಲ್ಫ್, ಬಿಫೋರ್ ಗಿವಿಂಗ್ ಅ ಟ್ರೀಟ್ಮೆಂಟ್, ದ ಡಾಕ್ಟರ್ ಈಸ್ ಪ್ರಿಸ್ಕ್ರೈಬಿಂಗ್ ಯು ಟು ಮೇಕ್ ಅ ಟೆಸ್ಟ್. ಸ್ಕ್ಯಾನೋ ಟೆಸ್ಟೋ ಏನೋ ಒಂದು ಮಾಡಿಸ್ಕೊಂಬರ್ರಿ, ರಕ್ತ ಪರೀಕ್ಷೆ ಮಾಡ್ರಿ, ಅದನ್ನ ಮಾಡ್ರಿ, ಇದು ಮಾಡ್ರಿ, ಬ್ಲಡ್ ಟೆಸ್ಟ್ ಮಾಡ್ರಿ, ಈ ತರದ್ ಹೇಳ್ತಾನಲ್ಲ, ಆ ರೀತಿ ಮಾಡುವ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಈ ರೀತಿ ಮಾಡಿದ್ರೆ ಅದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಿಮಗೆ ಈಗ ನಾನು ಬಿಫೋರ್ ಗಿವಿಂಗ್ ಮೈ ಸೆಷನ್, ನನ್ನ ಪ್ರೆಸೆಂಟೇಷನ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವು ಇವ್ಯಾಲ್ಯೂಯೇಷನ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ನಿ ಅಂದ್ರೆ, ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಗೊತ್ತಿದೆ, ಎಷ್ಟು ಗೊತ್ತಿಲ್ಲ ಅಂತಕ್ಕಂಥದ್ದನ್ನ ನಾನು ತುಂಬಾ ಚೆನ್ನಾಗಿ ತಿಳ್ಕೋಬಹುದಾಗಿತ್ತು. ಈ ತರದ ಪರೀಕ್ಷೆಗಳನ್ನ, ಸ್ಪೆಷಲಿ ದೀಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ಸ್ ಆರ್ ಕಂಡಕ್ಟೆಡ್ ಟು ಟೆಸ್ಟ್ ದ ಲ್ಯಾಂಗ್ವೇಜ್ ಅಬಿಲಿಟಿ ಆಫ್ ಎ ಸ್ಟೂಡೆಂಟ್. ಲ್ಯಾಂಗ್ವೇಜು ಮತ್ತು ಮ್ಯಾಥಮೆಟಿಕ್ಸ್ ನಲ್ಲಿ ತುಂಬಾ ಈ ತರದ ಡಯಾಗ್ನೋಸ್ಟಿಕ್ ಪರೀಕ್ಷೆಗಳನ್ನು ಉಳಿದ ಸಬ್ಜೆಕ್ಟ್ ನವರು ಬಳಸಲ್ಲ ಅಂತ ನಾ ಹೇಳ್ತಾ ಇಲ್ಲ, ಬಳಸ್ತಾರೆ. ಬಟ್ ಮ್ಯಾಕ್ಸಿಮೈಸಿಂಗ್ ಯೂಸ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನ ಎಲ್ಲರೂ ಮಾಡ್ಬೇಕು. ಬಟ್ ಯಾರು ಮಾಡ್ತಾರೆ ಅಂದ್ರೆ ಹೆಚ್ಚಿಗೆ ಲ್ಯಾಂಗ್ವೇಜ್ ಟೆಸ್ಟ್, ದಟ್ ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್, ಭಾಷಾ ದೋಷಗಳು, ತಪ್ಪು ಉಚ್ಚಾರಣೆಗಳು, ಆಮೇಲೆ ನಮ್ದು ಲ್ಯಾಂಗ್ವೇಜ್ ಕರೆಕ್ಷನ್ಸ್, ಈ ತರದ ಪರೀಕ್ಷೆಗಳನ್ನ ಮಾಡ್ಲಿಕ್ಕೆ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನ ಬಳಸ್ತೇವೆ. ಯಾಕೆ ಅಂದ್ರೆ ಇದ್ರ ಮೇಲೆ ಪ್ರಶ್ನೆ ಬಂದಿದೆ, ಅದಕ್ಕೆ ನಾನು ಹೆಚ್ಚು ವಿವರಣೆಯನ್ನು ತಮಗೆ ಕೊಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕಮ್ಸ್
process of diagnostic evaluation. As I told, I have explained, let me explain once again. To determine the level of competence of a student, to identify the students who have already knowledge about the lesson, ಈಗಾಗಲೇ ಯಾರಿಗೆ ಗೊತ್ತಿದೆ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಾದ್ಮೇಲೆ ಟು ಡಿಟರ್ಮೈನ್ ದ ಕಾಸ್ ಆಫ್ ಲರ್ನಿಂಗ್ ಪ್ರಾಬ್ಲಮ್ಸ್ ಅಂಡ್ ಫಾರ್ಮುಲೇಟ್ ಎ ಪ್ಲಾನ್ ಫಾರ್ ರೆಮಿಡಿಯಲ್ ಆಕ್ಷನ್ ಗೋಸ್ಕರ. ಅಂದ್ರೆ ಬರೀ ನೈದಾನಿಕ ಪರೀಕ್ಷೆ ಕೇವಲ ಏನನ್ನ ಒಳಗೊಂಡಿಲ್ಲ, ಬರೀ ಪರೀಕ್ಷೆ ಮಾಡೋದನ್ನ ಒಳಗೊಂಡಿಲ್ಲ. ಪರೀಕ್ಷೆ ಆದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಹೆಂಗೆ ಡಾಕ್ಟರ್ ಕಡೆ ಹೋಗ್ತೀರಿ, ಫಸ್ಟ್ ಟೆಸ್ಟ್ ಮಾಡಿಸ್ತಾರ, ಸ್ಕ್ಯಾನಿಂಗ್ ಮಾಡಿಸ್ತಾರ, ಆಫ್ಟರ್ ದಟ್ ಹಿ ಇಸ್ ಗಿವಿಂಗ್ ಪ್ರಿಸ್ಕ್ರೈಬಿಂಗ್ ಪ್ರಿಸ್ಕ್ರಿಪ್ಷನ್, ಏನೋ ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಮಾಡ್ತಾನೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಟ್ರೀಟ್ಮೆಂಟ್ ಆದ್ಮೇಲೆ ಮತ್ತೆ ಅವ್ರು ನಿಮಗೆ ರೀಚೆಕಪ್ಗೆ ಬಾ ಅಂತ ಹೇಳ್ತಾರ, ಫೀಸ್ ಕಲೆಕ್ಷನ್ ಬಾ ಅಂತ ಹೇಳೋದಲ್ಲ, ಅವ್ರು ರೀಚೆಕಪ್ಗೆ ಬಾ ಅಂತ ಹೇಳ್ತಾರ, ಮತ್ತೆ ಅವಾಗ ಟ್ರೀಟ್ಮೆಂಟ್ ಕೊಡ್ತಾರೆ. ದಟ್ ಮೀನ್ಸ್ ದಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ರೆಮಿಡಿಯಲ್ ಟೀಚಿಂಗ್. ದ ವರ್ಡ್ ರೆಮಿಡಿಯಲ್ ಟೀಚಿಂಗ್ ನೋಡಿ, ಸ್ವಲ್ಪ ರೆಮಿಡಿಯಲ್ ಟೀಚಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಪರಿಹಾರಾತ್ಮಕ ಬೋಧನೆ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಏನು ತಪ್ಪುಗಳಿದೆ ವಿದ್ಯಾರ್ಥಿಗಳಿಗೆ, ಏನು ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ. ಈಗ ವಿದ್ಯಾರ್ಥಿಗೆ ಒಂದು ವೀಕ್ನೆಸ್ ಇದೆ ಅಂತ ಅನ್ಕೊಳ್ಳಿ, ಸ್ಪಷ್ಟವಾಗಿ ಉಚ್ಚಾರಣೆ ಮಗುವಿಗೆ ಬರ್ತಾ ಇಲ್ಲ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಟ್ರೀಟ್ಮೆಂಟ್ ಕೊಡ್ತೀರಿ. ಆ ಟ್ರೀಟ್ಮೆಂಟ್ ಸರಿಯಾಗೈತಿಲ್ಲ, ಆ ಟ್ರೀಟ್ಮೆಂಟ್ ಕೊಡೋದನ್ನ ನಾವು ಪರಿಹಾರ ಉಪಾಯಗಳು ಅಂತ ಕರಿತೀವಿ, ಅಥವಾ ಪರಿಹಾರ ಬೋಧನೆ ಅಂತ ಕರಿತೀವಿ, ನಾವು ರೆಮಿಡಿಯಲ್ ಕ್ಲಾಸಸ್ ಅಂತ ಕರಿತೇವೆ. ಯಾರು ಹಿಂದುಳಿದಿರ್ತಾರೆ, ಯಾರು ವೀಕ್ನೆಸ್ ಇರುತ್ತೆ, ಅವರಿಗೆ ಈ ತರದ ಪರೀಕ್ಷೆಗಳನ್ನ ನಾವು ಮಾಡ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್, ಆಸ್ ಟು ವೆದರ್ ಆರ್ ನಾಟ್ ದ ಸ್ಕೋಪ್ ಅನ್ನು ಆಧಾರವಾಗಿಟ್ಕೊಂಡು ನಾವು ಮತ್ತೆ ಅಗೇನ್ ವಿ ಆರ್ ಕ್ಲಾಸಿಫೈಯಿಂಗ್ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಟರ್ಮ್ಸ್ ಆಫ್ 2 other categories. They are called Criterion-referenced test and norm-referenced test or evaluation. Both you can use both the words. Okay, ನಿಕಕ್ಷ ಆಧಾರಿತ ಮತ್ತು ಮಾನಕ ಆಧಾರಿತ ಪರೀಕ್ಷೆಗಳು ಅಂತ ನಾವು ಕರಿತೇವೆ. ಓಕೆ, ಏನು ಹಂಗಂದ್ರೆ ಕ್ರೈಟೀರಿಯನ್ ರೆಫರೆನ್ಸ್ಡ್ ಟೆಸ್ಟ್ ಅಂದ್ರೆ ಏನು? ಜಸ್ಟ್ ಅ ಮಿನಿಟ್, ಐ ಆಮ್ ಟರ್ನಿಂಗ್ ಸ್ಲೈಡ್ಸ್. Please be waited. Yeah, Criterion reference test. Shortcut ಆಗಿ CRT ಅಂತ ಕರೀತಾರೆ ಇವಕ್ಕೆ. ಸಿಂಪಲ್ ಲ್ಯಾಂಗ್ವೇಜ್, CRT NRT. ಯು ರಿಮೆಂಬರ್ ಲೈಕ್ ದಿಸ್. CRT ಅಂದ್ರೇನು, NRT ಅಂದ್ರೆ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಪ್ರಶ್ನೆಗಳು ಬರುತ್ತೆ, ಅಲ್ಲಿ ನಾನು ಹೇಳ್ತೇನೆ ಯಾವ ತರ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ಕೊನೆ ಭಾಗದಲ್ಲಿ ಚರ್ಚೆ ಮಾಡೋಣ. Is a type of evaluation that describes what an examinee can do without reference to the performance of others. For example, I am A and you are B. ನಾನು ಎ ಇದ್ದೀನಿ, ನೀವು ಬಿ ಇದೀವಿ. ನನ್ನನ್ನ ಮೌಲ್ಯಮಾಪನ ಮಾಡ್ತಾರೆ, ಮಾಡ್ಬಿಟ್ಟು ಇನ್ನೊಬ್ಬರಿಗೆ ಕಂಪೇರ್ ಮಾಡಲಾರದೆ ಮಾಡ್ತಾರೆ ಮೌಲ್ಯಮಾಪನವನ್ನು. ಇಟ್ ಇಸ್ ಅ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ದಟ್ ಡಿಸ್ಕ್ರೈಬ್ಸ್ ವಾಟ್ ಆನ್ ಎಕ್ಸಾಮಿನಿ ಕ್ಯಾನ್ ಡೂ ವಿದೌಟ್ ರೆಫರೆನ್ಸ್ ಟು ಪರ್ಫಾರ್ಮೆನ್ಸ್ ಆಫ್ ಅದರ್ಸ್. ನನ್ನನ್ನ ಇನ್ನೊಬ್ಬರೊಂದಿಗೆ ಹೊಂದಿಕೆ ಮಾಡಲಾರದೆ. ಓಕೆ, ಎಸ್ ಪ್ಲೀಸ್, ಏನಾದರೂ ಕಮೆಂಟ್ಸ್ ನನಗೆ ಇಲ್ಲಿ ಡಿಸ್ಪ್ಲೇ ಆಗಂಗಿಲ್ಲ. ಆಸ್ ಅ ಹೋಸ್ಟ್, ನಾನೇ ಹೋಸ್ಟ್ ಇರೋದ್ರಿಂದ ನನಗೆ ಕಮೆಂಟ್ಸ್ ಡಿಸ್ಪ್ಲೇ ಆಗಂಗಿಲ್ಲ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಐ ಆಮ್ ಸೈಮಲ್ಟೇನಿಯಸ್ಲಿ ಚೆಕಿಂಗ್ ಯೂಟ್ಯೂಬ್ what's going on, but I'm unable to see the charts. At last I'm going to see the charts. After my presentation I'm going to see the charts, and you can ask n number of questions after that my presentation. Okay, please note on the point. Wherever you come across doubts, please note on the point. ಈವಾಗಲೇ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಹಾಕಬೇಡಿ, ನನಗೆ ಕಾಣಿಸಲ್ಲ. ಹೋಸ್ಟ್ ನಾನೇ, ಪ್ರೆಸೆಂಟರ್ ನಾನೇ ಇರೋದ್ರಿಂದ ಈ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಯಾರು ಹಾಕಬೇಡಿ. ಓಕೆ, ರೈಟ್. ಇಸ್ ಅ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ದಟ್ ಡಿಸ್ಕ್ರೈಬ್ಸ್ ಅನ್ ಎಕ್ಸಾಮಿನಿ. ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಏನು ಒಂದು ಕಾರ್ಯತತ್ಪರತೆಯನ್ನು, ಒಬ್ಬ ವಿದ್ಯಾರ್ಥಿ ಹೇಗೆಲ್ಲ ಕಾರ್ಯಕೆಲಸಗಳನ್ನು ಮಾಡಿದ್ದಾನೆ ಎನ್ನುವುದನ್ನ ವಿವರಣೆ ಮಾಡ್ತೀನಿ ನಾನು. ಆದ್ರೆ ಅಲ್ಲಿ ಇತರರನ್ನ ನಾನು ಕಂಪೇರ್ ಮಾಡಲ್ಲ. ಅಂದ್ರೆ ಅವನನ್ನ ಇತರರಿಗೆ ಹೋಲಿಸಿ, ಈಗ ಎ ಇದಾನೆ, ಬಿ ಇದಾನೆ. ಫಾರ್ ಎಕ್ಸಾಂಪಲ್ ಕಲ್ಲಪ್ಪ ಮಲ್ಲಪ್ಪ ಇಬ್ರು ಇದಾರೆ, ಕಲ್ಲಪ್ಪಗೂ ಮಲ್ಲಪ್ಪಗೂ ನಾನು ಹೋಲಿಸಲ್ಲ. ಕಲ್ಲಪ್ಪ ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದಾನೆ ಅಂತ ಮಾತ್ರ ನಾನು ನೋಡ್ತೇನೆ. ಓಕೆ, ನೆಕ್ಸ್ಟ್, ನಾರ್ಮ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್. It measures to find out how well a student performs on a defined set of tasks in relation with performance of other students who take the same test. For example, ರವಿ ಮತ್ತು ರಾಜು ಇಬ್ಬರನ್ನು ತಗೊಳ್ಳಿ. ರವಿ ಮತ್ತು ರಾಜುನ ಇಬ್ಬರನ್ನು ಕಂಪೇರ್ ಮಾಡಿ, ಇಬ್ಬರಿಗೂ ಒಂದೇ ಟೆಸ್ಟ್ ಕೊಟ್ಟು ಇವನು ಇವನಿಗಿಂತ ಹೇಗೆ ಮಾಡಿದ್ದಾನೆ, ಅವನು ಇವನಿಗಿಂತ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ. I mean, how he has tested himself and how he is going to test himself. I mean, by comparing both of them with the same test, with the same performance, in relation to the same performance, that itself is called as norm referenced test. Okay, ಸ್ವಲ್ಪ ಬಹಳ ಸರಳವಾಗಿ ತಿಳ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಸಮಯ ಹೆಚ್ಚಿಲ್ಲ. ಬಿ ಆಲ್ವೇಸ್ ಕೂಲ್, ಯಾಕಂದ್ರೆ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಯ್ಯೋ ಎಕ್ಸಾಮ್ ಹತ್ರ ಬಂತು ಹಂಗೆ ಹಿಂಗೆ ಟೆನ್ಷನ್ ಮಾಡ್ಕೋಬೇಡಿ. ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಇದಕ್ಕೆ ಕಿರಿಕಿರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ ನೋಟ್ಸ್ ಇಲ್ಲ, ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷ್ ಅಲ್ಲಿ ಇಲ್ಲ. ಡೋಂಟ್ ವರಿ, ಡೋಂಟ್ ಬಾದರ್ ಅಬೌಟ್ ಸಚ್ ಥಿಂಗ್ಸ್. These video lessons will help you people to understand, digest, okay, reproduce in exams.
So both require specification of the achievement domain to be measured. The common characteristics of NRT CRT, NRT ಗೂ CRT ಗೂ ಡಿಫರೆನ್ಸ್, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಈ ತರದ ಅಪ್ಲಿಕೇಶನ್ಸ್ ಕ್ವಶನ್ಸ್ ಇದ್ರ ಮೇಲೆಲ್ಲ ಬರುತ್ತೆ. Both require a relevant and representative sample of test items. Okay, both use the same types of test items. ಎರಡು ಕೂಡ ಸೇಮ್ ಐಟಮ್ ಟೆಸ್ಟ್ ಯೂಸ್ ಮಾಡುತ್ತೆ. ಬೋತ್ ಯೂಸ್ ದ ಸೇಮ್ ರೂಲ್ಸ್ ಫಾರ್ ಐಟಮ್ ರೈಟಿಂಗ್, ಅಂದ್ರೆ ಪ್ರಶ್ನೆಗಳನ್ನ ತೆಗೆಯುವ ಕಾರ್ಯಕ್ಕಾಗಿ ಇದೇ ನೋಡುತ್ತೆ. ಎರಡರಲ್ಲೂ ಸೇಮ್ ಇರುತ್ತೆ. ಬೋತ್ ಆರ್ ಜಡ್ಜ್ ವಿತ್ ದ ಸೇಮ್ ಕ್ವಾಲಿಟೀಸ್ ಆಫ್ ಗುಡ್ನೆಸ್, ವ್ಯಾಲಿಡಿಟಿ, ರಿಲಯಬಿಲಿಟಿ ಅಂತ ನಾವು ಕರಿತೇವೆ. ಅದಕ್ಕೆಲ್ಲ ನಾನು ಹೋಗಲ್ಲ. ಸೊ ಎರಡು ಅದರದ ಕ್ವಾಲಿಟಿ ಎರಡನ್ನೂ ಕೂಡ ಟೆಸ್ಟ್ ಮಾಡಲಾಗ್ತದೆ. ಬೋತ್ ಆರ್ ಯೂಸ್ಫುಲ್ ಇನ್ ಎಜುಕೇಶನಲ್ ಅಸೆಸ್ಮೆಂಟ್, ಅಂದ್ರೆ ಶೈಕ್ಷಣಿಕ ಮಾಪನದಲ್ಲಿ, ಶೈಕ್ಷಣಿಕ ಮೌಲ್ಯೀಕರಣದಲ್ಲಿ ಎರಡೂ ಕೂಡ ತುಂಬಾ ಮಹತ್ವವನ್ನು ಪಡೆದುಕೊಂಡಿವೆ. ಓಕೆ, ನೆಕ್ಸ್ಟ್ ದಿಸ್ ಇಸ್ ಅಬೌಟ್ ದ ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಅಂಡ್ ಇವ್ಯಾಲ್ಯೂಯೇಷನ್ ಮತ್ತು ಟೈಪ್ಸ್ ಆಫ್ ಇವ್ಯಾಲ್ಯೂಯೇಷನ್ ಎರಡನ್ನೂ ಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಇದು ಬಹಳ ಹೆಚ್ಚು ಡೀಪ್ ಹೋಗುವಂತ ಅವಶ್ಯಕತೆ ಇಲ್ಲ. ಈಗ ಹೊಸದಾಗಿ ಆಡ್ ಆಗಿರುವಂತಹ CBCS ಸಿಸ್ಟಮ್ ಬಗ್ಗೆ ನಾವು ನೋಡಬಹುದು. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಪ್ಲೀಸ್ ನೋಟ್ ಡೌನ್, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಕೆಲವು ಜನ ಮಿಸ್ಪೆಲ್ ಮಾಡ್ತಾರೆ ಇದನ್ನ, ಕ್ರೆಡಿಟ್ ಬೇಸ್ಡ್ ಚಾಯ್ಸ್ ಸಿಸ್ಟಮ್ ಅಂತಾರ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, CBCS. ದೇ ಆರ್ ಗೋಯಿಂಗ್ ಟು ಆಸ್ಕ್ ದ ಫುಲ್ ಫಾರ್ಮ್ ಆಫ್ CBCS. ದಯವಿಟ್ಟು ಮತ್ತೆ ಮೊನ್ನೆ ಒಂದ್ಸಾರಿ ಹೇಳಿದೀನಿ, ಮತ್ತೊಂದ್ಸಾರಿ ಹೇಳ್ತೀನಿ. ನಿಮ್ KSET ನಲ್ಲಿ ನೀವು ಈ ತರದ ಅಬ್ರಿವೇಷನ್ಸ್ ಅನ್ನು ಕೊಟ್ಟು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ರಿ ಅಂತ ಕೊಟ್ಟಾಗ ನೀವು ಇಂಗ್ಲಿಷ್ ವರ್ಷನ್ ಅನ್ನೇ ದಯವಿಟ್ಟು ನೋಡಿ. ಇಲ್ಲ ಅಂದ್ರೆ ನೀವು ಅಂಕಗಳನ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಒಂದೊಂದ್ಸಾರಿ ಕನ್ನಡದಲ್ಲಿ ತಪ್ಪಾಗಿರುತ್ತೆ. ಸೊ ಹಾಗಾಗಿ ಇಂಗ್ಲಿಷ್ ವರ್ಷನ್ ಈಸ್ ಫೈನಲ್ ವರ್ಷನ್. ಸೊ ಇಂಗ್ಲಿಷ್ ವರ್ಷನ್ ಅಲ್ಲಿ ಒಂದ್ಸಾರಿ ನೋಡಿ, ಇದನ್ನ ಫುಲ್ ಫಾರ್ಮ್ ಕೇಳುವ ಸಾಧ್ಯತೆ ಇರುತ್ತೆ. ಟು ಬ್ರಿಂಗ್ ದ ಡಿಸೈರ್ಡ್ ಯೂನಿಫಾರ್ಮಿಟಿ ಇನ್ ಗ್ರೇಡಿಂಗ್ ಸಿಸ್ಟಮ್. ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಂದು ಸಮಸ್ಯೆ ಇದೆ. ನಾವೆಲ್ಲ ಕ್ರೈಟೀರಿಯನ್ ರೆಫರೆನ್ಸ್ಡ್, ನಾರ್ಮ್ ರೆಫರೆನ್ಸ್ಡ್ ಇದೀವಿ ನಾವು. ಅಂದ್ರೆ NRT CRT ಇದೀವಿ. ಕೆಲವು ಪೇರೆಂಟ್ಸ್ ಎಲ್ಲ ಏನ್ ಮಾಡ್ತಾರೆ, ಯಾರಿಗೂ ಹೊಲ್ಸಲ್ಲ, ನೀನೆಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ಯಾ, ಆಯ್ತು ಬಿಟ್ಬಿಡು, ನಿನ್ ಪರ್ಸೆಂಟೇಜ್ ನಿನಗ ಅಂತ. ಕೆಲವು ಪೇರೆಂಟ್ಸ್ ಏನ್ ಮಾಡ್ತಾರೆ, ಅನ್ನೊಬ್ಬರ ಜೊತೆ, ಪಕ್ಕದ ಮನೆಯವನ ಜೊತೆ ನಿಮ್ಮನ್ನು ಹೋಲಿಸಿ, ಅಥವಾ ಪಕ್ಕದ ಮನೆಯವಳ ಜೊತೆ ನಿಮ್ಮನ್ನು ಹೋಲಿಸಿ ಅವರು ನಿಮ್ಮನ್ನ ಕಂಪೇರ್ ಮಾಡ್ತಾರೆ. ಈ ಎಲ್ಲಾ ಅಂಕ ವ್ಯವಸ್ಥೆ, ದ ಮಾರ್ಕ್ ಸಿಸ್ಟಮ್ ಹ್ಯಾಸ್ ಟು ಬಿ ಇರಾಡಿಕೇಟೆಡ್ ಆಗ್ಬೇಕು ಅಂತ ಅನ್ಕೊಂಡು, ಮಾರ್ಕ್ ಸಿಸ್ಟಮ್ ಅನ್ನ ತೆಗೆದು ಹಾಕ್ಬೇಕು ಅನ್ಕೊಂಡು, ಒಂದೇ ಯೂನಿಫಾರ್ಮ್ ಸಿಸ್ಟಮ್ ಬರಬೇಕು ಥ್ರೂ ಔಟ್ ಇಂಡಿಯಾ. ದೇರ್ ಮಸ್ಟ್ ಬಿ ಒನ್ ಯೂನಿಫಾರ್ಮ್ ಸಿಸ್ಟಮ್ ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯೊಂದಿಗೆ ಈ ಗ್ರೇಡಿಂಗ್ ವ್ಯವಸ್ಥೆಯನ್ನು ತರಲಾಯಿತು. ಅಂಕ ವ್ಯವಸ್ಥೆಯಿಂದ ಗ್ರೇಡಿಂಗ್ ವ್ಯವಸ್ಥೆ, ಮಾರ್ಕ್ ಸಿಸ್ಟಮ್ ಟು ಗ್ರೇಡಿಂಗ್ ಸಿಸ್ಟಮ್, upgradation has been done, and due to the product of that upgradation, UGC has framed CBCS system. ಈಗೆಲ್ಲ PG ಓದೋರು CBCS ಸಿಸ್ಟಮ್ ನಾಗ ಇದೀರಿ ನೀವು. ಏನ್ CBCS ಸಿಸ್ಟಮ್ ಅಂದ್ರೆ, ಯಾಕಿದು ಅಪ್ಲೈ ಆಗುತ್ತೆ? ಲೆಟ್ ಮೀ ಕಮ್ ಟು ದ ಪಾಯಿಂಟ್. These guidelines shall apply to all the undergraduate and postgraduate level degrees. CBCS ಅಂದ್ರೆ ಮತ್ತೆ ಬಹಳ ತಲೆ ಕೆಡ್ಸ್ಕೊಂಡು ಕುಂದ್ರಕ್ ಹೋಗ್ಬೇಡ್ರಿ. ಏನಪ್ಪ ಏನೋ CBS ಅಂದ್ರೆ ಸರ್ ಅಂತ ಹೇಳಿ. ಏನ್ CBCS ಅಂದ್ರ ಗ್ರೇಡ್ ಕೊಡೋದು. ಈಗೆಲ್ಲ ಹೋಗಿತ್ ನೋಡ್ರಿ, ಇನ್ ಟರ್ಮ್ಸ್ ಆಫ್ ಗ್ರೇಡಿಂಗ್ ಬಂದೈತಿ. ಈಗ ಎಷ್ಟಾಗೈತಿ ನಿಮ್ದು ಅಂದ್ರೆ 6.5, ಗ್ರೇಡ್ 6.5. ಏನ್ ಗ್ರೇಡ್ 6.5? ಎಸ್, ಹಂಗೆ ಆ ತರದಲ್ಲಿ. ಓಕೆ, ಸೊ ಅಂಡರ್ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಡಿಗ್ರಿ, ಡಿಪ್ಲೊಮಾ ಅಂಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಅಂಡರ್ ದ ಕ್ರೆಡಿಟ್ ಸಿಸ್ಟಮ್ ಅವಾರ್ಡೆಡ್ ಬೈ ದ ಸೆಂಟ್ರಲ್, ಸ್ಟೇಟ್ ಅಂಡ್ deemed to be universities in India. It's a compulsory for each and everybody of India. ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ, ಪ್ರೈವೇಟ್ ಯೂನಿವರ್ಸಿಟಿ ಇರಲಿ, ಸೆಂಟ್ರಲ್ ಇರಲಿ, ಸ್ಟೇಟ್ ಇರಲಿ, CBSE ಸಿಸ್ಟಮ್ ಕಡ್ಡಾಯಗೊಳಿಸಿದೆ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇದರಲ್ಲಿ ಬರ್ತಕ್ಕಂಥ ಕೀವರ್ಡ್ಸ್ ಏನು, ಸುಮ್ಮನೆ ಜಸ್ಟ್ ಗ್ಲಾನ್ಸ್ ಗಾಗಿ ಹೇಳ್ತಾ ಇದ್ದೀನಿ. ನಮ್ಮ ಅಕಾಡೆಮಿಕ್ ಇಯರ್ ಅಂತಾರ ಅವರು. 2 consecutive, 1 odd plus 1 even semesters. ನಾನು ಕೇಳಬಹುದು, ಇನ್ CBSE ಸಿಸ್ಟಮ್ ಅಕಾಡೆಮಿಕ್ ಇಯರ್ ಮೀನ್ಸ್ 2 consecutive, 3 consecutive, 4 consecutive semesters. ಅಂದ್ರೆ 2 semesters will combine 2 consecutive semesters. consecutive ಅಂದ್ರೆ ಏನ್ರಿ, ಒಂದು ಆಡ್ ಒಂದು ಇವನ್. ಅಂದ್ರೆ 1 ಮತ್ತು 3ನೇ ಸೆಮೆಸ್ಟರ್, 2 ಮತ್ತು 4ನೇ ಸೆಮೆಸ್ಟರ್, ಈ ತರ ಇರಬೇಕು. ಒಂದು ಸಮಸಂಖ್ಯೆ ಇರಬೇಕು, ಒಂದು ಬೆಸ ಸಂಖ್ಯೆ ಇರಬೇಕು. ಇದಕ್ಕೆ ಒಂದು ಅಕಾಡೆಮಿಕ್ ಇಯರ್ ಅಂತ ಕರೀತಾರೆ. ನೆಕ್ಸ್ಟ್, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೀನಿ. ಏನ್ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತಂದ್ರೆ, ಇಟ್ ಪ್ರೊವೈಡ್ಸ್ ಚಾಯ್ಸಸ್ ಫಾರ್ ಸ್ಟೂಡೆಂಟ್ಸ್ ಟು ಸೆಲೆಕ್ಟ್ ಫ್ರಮ್ ಪ್ರಿಸ್ಕ್ರೈಬ್ಡ್ ಕೋರ್ಸಸ್. ಇದರಲ್ಲಿ ಬಹಳ ಮುಖ್ಯವಾಗಿ ನೀವು ನೆನಪಿಡಬೇಕಾದದ್ದು ಸಾಫ್ಟ್ ಕೋರ್, ಹಾರ್ಡ್ ಕೋರ್ ಅಂತ ಬರುತ್ತೆ. ಸಾಫ್ಟ್ ಕೋರ್, ಹಾರ್ಡ್ ಕೋರ್ ಅಂತ ಇಲ್ಲಿ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಅವರು. ಕೋರ್ ಅಂತ ಒಂದು ಕಡೆ ಇರುತ್ತೆ, ಎಲೆಕ್ಟಿವ್ ಅಂತ ಕರಿತೀವಿ. ನೀವೆಲ್ಲ ಓಪನ್ ಎಲೆಕ್ಟಿವ್ ಕೋರ್ಸ್ ಅಂತ ಬಂದಿರುತ್ತೆ ನೋಡ್ರಿ. ಈಗೆಲ್ಲ ಹಳೆದು ಬರೋ PG ಮಾಡೋದ್ರಿಗೆ ಇದೆಲ್ಲ ಗೊತ್ತಿಲ್ಲ, ಓಪನ್ ಗೊತ್ತಿಲ್ಲ, ಕ್ಲೋಸ್ ಗೊತ್ತಿಲ್ಲ.
ಈಗೇನು ಹೊಸದಾಗಿ ಪಿ ಜಿ ಮಾಡ್ತಿದ್ರಿ ಅವ್ರಿಗೆಲ್ಲ ಓಪನ್ ಇಲೆಕ್ಟಿವ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಅಂದ್ರೆ ಅವರೆಲ್ಲರೂ ಹೆಂಗ್ ತಿಳ್ಕೊಂಡ್ಬಿಟ್ಟಾರ, ಬೇರೆ ಡಿಪಾರ್ಟ್ಮೆಂಟ್ಗೂ ಕಲಿಯೋದು, ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲ ಮುಕ್ತ ಅವಕಾಶ, ಯಾರು ಬೇಕಾದ್ರೂ ಯಾವ ಸಬ್ಜೆಕ್ಟ್ ಅನ್ನು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬೇಕು. ಅದಕ್ಕೆ ಮೈನರ್, ಮೇಜರ್ ಮೈನರ್ ಅಂತ ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತು. ಈಗ ಅದಕ್ಕೆ ಏನಂತ ಕರೀತಿದ್ದಾರೆ, ಎಲೆಕ್ಟಿವ್ ಅಂತ ಕರೀತಾರೆ, ಅಥವಾ ಸಾಫ್ಟ್ ಕೋರ್ ಅಂತ ಕರೀತಾರೆ. ಹಾರ್ಡ್ ಕೋರ್ ಅಂದ್ರೆ ಏನು, ಮೇನ್ ಜನರಲ್ ಪೇಪರ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ಫಿಸಿಕ್ಸ್ MSc ಮಾಡ್ತಿದ್ರಿ ಅಥವಾ MA ಎಕನಾಮಿಕ್ಸ್ ಮಾಡ್ತಿದ್ರಿ ಅಂದ್ರೆ ಅಲ್ಲಿ ನಿಮಗೆ ಒಂದು ಹಾರ್ಡ್ ಕೋರ್ ಪೇಪರ್ಸ್ ಇರುತ್ತೆ ಮತ್ತು ಸಾಫ್ಟ್ ಕೋರ್ ಪೇಪರ್ಸ್ ಇರುತ್ತೆ, ಮತ್ತೆ ಜೊತೆಗೆ ಒಂದು ಎಲೆಕ್ಟಿವ್ ಇರುತ್ತೆ. ಓಕೆ, ಈ ಚಾಯ್ಸ್ ಬೇಸ್ ಕ್ರೆಡಿಟ್ ಸಿಸ್ಟಮ್ ಅಲ್ಲಿ. ದೆನ್ ಕೋರ್ಸ್, ಅವ್ರ ಪ್ರಕಾರ ಕೋರ್ಸ್ ಅಂದ್ರೆ ಏನು, ಯೂಶುವಲಿ ರೆಫರ್ ಟು ಆಸ್ ಎ ಪೇಪರ್ಸ್ ಈಸ್ ಎ ಕಾಂಪೋನೆಂಟ್ ಆಫ್ ಪ್ರೋಗ್ರಾಮ್. ಅಂದ್ರೆ ಒಂದು ಒಂದು ನಿಮ್ ಪ್ರಕಾರ ಕೋರ್ಸ್ ಅಂದ್ರೆ ಏನಂತ, BA ಇಸ್ ಅ ಕೋರ್ಸ್, BCom ಇಸ್ ಅ ಕೋರ್ಸ್, MA ಇಸ್ ಅ ಕೋರ್ಸ್, MA ಇಸ್ ಅ ಕೋರ್ಸ್. ಅವ್ರ ಪ್ರಕಾರ ಅಲ್ಲ. ಅದ್ರ ಕೋರ್ಸ್ನಾಗ ಒಂದು ಪೇಪರ್ ಇಟ್ಟಿರ್ತಾರೆ ನೋಡ್ರಿ, 1ನೇ ಪೇಪರ್ 2ನೇ ಪೇಪರ್ ಅಂತ ನೀವು ಕರಿತಿರಲ್ಲ, ಅದಕ್ಕೆ ಅವ್ರ ಕೋರ್ಸ್ ಅಂತಾರೆ. ನೆಕ್ಸ್ಟ್ ಕಮ್ಸ್ ಕ್ರೆಡಿಟ್ ಬೇಸ್ಡ್ ಸೆಮೆಸ್ಟರ್ ಸಿಸ್ಟಮ್ ಬಂತು, CBSS ಬಂತು. ಕ್ರೆಡಿಟ್ ಬೇಸ್ಡ್ ಸೆಮೆಸ್ಟರ್ ಸಿಸ್ಟಮ್ ಅಂಡರ್ ದ CBSS, the requirement for awarding a degree or diploma or certificate is prescribed in terms of number of credits to be completed by a students. ನೆನ್ಪಿಟ್ಕೊಳ್ಳಿ, ಮತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬರ್ತಾ ಇದೆ, ಅದರಲ್ಲಿ ಮತ್ತೆ ಈ ಕ್ರೆಡಿಟ್ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ. ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ ಅಂತ ಮಾಡ್ತಾರೆ, ಪ್ರತಿಯೊಬ್ಬರು ಯಾರು ಬೇಕಾದ್ರೆ ಯಾವಾಗ ಮುಗಿಸ್ಬೋದು, ಇಷ್ಟು ಅಕಾಡೆಮಿಕ್ ಕ್ರೆಡಿಟ್ ಮಾಡ್ಕೋಬೇಕಂತ ಇರ್ತಾರೆ. ದೆನ್ ಕಮ್ಸ್ ಕ್ರೆಡಿಟ್ ಪಾಯಿಂಟ್ ಅಂತ ಕರಿತೀವಿ ನಾವು. ಏನ್ ಕ್ರೆಡಿಟ್ ಪಾಯಿಂಟ್ ಅಂದ್ರೆ, ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಗ್ರೇಡ್ ಪಾಯಿಂಟ್ ಅಂಡ್ ನಂಬರ್ ಆಫ್ ಕ್ರೆಡಿಟ್ಸ್ ಫಾರ್ ಎ ಕೋರ್ಸ್. ಒಂದು ಕೋರ್ಸ್ ಇರುವ ಕ್ರೆಡಿಟ್ ಎಷ್ಟು, ಫಾರ್ ಎಕ್ಸಾಂಪಲ್ ಈಗ 4 ಕ್ರೆಡಿಟ್ಸ್ ಅಂತ ಕರಿತೀವಿ ನಾವು. 1 ಕ್ರೆಡಿಟ್ ಈಸ್ ಈಕ್ವಲ್ ಟು 25 ಮಾರ್ಕ್ಸ್. ಅಂದ್ರೆ ಒಂದು ಕ್ರೆಡಿಟ್ 25 ಮಾರ್ಕ್ಸ್ ಅಂತ ಕರಿತೀವಿ. 25 4 100 ಅಂದ್ರೆ 100 ಅಂಕ ಅಂತ. 4 ಕ್ರೆಡಿಟ್ ಇತ್ತಂದ್ರೆ ಆ ಪೇಪರ್ಗೆ ಏನಂತ ಕರಿತೀವಿ ನಾವು, ಇಟ್ ಹ್ಯಾಸ್ 4 ಕ್ರೆಡಿಟ್ಸ್. ಅಂದ್ರೆ ವಾರಕ್ಕೆ 4 ಅವಧಿ ವರ್ಕ್ಲೋಡು ಬರುತ್ತೆ, ಮತ್ತೆ ಜೊತೆಗೆ ಅದಕ್ಕೆ ಇದನ್ನ ಮಾಡಬೇಕು. ಕ್ರೆಡಿಟ್ ಎ ಯೂನಿಟ್ ಬೈ ವಿಚ್ ಕೋರ್ಸ್ ವರ್ಕ್ ಈಸ್ ಮೆಜರ್ಡ್. ಇಟ್ ಡಿಟರ್ಮೈನ್ಸ್ ದ ನಂಬರ್ ಆಫ್ ಅವರ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ರಿಕ್ವೈರ್ಡ್ ಪರ್ ವೀಕ್. ಒಂದು ವೀಕ್ ಎಷ್ಟು, ಅದನ್ನ ಹೇಳ್ತಾ ಇದ್ದೆ ನಾನು, ಸಿಂಪ್ಲಿಫೈಡ್ ನಾಗ ಹೇಳ್ತಾ ಇದ್ದೆ. ಸೊ ಒಂದು ಕ್ರೆಡಿಟ್ ಅಂದ್ರೆ ಒಂದು ವಾರಕ್ಕೆ, ಈಗ 4 ಕ್ರೆಡಿಟ್ ಇತ್ತಂದ್ರೆ ವಾರಕ್ಕೆ 4 ಅವಧಿಯನ್ನ ಪಾಠ ಮಾಡಬೇಕು, ಲೆಕ್ಚರ್ ಇರಬೇಕು, ಆರ್ 2 ಅವರ್ಸ್ ಪ್ರಾಕ್ಟಿಕಲ್ ಇರಬೇಕು ಯಾವಾಗ್ಲೂ ಒಂದು ಕ್ರೆಡಿಟ್ಗೆ. ಕ್ರೆಡಿಟ್ ಪಾಯಿಂಟ್ ಅಂದ್ರೆ ಅದರಿಂದ ಏನ್ ತಗೊಂಡಿರ್ತೀವಿ ಅದಕ್ಕೆ ಕ್ರೆಡಿಟ್ ಪಾಯಿಂಟ್ ಅಂತ ಕರಿತೀವಿ. ಜಸ್ಟ್ ಮಿನಿಟ್, ಐ ಆಮ್ ಸಾರಿ. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಅಂತ ಕರಿತೀವಿ ನಾವು. ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಅವರೇಜ್. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. CGPA ಅಂತ ಕರೀತಾರೆ ಅದಕ್ಕೆ. ನಿಮ್ದು ಎಲ್ಲಾ ಸ್ಕೋರ್ ಗಳನ್ನ CGPA ಅಲ್ಲೇ ಕೊಡ್ತಾ ಇದೆ. ಇಟ್ ಈಸ್ ಅ ಮೇಜರ್ ಆಫ್ ಓವರ್ ಆಲ್ ಕ್ಯುಮ್ಯುಲೇಟಿವ್ ಪರ್ಫಾರ್ಮೆನ್ಸ್ ಆಫ್ ಎ ಸ್ಟೂಡೆಂಟ್. ಓಕೆ, ಓವರ್ ಆಲ್ ಸೆಮೆಸ್ಟರ್ಸ್. CGPA ಅನ್ನು ಓವರ್ ಆಲ್ ಸೆಮೆಸ್ಟರ್ ಕೂಡಿ ಒಗ್ಗೂಡಿ ಕೊಡೋದು. ಹೆಚ್ಚು ತಲೆ ಕೆಡಿಸ್ಕೋಬೇಡಿ, ಅರ್ಥ ಆದ್ರೆ ಸಾಕು, ಅರ್ಥ ಆಗಿಲ್ಲ ಅಂದ್ರೆ ಬಿಡಿ. ಗ್ರೇಡ್ ಪಾಯಿಂಟ್ ಅನ್ನು ನಾವು 10 ಪಾಯಿಂಟ್ ಅಲ್ಲಿ 10 ಗ್ರೇಡ್ ಪಾಯಿಂಟ್ ಅಲ್ಲಿ UGC ಅದನ್ನ 10 ಗ್ರೇಡ್ ಪಾಯಿಂಟ್ ಗೆ ತಂದಿದೆ. 10 ಗ್ರೇಡ್ ಪಾಯಿಂಟ್ಸ್ ಬರುತ್ತೆ. ಲೆಟರ್ ಗ್ರೇಡ್ ಗಳನ್ನು ಕೂಡ ಕೊಡಲಾಗ್ತದೆ. ಆ ಲೆಟರ್ ಗ್ರೇಡ್ ಯಾವುವು ಅಂದ್ರೆ O, A+, A, B+, B, C, P ಅಂಡ್ F. ಈ ರೀತಿ ಗ್ರೇಡ್ ಸಿಸ್ಟಮ್ ಅನ್ನ ಅದು ಮಾಡಿದೆ. ಓಕೆ, ಆ ಗ್ರೇಡ್ ಸಿಸ್ಟಮ್ ಅನ್ನು ಬಳಸ್ಕೊಂಡು ಇನ್ನು ಇದರಲ್ಲಿ ತುಂಬಾ ಟರ್ಮಿನಾಲಜೀಸ್ ಎಲ್ಲ ಬರುತ್ತೆ. ನಾನು ನಿಮಗೆ ಅದನ್ನ ನೋಟ್ಸ್ ಪೋಸ್ಟ್ ಮಾಡ್ತೇನೆ, ಅದನ್ನ ನೋಡ್ಕೊಳ್ಳಿ ದಯವಿಟ್ಟು. Yes, I'm running out of time, so that's what I'm moving little bit fast. Don't worry. So types of courses, ಇದರಲ್ಲಿ ಯಾವ ತರ ಇದೆ, ಇಲ್ಲೊಂದು ಪಿಕ್ಟೋರಿಯಲ್ ಡಯಾಗ್ರಾಮ್ ಇದೆ. You can take a screenshot of it. Core course in every semester, open elective, foundation course ಅಂತ ಈ ತರ ಬರುತ್ತೆ ನಿಮಗೆ. So I think yes, it's displaying now. So types of courses, core, elective, foundation courses ಈ ತರ ಇರುತ್ತೆ. ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ನಲ್ಲಿ ಯಾವ ತರ ಬರುತ್ತೆ ಅಂದ್ರೆ UGC ಹ್ಯಾಸ್ ಮೇಡ್ ಲೆಟರ್ ಗ್ರೇಡ್ಸ್ ಅಂಡ್ ಗ್ರೇಡ್ ಪಾಯಿಂಟ್ಸ್ ಕೂಡ ಕೊಡುತ್ತೆ. CGPA ಅಂತ ಕರೀತಾರೆ ಅದಕ್ಕೆಲ್ಲ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ನೀವು ನೋಡ್ಕೊಳ್ಳಿ ಒಂದ್ಸಾರಿ. ನೀವು ಮೊನ್ನೆ KSET-NET ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಹಾಕುವಾಗ್ಲೂ ಕೂಡ ಅಲ್ಲಿ ಕೇಳ್ತಾ ಇತ್ತು, ಮಾರ್ಕ್ಸ್ ಸಿಸ್ಟಮ್ ಗ್ರೇಡ್ ಸಿಸ್ಟಮ್ ಅಂತ. ಗ್ರೇಡ್ ಸಿಸ್ಟಮ್ ಹಾಕಿದ ತಕ್ಷಣ CGPA ಎಂಟ್ರಿ ಮಾಡ್ರಿ ಅಂತ ಕೇಳುತ್ತದೆ. ಸೊ ಆತರ ಇಲ್ಲೆಲ್ಲ ಅದರದೊಂದು ಯಾವ ತರ ಗ್ರೇಡಿಂಗ್ ಸಿಸ್ಟಮ್ ಮಾಡಿದ್ದಾರೆ ಅನ್ನೋದಿದೆ. ಆಮೇಲೆ ಯಾವ ರೀತಿ ನಾವು SGPA ಮತ್ತು CGPA ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದಿತ್ತು. ಬಟ್ ಡ್ಯೂ ಟು ಅ ಟೈಮ್ ಕನ್ಸ್ಟೆಂಟ್ ಐ ಆಮ್ ಅನೇಬಲ್ ಟು ಕವರ್ ಅಪ್ ದಟ್ ಅಂಡ್ ಐ ವಿಲ್ ಪೋಸ್ಟ್ PDF ಆಫ್ ಇಟ್. ನನ್ನ ಹತ್ರ PDF ಇದೆ, ಯಾವ ರೀತಿ ನಾವು CGPA ಕಂಡು ಹಿಡಿಬೇಕು ಅನ್ನೋದು ಒಂದು PDF ಇದೆ. ಅದನ್ನ ನಾನು ಪೋಸ್ಟ್ ಮಾಡ್ತೇನೆ. ಸ್ವಲ್ಪ ತಾವು ನೋಡ್ಕೊಳ್ಳಿ. ಮತ್ತೇನಾದ್ರೂ ಸಂದೇಹಗಳಿದ್ರೆ ನಂತರದ ಕ್ಲಾಸ್ಗಳಲ್ಲಿ ಅದನ್ನು ಕ್ಲಾರಿಫೈ ಮಾಡೋಣ. Okay, this is all about CBCS system which is introduced by UGC. ನಾಳೆ ಕೇಳಬಹುದು, who introduced CBCS system. CBCS system is a compulsory for everybody in India. I mean in Indian universities it is compulsory, mandatory. Next comes CBT, computer based testing. What is computer based testing? ಮತ್ತೆ CBT ಅಂದ ತಕ್ಷಣ it's not city bus stand, computer based testing.
Online assessment in examination industry. CBT is a dawn of online assessment in examination industry. Those who have attended UGC-NET exam, CSIR NET exam, CSIR ಕೂಡ ಲಾಸ್ಟ್ ಇಯರ್ ಇಂದ CBT ಆಗಿದೆ. ಸೊ ಆ ಎರಡೂ ಎಕ್ಸಾಮಿನೇಷನ್ ಗಳನ್ನ CBT ಮೋಡಿಗೆ ತರಲಾಗಿದೆ. ಗೊತ್ತಿಲ್ಲ ನನಗೆ ಮುಂದಿನ ದಿನಗಳಲ್ಲಿ ನಮ್ಮ KSET ಕೂಡ ಆನ್ಲೈನ್ ಪರೀಕ್ಷೆ ಅಥವಾ CBT ಪರೀಕ್ಷೆ ಆದ್ರೂ ಕೂಡ ಆಶ್ಚರ್ಯಕರ ಅಂತ ನನಗೇನು ಅನ್ಸಲ್ಲ. ಅಂದ್ರೆ ಕಂಪ್ಯೂಟರ್ ಆಸ್ ಅ ಮೀಡಿಯಾ ತಗೊಂಡು ಟೆಕ್ನಿಕ್ ಯೂಸ್ ಮಾಡಿ ಆನ್ಲೈನ್ ಕ್ವಶನ್ ಪೇಪರ್, ಇದೆಲ್ಲ ಕ್ವಶನ್ ಪೇಪರ್ ಔಟ್ ಆಯ್ತು ಔಟ್ ಆಗಿಲ್ಲ ಇವೆಲ್ಲ ಪ್ರಶ್ನೆಗಳೇ ಬರಂಗಿಲ್ಲ ನೋಡಿ. ಆನ್ಲೈನ್ ಟೆಸ್ಟ್ ಮಾಡಿಬಿಟ್ರೆ ಇದೇನು ಸಮಸ್ಯೆನೇ ಇಲ್ಲ, ಡೈರೆಕ್ಟ್ಲಿ. ಓಕೆ, ಆಲ್ ಮೇಜರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಇನ್ ಇಂಡಿಯಾ ಆರ್ ಆಪ್ಟೆಡ್ ಫಾರ್ CBT ಟು ಮೇಕ್ ದೇರ್ ಅಸೆಸ್ಮೆಂಟ್ ಪ್ರೊಸೀಜರ್ ಸ್ಮೂತ್ ಅಂಡ್ ಅಕ್ಯುರೇಟ್. ನೋಡಿ ಯಾಕೆ ಇದು ಬೇಕು ನಾ ಕೇಳ್ಬೋದು. CBT is essential for number 1, option number 1, assessment procedure to be smooth, assessment procedure to be accurate, assessment procedure both, assessment procedure to be smooth as well as accurate, none of these. ಈ ತರ ಒಂದು ಆಪ್ಷನ್ ಕೂಡ ನಾಳೆ ನಿಮಗೆ ಬರುವ ಸಾಧ್ಯತೆ ಇದೆ, ಅದಕ್ಕೆ ಸ್ವಲ್ಪ ಗಮನ ಇರಲಿ. ನೆಕ್ಸ್ಟ್, the famous agency to conduct such kind of CBT examinations in central, under the central government, that is called NTA. ನಿಮ್ಗೆ ಅದೇ ನೋಡಿ UGC-NTA ಅಂತ ಕರಿತಿರಲ್ಲ ನೀವೀಗ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಒಂದು ಮಾಡಿದ್ದಾರೆ. ಇಟ್ ಈಸ್ ಅ ಟೆಸ್ಟಿಂಗ್ ಆರ್ಗನೈಸೇಷನ್ ಟು ಕಂಡಕ್ಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಫಾರ್ ಅಡ್ಮಿಷನ್ಸ್, ಫೆಲೋಶಿಪ್ಸ್ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಉನ್ನತ ಶಿಕ್ಷಣದಲ್ಲಿ ಯಾವುದೇ ಅಂದ್ರೆ ಏನು ಪ್ರವೇಶ ಪರೀಕ್ಷೆಗಳನ್ನ ಮತ್ತು ಸ್ಕಾಲರ್ಶಿಪ್ ಸಲುವಾಗಿ ಮಾಡ್ತಕ್ಕಂಥ ಪರೀಕ್ಷೆಗಳನ್ನ ಮತ್ತು ಎಲಿಜಿಬಿಲಿಟಿ ಸಲುವಾಗಿ ಮಾಡ್ತಕ್ಕಂಥ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡುವಂತಹ ಒಂದು ರಾಷ್ಟ್ರ ಮಟ್ಟದ ಒಂದು ಬಾಡಿ ಆಗಿದೆ, ಇದು ರಾಷ್ಟ್ರ ಮಟ್ಟದ ಒಂದು ಮಂಡಳಿ ಆಗಿದೆ, ನೆನ್ಪಿಟ್ಕೊಳ್ಳಿ. ಸೊ ಲೈಕ್ UGC-NET, CSIR-NET ಎಲ್ಲಾ ಪರೀಕ್ಷೆಗಳನ್ನ ಇದು ಕಂಡಕ್ಟ್ ಮಾಡ್ತಾ ಇದೆ, NTA ಕಂಡಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್, ದಟ್ ಈಸ್ in the present context ICT, I mean innovations in evaluation system. ನೋಡಿ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಇನೋವೇಷನ್ ಆಗಿದೆ ಅಥವಾ ಏನೇನು ಹೊಸದಾಗಿ ನಾವು ಇವ್ಯಾಲ್ಯೂಯೇಷನ್ ಅನ್ನು ಮಾಡಬಹುದು ಅನ್ನೋದಕ್ಕೆ ಸ್ವಲ್ಪ ಚರ್ಚೆ ಮಾಡೋಣ. ಏನೇನು ಹೊಸದಿದೆ ಅಂತ ಹೇಳಿ. ಇದಕ್ಕೆ ಸಿಲೆಬಸ್ ಲಿಮಿಟೇಷನ್ ಇಲ್ಲ, ಏನಾದ್ರೂ ಓದ್ಕೋಬಹುದು, ಏನಾದ್ರೂ ಕೇಳಬಹುದು, ಬಟ್ ಯು ಲಿಮಿಟ್ ಯುವರ್ ಸೆಲ್ಫ್. ಇನ್ ಪ್ರೆಸೆಂಟ್ ಕಂಟೆಕ್ಸ್ಟ್ ICT ಮೀಡಿಯೇಟೆಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಇಸ್ ಇವಾಲ್ವ್ಡ್. ನೀವೆಲ್ಲ ಕೇಳ್ತಾ ಇದ್ರಿ ಪೋಲಿಂಗ್ ಮಾಡ್ರಿ ಸರ್, ಕ್ವಶನ್ ಆನ್ಸರ್ ಮಾಡೋಣ ಅಂತ ಕೇಳ್ತಾ ಇದ್ರಿ. ದಟ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ವಿತ್ ಆಪ್ಸ್ ಅಂಡ್ ಮಾಕ್ ಟೆಸ್ಟ್ ಆರ್ ಅವೈಲೇಬಲ್. ಆಸ್ ಐ ಟೋಲ್ಡ್, ಮಾಕ್ ಟೆಸ್ಟಿಂಗ್ ಈಸ್ ಅವೈಲೇಬಲ್, ಆನ್ಲೈನ್ ಟೆಸ್ಟ್ ಆರ್ ಅವೈಲೇಬಲ್. Through computer you can sit in front of computer and search for online mock tests and you will get a plenty of tests. ನೋಡಿ ನೀವು ಒಂದು ಸಾರಿ ನಿಮ್ಮ ಇದ್ರಾಗ ಫಾರ್ಮ್ ನಿಮ್ಮ ಇಂಟರ್ನೆಟ್ನಾಗ ಹೋಗಿ ಕುತ್ಕೊಂಡ್ರಿ ಅಂದ್ರೆ ಎಷ್ಟು ಬೇಕಷ್ಟು ಆನ್ಲೈನ್ ಟೆಸ್ಟ್, ಫಾರ್ ಎಕ್ಸಾಂಪಲ್ ಆನ್ಲೈನ್ ಟೆಸ್ಟ್ ಆನ್ ಟೀಚಿಂಗ್ ಅಪ್ಟಿಟ್ಯೂಡ್ ಅಂತ ಟೈಪ್ ಮಾಡಿ ಸಾಕಷ್ಟು ಟೆಸ್ಟ್ಗಳು ಬರುತ್ತೆ. ಸಾಕಷ್ಟು ಟೆಸ್ಟ್ಗಳನ್ನ ನೀವು ನೋಡಬಹುದು. ಏನು ಈ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಬಗ್ಗೆ ನೀವು ಪ್ರಶ್ನೆಗಳನ್ನ ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ಅಂತಲ್ಲ, ಎಲ್ಲಾ ರೀತಿಯ ಪ್ರಶ್ನೆಗಳನ್ನು ಕೂಡ ತಾವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಅನೇಕ ಆಪ್ಸ್ಗಳು ಬಂದಿದೆ. ಅಂತಹ ಆಪ್ಗಳಲ್ಲಿ ಬಹಳಷ್ಟು ಇತ್ತೀಚೆಗೆ ಹರಿದಾಡ್ತಿರ್ತಕ್ಕಂಥದ್ದು ನೀವೆಲ್ಲ ಗೂಗಲ್ ಫಾರ್ಮ್ಸ್ಗಳು. ನಮ್ಮ ಇವನ್ ಈಗ ಸದ್ಯ ನಾವು ನಿಮ್ಮನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡದ್ದು ಕೂಡ ಗೂಗಲ್ ಫಾರ್ಮ್ ಮೂಲಕವಾಗಿ. ಮತ್ತು ಮೌಲ್ಯಮಾಪನವನ್ನ ನಾವು ಹೇಗೆ ಮಾಡ್ತೀವಿ ಅಂದ್ರೆ ಥ್ರೂ ಗೂಗಲ್ ಫಾರ್ಮ್ಸ್, ಫೀಡ್ಬ್ಯಾಕ್ ಫಾರ್ಮ್ ಕಳಿಸ್ಕೊಡ್ತೀವಿ ನಾವು. ಹೇಗೆ ಅನಿಸ್ತು, ಹೇಗೆಲ್ಲ ಅನಿಸ್ತು, ಅದ್ರ ಬಗ್ಗೆ ಮಾಹಿತಿಯನ್ನು ತಗೋತೇವೆ. ಅದಕ್ಕೆ ಆಪ್ಗಳನ್ನು ಬಳಸ್ಕೋತೇವೆ. ಮತ್ತೆ ದೇರ್ ಇಸ್ ಅ ಫೇಮಸ್ ಆಪ್ ಕಾಲ್ಡ್ ಕಹೂತ್ ಅಂತ ಇದೆ ಒಂದು. ಇಟ್ಸ್ ಅ ಕ್ವಿಜ್ಜಿಂಗ್ ಆಪ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು. ನೀವೇನು ಕೌನ್ ಬನೇಗ ಕರೋಡ್ಪತಿ ಆ ತರದಲ್ಲೆಲ್ಲ ನೋಡ್ತಾ ಇದೀರಲ್ಲ, ಸೊ ಆ ತರದ ನಾವು ಇದಕ್ಕೆ ಬಳಸಬಹುದು. ಸಾಧ್ಯ ಆದ್ರೆ ನೋಡೋಣ, ಒಂದ್ ಸೆಷನ್ ಆ ತರ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಹೀಗೆ ಮೌಲ್ಯಮಾಪನ, ಇಡಿಯಾಗಿರುವಂತಹ ಒಂದು ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾನೆ ಇದೆ. ಸೊ ಆ ಎಲ್ಲ ಬದಲಾವಣೆಗಳಿಗೆ ನಮ್ಮ ವ್ಯವಸ್ಥೆಗೆ ನಾವು ಹೊಂದ್ಕೊಳ್ಬೇಕಾದಂತಹ ಅನಿವಾರ್ಯತೆಗೆ ಇವತ್ತು ನಾವು ತಲುಪಿದೀವಿ. ಓಕೆ, ವಿತ್ ದಿಸ್ ಲಾಟ್ ಆಫ್ ಇನ್ಫಾರ್ಮೇಶನ್, ಐ ಮೀನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಲ್ಲಿ ಇಷ್ಟು ನೀವು ಓದ್ಕೊಂಡ್ರೆ ಸಾಕು. ನೀವು ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ, ಇಷ್ಟು ಓದ್ಕೊಂಡ್ರೆ ಸಾಕು. ಏನ್ ಅದ್ರ ಮೇಲೆ ಏನು ಬಹಳಷ್ಟು ಪ್ರಶ್ನೆಗಳು ಅನ್ನೋ ರೀತಿ ಬರಲ್ಲ. ಲೆಟ್ ಮೀ ಚೆಕ್ ಔಟ್ 1 or 2 ಎಕ್ಸಾಂಪಲ್ಸ್. ಐ ಆಮ್ ಸಾರಿ, ಒಂದೇ ನಿಮಿಷ ಹಾಗೆ ಇರಿ, ಲೈನಲ್ಲಿ ಇರಿ. ಐ ವಿಲ್ ಟೇಕ್ ಅನದರ್ ಸ್ಲೈಡ್. ಪ್ಲೀಸ್ ಬಿ ವೇಟೆಡ್. ನಾನು ಪ್ರಶ್ನೆಗಳನ್ನು ತಗೊಂಡಿದ್ದೆ, ಏನೋ ಪಾಸಿಬಲ್ ಆಗಿಲ್ಲ. ಪ್ಲೀಸ್ ವೇಟ್. ನನ್ನ ಹತ್ರ ಪ್ರಶ್ನೆಗಳಿದೆ, ನಾನು ರೀಡ್ ಮಾಡ್ತೇನೆ, ಬಟ್ ನಿಮ್ಗೆ ಒಂದು ನಿಮಿಷ ಸಿಕ್ಕರೆ ತೋರಿಸ್ತೀನಿ. ಒಂದೇ ನಿಮಿಷ. ಓಕೆ, ಐ ಥಿಂಕ್ ಐ ಆಮ್ ಸಾರಿ.
Just wait, please wait. Yes, please be waited. So I missed the questions. ಕ್ವಶನ್ಸ್ ಮಿಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಸ್ಲೈಡ್ ಅಲ್ಲಿ ಅದು ಸೇವ್ ಆಗಿಲ್ಲ. ಐ ಆಮ್ ಸಾರಿ. ಯಾ ಎಸ್, ಎನಿ ಅದರ್ ಟೈಮ್, ಐ ಮೀನ್ ಈ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಮೇಲೆಲ್ಲ ಪ್ರಶ್ನೆಗಳು ಒಂದೇ ಕಡೆ ಮಾಡಿದ್ದೆ ನಾನು. ಸೊ ಆ ಪ್ರಶ್ನೆಗಳ ಸ್ಲೈಡ್ ಮಿಸ್ ಆಗಿದೆ ಇದರಲ್ಲಿ. ಸೊ ಐ ವಿಲ್ ಚಾಕ್ಔಟ್ ಡಿಸ್ಕಸ್ ದೋಸ್ ಕ್ವಶನ್ಸ್ ಇನ್ ದ ನೆಕ್ಸ್ಟ್ ಅಂಡ್ ಐ ವಿಲ್ ಗಿವ್ ದೋಸ್ ಕ್ವಶನ್ಸ್ ಟು ಇನ್ ಯುವರ್ ಟೆಲಿಗ್ರಾಮ್ ಗ್ರೂಪ್ ಆಲ್ಸೋ. ಆ ಪ್ರಶ್ನೆಗಳನ್ನೆಲ್ಲ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ತರ್ತೇನೆ. ಅಗೇನ್ ಮೊನ್ನೆ ನಾನು ಹೇಳ್ತಾ ಬಂದಿದ್ದೆ ನಿಮಗೆ, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನು ಕೇಳಿದ್ದಾರೆ. ಅದ್ರ ಜೊತೆಗೆ ಸೆಂಟೆನ್ಸ್ ಕೊಟ್ಬಿಟ್ಟು ಆಪ್ಷನ್ಸ್ ಗಳನ್ನು ಕೊಡ್ತಾರೆ. ಸ್ಟೇಟ್ಮೆಂಟ್ ರೂಪದಲ್ಲಿದೆ, ಸ್ಟೇಟ್ಮೆಂಟ್ ಅಂಡ್ ಅಸರ್ಟನ್ ರೂಪದಲ್ಲಿದೆ. ಸೊ ಹೀಗೆ ಈ ರೀತಿ ವಿವಿಧ ರೀತಿಯಾಗಿ ಎಲ್ಲಾ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಕೊನೆಗೆ ಒಂದು ಸೆಷನ್ ಅನ್ನು ಮಾಡೋಣ. ಎಲ್ಲಾ ಚಾಪ್ಟರ್ಸ್ ಮುಗಿದಾದ್ಮೇಲೆ ಒಂದು ದಿವಸ ಒಂದು ಡಿಸ್ಕಷನ್ಸ್ಗೆ ಅವಕಾಶ ಮಾಡ್ಕೊಳ್ಳೋಣ. ಆ ಹಂತದಲ್ಲಿ ನಾವು ಚರ್ಚೆ ಮಾಡೋಣ. ಎಸ್, ವಿತ್ ದಿಸ್ ಇನ್ಫಾರ್ಮೇಶನ್ ಐ ಆಮ್ ಗೋಯಿಂಗ್ ಟು ಕ್ಲೋಸ್ ಮೈ ಟುಡೇಸ್ ಸೆಷನ್. ಎಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ರೈಟ್ ನೌ. Now I am able to see the chat box. You can. Yes, please. Just wait a minute. I am getting. Yes, please. ದಯವಿಟ್ಟು ಒಂದು ವಿಚಿತ್ರ ಪ್ರಶ್ನೆ ಬರ್ತಾ ಇದೆ. ಐ ಆಮ್ ನಾಟ್ ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ, ಸೊ ಕೆಸೆಟ್ ಪೋಸ್ಟ್ಪೋನ್ ಆಗುತ್ತೆ ಸರ್ ಅಂತ ಏನೋ ಪ್ರಶ್ನೆ ಕೇಳಿದ್ದಾರೆ. ಐ ಡೋಂಟ್ ನೋ. ಐ ಆಮ್ ನಾಟ್ ಎನ್ ಅಥಾರಿಟಿ ಆಫ್ ಯೂನಿವರ್ಸಿಟಿ. ನಾನು ವಿಶ್ವವಿದ್ಯಾಲಯದ ಒಬ್ಬ ಅಥಾರಿಟಿ ಅಲ್ಲ. ಸೊ ಹಾಗಾಗಿ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಆ ಪ್ರಶ್ನೆಗೆ ಉತ್ತರ ಕೊಡಕ್ ಆಗಲ್ಲ ನನ್ನಿಂದ. ಐ ಆಮ್ ಸಾರಿ. ನಂಗೆ ಗೊತ್ತಿಲ್ಲ. ಎಸ್. Yeah, one question I'm getting here. Interview is interview is an evaluation. Yes, interview is an evaluation. For example, ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಇಂಟರ್ವ್ಯೂ ಇಡ್ತಾರೆ, ಸಂದರ್ಶನ ಯಾಕೆ ಇಡ್ತಾರೆ? ಇಟ್ಸ್ ಅ ಮೋಡ್ ಆಫ್ ಇವ್ಯಾಲ್ಯೂಯೇಷನ್. ಇಟ್ಸ್ ಫಾರ್ಮ್ ಆಫ್ ಇವ್ಯಾಲ್ಯೂಯೇಷನ್ ಅದಷ್ಟೇ. ಯಾ ಯು ಆರ್ ರೈಟ್ ರೇಖಾ. ಬಟ್ ದ ಥಿಂಗ್ ಈಸ್, ರೇಖಾ ಇಸ್ ಆಸ್ಕಿಂಗ್ ಕ್ವಶನ್. ಸೊ ಕೆಸೆಟ್ ಎಕ್ಸಾಮ್ ಏನೋ ಮುಂದೆ ಹೋಗುತ್ತೆ ಆ ತರ ಏನೋ ಹೇಳ್ತಿದ್ದಾರೆ. ಆ ತರದ ಗಾಸಿಪ್ಗಳನ್ನ ನಾವು ಕೇಳಕ್ ಆಗಲ್ಲ. ಬಿಕಾಸ್ ಎವ್ರಿಥಿಂಗ್ ಇಸ್ ಸೆಟಲ್ಡ್. ಎಲ್ಲಾ ಸೆಟಲ್ ಆಗಿದೆ ಈಗ. Yeah, what is the difference between the next question is, what is the difference between diagnostic evaluation and placement evaluation? So placement evaluation is different. Placement evaluation is for getting job. Placement, I mean where you have to be placed. ನಿಮ್ಮನ್ನ ಎಲ್ಲಿ ನಾವು ಪ್ಲೇಸ್ ಮಾಡಬೇಕು ಅದಕ್ಕಾಗಿ ಮೌಲ್ಯಮಾಪನ ಮಾಡೋದು ಬೇರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಬಿ ರಿಸೆಪ್ಷನಿಸ್ಟ್, ನೀವು ಒಬ್ಬ ರಿಸೆಪ್ಷನಿಸ್ಟ್ ಆಗಿ ಹೋಗ್ತಾ ಇದೀರಿ ಅಂದ್ರೆ ಅದಕ್ಕೆ ಬೇಕಾದ ಕ್ವಾಲಿಟೀಸು ಸ್ಕಿಲ್ಸ್ ಬೇರೆ ಇರುತ್ತೆ. ಅದನ್ನ ನಾವು ಮೌಲ್ಯಮಾಪನ ಮಾಡ್ಕೋತೀವಿ ನಾವು ಪ್ಲೇಸ್ಮೆಂಟ್ ಅಲ್ಲಿ. ಓಕೆ. The impacts in related to which evaluation, sir? It's during or after? No, it's not a matter of impact. Formative, summative ನಲ್ಲಿ ಇರುತ್ತೆ ಹಂಗಂತಲ್ಲ. ಪರ್ಫಾರ್ಮೆನ್ಸ್ ಇಸ್ ಆಲ್ವೇಸ್ ದೇರ್ ಇನ್ ಬೋತ್ ಗ್ರೂಪ್ಸ್. ಎರಡು ಸೇಮೇ ಆದ್ರೆ ಮಾಡೋ ವಿಧಾನಗಳಲ್ಲಿ ವ್ಯತ್ಯಾಸ ಇದೆ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ತುಂಬಾ ಕೇಳಿದ್ದಾರೆ. Yeah, when CBSE was introduced in the year 2000, just check out 2014-15 ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ UGC ಅವರು. ಒನ್ಸ್ ಅಗೇನ್ ಯು ಜಸ್ಟ್ ಯು ಆರ್ ರೈಟ್ ಸರ್. ಯಾರೋ ಹಾಕಿದ್ದಾರೆ, ದಯವಿಟ್ಟು ಅನ್ನೆಸೆಸರಿ ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡಬೇಡಿ ಅಂತ. ಯು ಆರ್ ರೈಟ್ ಸರ್, ಅನ್ನೆಸೆಸರಿ ವಿಷಯಗಳೇನೋ ಚರ್ಚೆ ಆಗ್ತಾ ಇಲ್ಲ. ಆದಾಗ್ಯೂ ಕೂಡ ಇದು ಕೆಸೆಟ್ಗೆ ಸಂಬಂಧಿಸಿದ್ದರಿಂದ ನಾನು ಹೇಳಲೇಬೇಕಾಯ್ತು. ಕೆಸೆಟ್ ಪರೀಕ್ಷೆ ನಡೆಯುತ್ತೆ, ತಯಾರಿ ಆಗ್ತಾ ಇದೆ. ಗೊತ್ತಿಲ್ಲ, ಆಗ್ಬೋದು ಆಗ್ಲಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಸರ್. ಟೆಲಿಗ್ರಾಮ್ ಲಿಂಕ್ ಅನ್ನ ನಾವಿಲ್ಲಿ ಶೇರ್ ಮಾಡಕ್ ಆಗಲ್ಲ. ನಾನು ನಿನ್ನೆಯಿಂದ ತಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರಲ್ಲೂ ಒಂದು ಮನವಿ ಏನು ಅಂದ್ರೆ, ನಾವು ನಿಮ್ಗೆ ಇದನ್ನ ಕಳಿಸ್ಕೊಡ್ತಾ ಇದೀವಿ, ಏನು ಲಿಂಕ್ ಅನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲೇ ಹಾಕ್ತಾ ಇದ್ದೀನಿ. ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗೋದು ಕಡ್ಡಾಯ. ಯಾರಿಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಆಗಿಲ್ಲ, ನೀವು ನನ್ನ ಪರ್ಸನಲ್ ನಂಬರ್ಗೆ ನೀವು ರಿಕ್ವೆಸ್ಟ್ ಕಳಿಸಿದ್ರೆ, ಆಕ್ಚುಲಿ ನೀವು ನಮ್ಮ ಗೂಗಲ್ ಫಾರ್ಮ್ ಫಿಲ್ಅಪ್ ಮಾಡಬೇಕಿತ್ತು. ರಿಜಿಸ್ಟ್ರೇಷನ್ ಫಾರ್ಮ್ ಏನ್ ಮಾಡಿದೀವಿ ಅದನ್ನ
ಫಿಲ್ ಮಾಡುವಾಗಲೇ ಅಲ್ಲಿ ಒಂದು ಆಪ್ಷನ್ ಬಂದಿದೆ ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್ ಅಂತ, ಬಟ್ ನೀವು ಅದನ್ನ ಸ್ಕಿಪ್ ಮಾಡಿದಿರಿ. ಹಾಗಾಗಿ ನೀವು ತುಂಬಾ ಜನ ಅದರಲ್ಲಿ ಜಾಯಿನ್ ಆಗಿದ್ದಿಲ್ಲ. ಆದಾಗ್ಯೂ ಕೂಡ ನಾನು ಯಾರ್ಯಾರು ಪರ್ಸನಲ್ ರಿಕ್ವೆಸ್ಟ್ ಕಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಲಿಂಕ್ ಅನ್ನು ಕಳಿಸ್ಕೊಟ್ಟಿದ್ದೇನೆ. ಆ ಲಿಂಕ್ ನೀವು ಪರ್ಸನಲ್ ರಿಕ್ವೆಸ್ಟ್ ಕಳಿಸ್ಕೊಡಿ, ನಾನು ಲಿಂಕ್ ಅನ್ನ ಶೇರ್ ಮಾಡ್ತೇನೆ. ಇಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ಐ ಆಮ್ ಸಾರಿ. ಅಂಡ್ ಒನ್ ಮೋರ್ ರಿಕ್ವೆಸ್ಟ್ ಫ್ರಮ್ ಅವರ್ ಸೈಡ್, ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಇಡೀ ವಿಶ್ವವಿದ್ಯಾಲಯದ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಮ್ಮ ವಿಶ್ವವಿದ್ಯಾಲಯದ ಹೆಮ್ಮೆ ಚಾನಲ್ ಅಕ್ಕಾ ಟಿವಿಯಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಆ ಅಕ್ಕಾ ಟಿವಿಲಿ ಪ್ರಸಾರ ಮಾಡುವಂತ ಚಾನಲ್ಗೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಎಲ್ಲಾ ರೀತಿಯಾಗಿರುವಂತಹ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಈಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಆದ್ರೆ ಇಮಿಡಿಯೇಟ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವನ್ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಕಾಯುವ ಅವಶ್ಯಕತೆನೂ ಕೂಡ ಇರೋಲ್ಲ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಲಿಂಕ್ ಹಾಕ್ತೇನಲ್ಲ, ಅದಕ್ಕೆ ಕಾಯುವ ಅವಶ್ಯಕತೆ ಕೂಡ ಇರಲ್ಲ. ನೇರವಾಗಿ ನೀವು ನೇರವಾಗಿ ಬಂದ್ಬಿಡ್ಬಹುದು. ಓಕೆ, ಎಸ್. ಯಾ TV9 ಅಲ್ಲಿ ಹೇಳಿದ್ರ, ಇರ್ಲಿ ತೊಂದರೆ ಇಲ್ಲ. ನೀವು ಕೇಳೋಕ್ಕೇನು ತಪ್ಪೇನಿಲ್ಲ. TV9 ಅಲ್ಲಿ ಹೇಳಿರಬಹುದು. ಏನು ಅಂದ್ರೆ ನನಗೂ ಕೂಡ ಫ್ಯಾಕ್ಟ್ ಗೊತ್ತು. ಅವತ್ತಿನ ದಿನ ಇಗ್ನೋ BEd ಎಂಟ್ರೆನ್ಸ್ ಕೂಡ ಇದೆ. ಇಟ್ಸ್ ಸೆಂಟ್ರಲ್ ಗವರ್ಮೆಂಟ್ ಎಂಟ್ರೆನ್ಸ್ ಕೂಡ ಇದೆ. ಹಾಗಾಗಿ ಏನಾದ್ರೂ ಆಗ್ಬಹುದು ಬದಲಾವಣೆ, ನಂಗೆ ಗೊತ್ತಿಲ್ಲ. Yeah, so now it's a time to close, and I had other commitments. See you in the evening. If you have any more than doubts, you can post me, and we are going to discuss in the next session, further sessions. Evening session will be by Professor PG Tadasar sir, who is going to engage methods of research and ICT uses in research and research ethics. These three sub concepts will be covered by him. And after that, from tomorrow, we had some other sessions which are very interesting, and we are conducting these such kind of sessions to help you people. And we are specially stressing on ನಿನ್ನೆ ಯಾರೋ ಕೆಲವು ಜನ ತುಂಬಾ ರಿಕ್ವೆಸ್ಟ್ ಕೂಡ ಹಾಕಿದ್ರು. ಏನಂತ ಹಾಕಿದ್ರು ಅಂದ್ರೆ, ನಮಗೆ ಸ್ವಲ್ಪ ಈ ಮೆಂಟಲ್ ಅಬಿಲಿಟಿ ಬಿಡಿಸಿ ಅಂದ್ರೆ, ಇಟ್ಸ್ ನಾಟ್ ಮೆಂಟಲ್ ಅಬಿಲಿಟಿ. ಇಲ್ಲಿ ಮೆಂಟಲ್ ಅಬಿಲಿಟಿ ಇಲ್ಲ, ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಅಪ್ಟಿಟ್ಯೂಡ್ ಇದೆ. ಅದ್ರ ಮೇಲೂ ತುಂಬಾ ಫೋಕಸ್ ಮಾಡ್ತಾ ಇದೀವಿ. ಅಂಡ್ ಮತ್ತೆ ಕೆಲವರು ಜನ ನನಗೆ ಪರ್ಸನಲ್ ಆಗಿ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾವುದ್ರ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ. ಸೊ ನಮ್ಮ ಡೇಟಾ ಇಂಟರ್ಪ್ರಿಟೇಷನ್ಗೆ ನಾವು ಮಾಡಿರೋ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಫೇಮಸ್ ಆಗಿರುವಂತ ಮೆಂಟಲ್ ಎಬಿಲಿಟಿ ಮಾಸ್ಟರ್ ಆಗಿರುವಂತ ಡಾಕ್ಟರ್ ಗುರುರಾಜ್ ಬುಲ್ಬುಲಿ ಅವರು ಡೇಟಾ ಇಂಟರ್ಪ್ರಿಟೇಷನ್ ಅನ್ನು ಟೀಚ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವರು ತುಂಬಾ ಏನು ಆಸೆಯಿಂದ ನಾವು ಕೂಡ ಸ್ಪರ್ಧಾರ್ಥಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಅವ್ರು ಬರ್ತಿದ್ದಾರೆ. ಹಾಗಾಗಿ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಇನ್ನೂ ಹಲವು ರಿಸೋರ್ಸ್ ಪರ್ಸನ್ಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ. ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಒಂದೊಂದ್ಸಾರಿ ಇಂಟರ್ನೆಟ್ ಕೈ ಕೊಡುತ್ತೆ, ಒಂದೊಂದ್ಸಾರಿ ಲ್ಯಾಪ್ಟಾಪ್ ಸಮಸ್ಯೆ ಮಾಡುತ್ತೆ. ನಾವು ನಿಮ್ ಜೊತೆಗಿದ್ದೀವಿ, ನಿಮ್ ಸಹಾಯಕ್ಕಾಗೇ ಇದೀವಿ. ನಮ್ಮ ವಿಶ್ವವಿದ್ಯಾಲಯ ನಿಮಗಾಗಿ ಇದನ್ನು ಕಂಡಕ್ಟ್ ಮಾಡ್ತಾ ಇದೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. Have a nice day.